ಕಾಲಘಟ್ಟದಲ್ಲೂ ಕೂಡ ನನಗೆ ದೇವಾಲಯದ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು, ನನಗೆ ವೇದಿಕೆಯ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು. ನನ್ನ ಹೆಸರು ಆ ಆಮಂತ್ರಣ ಪತ್ರಿಕೆಯಲ್ಲಿದ್ರೆ ಆ ಕಾರ್ಯಕ್ರಮವನ್ನೇ ರದ್ದು ಮಾಡುವಂತ ಕೆಲಸವನ್ನ ಮಾಡಿದ್ರು. ನಾನು ಕೊಟ್ಟಿರುವಂತ ದೇಣಿಗೆಯನ್ನ ಮತ್ತೆ ನನಗೆ ಬಂದು ವಾಪಸ್ ಕೊಡುವಂತ ಕೆಲಸ ಮಾಡಿದ್ರು. ಒಂದು ದೇವಾಲಯಕ್ಕೆ ನಾನು ಬಾಲ್ಯದಿಂದಲೂ ನಂಬಿರುವಂತ ಒಂದು ದೇವಾಲಯಕ್ಕೆ ನಾನು ಹಾಕಿಸಿದ ಇಂಟರ್ಲಾಕ್ ಅನ್ನ ತೆಗೆಯುವಂತ ಕೆಲಸ ಮಾಡಿದ್ರು. ಈ ಎಲ್ಲ ಆಕ್ರಮಣವನ್ನ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇನೆ. ಹರೀಶ್ ಪೂಂಜ ಅವರು ಅವರ ಕೇಸರಿಯ ಭದ್ರಕೋಟೆ ಅಥವಾ ಹರೀಶ್ ಪೂಂಜ ಅವರ ಭದ್ರಕೋಟೆ ಬೆಳ್ತಂಗಡಿ, ಅಲ್ಲಿ ತಾವು ಅಖಾಡದಲ್ಲಿ ಇದ್ದೀರಾ ಅಂತ ಬಂದಾಗ ಸ್ವಲ್ಪ ಭಯ, ನರ್ವಸ್, ಗೊಂದಲ ಏನಾದ್ರು ಇದೆಯಾ? ದೊಡ್ಡ ಭೂತಾಕಾರದ ಎದುರಾಳಿ ಅಂತ ನಾನೇನು ಅನ್ಕೊಳ್ಳಲ್ಲ, ಅಂತ ದೊಡ್ಡ ಟೆನ್ಷನ್ ಏನು ಅನ್ನಿಸ್ತಾ ಇಲ್ಲ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜರ ಕೇಸರಿ ಭದ್ರಕೋಟೆನ ಚಿತ್ರ ಮಾಡ್ತೀರಾಗಿದ್ರೆ ತಾವು ಆಗ್ಲೇಬೇಕು, ಹಳೆ ನೀರು ಹೋಗ್ಲೇಬೇಕು, ಹೊಸ ನೀರು ಬರಲೇಬೇಕು. ಬೆಳ್ತಂಗಡಿಯಲ್ಲಿ ಬಂಟ ಮತ್ತು ಬಿಲ್ಲವ ಫೈಟ್ ನಡೀತಾ ಇದೆ ಅನ್ನುವಂಥದ್ದು. ನೇರವಾಗಿ ಜಾತಿಯ ನಡುವೆ ಫೈಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೀತಿರುವಂತ ಫೈಟ್. ಹಾಗಾದ್ರೆ ಹರೀಶ್ ಪೂಂಜ ಅವರು ಬದಲಾವಣೆ ಮಾಡಿಲ್ಲ ಅಂತ ಹೇಳ್ತೀವಿ, ಅದನ್ನ ನೀವು ಹೇಳ್ಬೇಕು. ಯಾವ ರೀತಿ ಬದಲಾವಣೆ ಅಂದ್ರೆ ಕಾಂಕ್ರೀಟ್ ರಸ್ತೆ ಅಲ್ಲ. ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದುತ್ವ ವರ್ಕೌಟ್ ಆಗುತ್ತೆ. ರಕ್ಷಿತ್ ಶಿವರಾಮ್ ಅವರು ಹಿಂದುತ್ವದ ಬಗ್ಗೆ ಏನ್ ಹೇಳ್ತೀರಾ? ಹಿಂದುತ್ವ ಇದೆಯಾ ತಮ್ಮಲ್ಲಿ ಅಥವಾ ಸಾಫ್ಟ್ ಹಿಂದುತ್ವ? ತ್ರಿಕಾಲ ಪೂಜೆ ಮಾಡುವಂತವ್ರು ನಾನು. ಫಸ್ಟ್ ನಾವು ನಮ್ಮ ದೈವಗಳ ಒಂದು ದೀಪ ಹಚ್ಚೆ ಮನೆಯಿಂದ ಆಚೆ ಬರುವಂತವ್ರು, ಅದನ್ನ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ನಾನಂತೂ ಬಂದೆ. ಬಿಜೆಪಿ ಓಟಾಗಿದ್ರೆ ಮಾತ್ರ ಸೇಫ್ ಆಗಿರ್ತಾರೆ ಹಿಂದೂಗಳು, ಇಲ್ಲದಿದ್ರೆ ಆಗಲ್ಲ ಅನ್ನುವಂಥದ್ದು. ತಾವು ಕಾಂಗ್ರೆಸ್ಗೆ ಇದ್ರಿದ್ದೀರಾ, ತಾವು ಹೇಳ್ತೀರಾ ತ್ರಿಕಾಲ ಪೂಜೆ ಮಾಡ್ತೀರಾ, ದೇವರನ್ನ ನಂಬ್ತೀರಾ. ತಪ್ಪು ಮಾಡಿದ್ರೆ ಅವನು ಯಾವ ಜಾತಿ ಧರ್ಮ ಎಲ್ಲಿಗೆ ಸೇರಿದ್ರು ಅದು ತಪ್ಪೇ, ಅದಕ್ಕೆ ಕ್ಷಮೆ ಇಲ್ಲ. ಈ ದೊಂಬಿ ಗಲಾಟೆ, ಒಡಿ ಬಡಿ ಕಡಿ ಸಂಸ್ಕೃತಿ ಇವತ್ತು ಯುವಕರಿಗಂತೂ ಬೇಡ. ತಮ್ಮ ಚಿಕ್ಕಪ್ಪ MLC BK ಹರಿಪ್ರಸಾದ್ ಅವರ ಇನ್ಫ್ಲೂಯೆನ್ಸ್ ಇಂದ ಬಂದವರಲ್ಲ, ಮೆರಿಟ್ ಅಂತ ಹೇಳಿದ್ನಲ್ಲ. ಒಂದೇ ಒಂದು ಸೋಲಿಂದ ವಸಂತ್ ಬಂಗೇರೋ ಸೈಡ್ ಲೈನ್ ಆದ್ರ, ರಕ್ಷಿತ್ ಶಿವರಾಮ್ ಅವರು ಮುನ್ನೆಲೆಗೆ ಬಂದ್ರ. ಒಂದ್ ಕಡೆ ವಿರೋಧ ಪಕ್ಷದ ನಾಯಕರು, ಇನ್ನೊಂದ್ ಕಡೆ ತಮ್ಮ ಪಕ್ಷದಲ್ಲೂ ಕೂಡ ಕೆಲವು ಗೊಂದಲಗಳಿದೆ ಅನ್ನುವಂಥದ್ದು. ಎಷ್ಟು ರೆಡಿ ಆಗಿದ್ರೆ ಇದೆ ಎಲ್ಲದಕ್ಕೂ ಕೂಡ? ಎವರ್ ರೆಡಿ, ಎಲ್ಲದಕ್ಕೂ ರೆಡಿ. ರಕ್ಷಿತ್ ಶಿವರಾಮ್ ಹಾಗಾದ್ರೆ ಬೆಳ್ತಂಗಡಿಯಲ್ಲಿ ನಿಂತಿದ್ದಾರೆ ತುಳುಬಾರ್ ಪುಣೆರೆಗೆ ಒಡೆಮುಟ್ಟ ನೆತ್ತಮಿತ್ತ ದಾಳಿ ಆಕ್ರಮಣ ನಡೆದಿತ್ತಂದುಕೊಂಡ ಈ ಭಾಷೆಗೆ ಲಿಪಿಯೇ ಇಜ್ಜಿ ಪನ್ಪುನಂಚಿತ್ನ ವಿಚಾರನ ಜನಕಲ್ನ ಮನಸ್ಸಿಡು ಪಾಡು ನಂಚಿತ್ನ ಬೇಲೆ ಮಂತಿರ್ತಾರೆ. ಇವತ್ತು ನೀವು ಕೇಳಿದ್ರಿ ಅಂತ ಈ ವಿಚಾರವನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ. ನನಗೂ ಕೂಡ ನೋವಾಯ್ತು. ಇವತ್ತು ಎಷ್ಟೋ ಅವಮಾನಗಳನ್ನ ನಾನು ಎದುರಿಸಿದೆ, ಎಷ್ಟೋ ಕಡೆ ನನಗೆ ಸ್ವಾಗತ ಇರಲಿಲ್ಲ, ಎಷ್ಟೋ ವೇದಿಕೆಗೆ ನನಗೆ ಸ್ವಾಗತ ಇರಲಿಲ್ಲ, ಎಷ್ಟೋ ಕಡೆ ನನ್ನನ್ನು ವೇದಿಕೆಗೆ ನನ್ನ ಕರಿಬಾರದು ಅನ್ನೋ ಫರ್ಮಾನ್ ಕೂಡ ಅಲ್ಲಿಯ ಶಾಸಕರು ಹೊರಡಿಸಿದ್ರು. ಹಿಟ್ಲರ್ ಸಂಸ್ಕೃತಿ ಅಲ್ಲಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಾರ್ದು. ನಾನು ನಂಬಿರುವಂಥ ದೇವರು ಮುಂದೆ ಒಂದು ಕಾಲವನ್ನ ತಂದೆ ತರ್ತಾರೆ. ಯಾರು ನನ್ನನ್ನು ಬರಬೇಡ, ನಿನ್ನನ್ನು ನಾವು ಕರೆಯಲ್ಲ, ನಿನ್ನನ್ನು ಆಮಂತ್ರಣ ಪತ್ರಿಕೆಯಿಂದ ತೆಗಿತೇವೆ, ನಿನ್ನ ದುಡ್ಡು ಬೇಡ, ನಿನ್ನ ದೇಣಿಗೆ ಬೇಡ ಅಂತ ಹೇಳಿದ್ರು ಅಂತ ಜನರು ಮತ್ತೆ ನನ್ನ ಬಳಿ ಬರುವಂಥ ದಿನ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನವಾಗಿರುವಂತಹ ಕಾರ್ಯಕ್ರಮ, ಜೊತೆಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಹೇಳಿ ಕೇಳಿ ವಿಧಾನಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಇವೆಲ್ಲದರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳು, ಜೊತೆಗೆ ಪ್ರಾದೇಶಿಕ ಪಕ್ಷಗಳು, ಪಕ್ಷೇತರ ಅಭ್ಯರ್ಥಿಗಳು ಅವರವರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇವೆಲ್ಲದರ ಜೊತೆಗೆ ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗದ ಅತಿ ಪ್ರತಿಷ್ಠಿತೆಯ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಅದು ಕೇಸರಿಯ ಭದ್ರಕೋಟೆ ಅಥವಾ ಬಿಜೆಪಿಯ ಭದ್ರಕೋಟೆ ಅಥವಾ ಹರೀಶ್ ಪೂಂಜರ ಭದ್ರಕೋಟೆ ಅನ್ನುವಂತಹ ಮಾತುಗಳು ಏನಿತ್ತು, ಈ ಮಾತುಗಳು ಈ ಬಾರಿಯೂ ಕೂಡ ಮರುಕಳಿಸುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣ ಈ ಬಾರಿ ಅಲ್ಲಿ ನಿಂತಿರುವಂಥದ್ದು ಹರೀಶ್ ಪೂಂಜ ಅವರಿಗೆ ಸೆಡ್ಡು ಹೊಡೆದಿರುವಂಥದ್ದು ಅದೇ ರೀತಿಯ ಯುವ ನಾಯಕ, ವೃತ್ತಿಯಲ್ಲೂ ಕೂಡ ಇವರು ಲಾಯರ್. ಹರೀಶ್ ಪೂಂಜ ಅವರು ಕೂಡ ಲಾಯರ್, ಅವರು ಕೂಡ ಹೈಕೋರ್ಟ್ ಲಾಯರ್, ಇವರು ಕೂಡ ಹೈಕೋರ್ಟ್ ಲಾಯರ್. ಇವೆಲ್ಲದರ ಜೊತೆಗೆ ಇಬ್ಬರು ಕೂಡ ವಿದ್ಯಾವಂತರು, ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ಇಬ್ಬರು ಕೂಡ ಯುವಕರು. ಬೆಳ್ತಂಗಡಿ ಕ್ಷೇತ್ರವನ್ನು ನಾನು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ತೀನಿ, ನನ್ನಲ್ಲಿ ಬಹಳಷ್ಟು ವಿಷನ್ಗಳಿವೆ, ನನ್ನಲ್ಲಿ ಬಹಳಷ್ಟು ಕನಸುಗಳಿವೆ, ಹಾಗಾಗಿ ನಾನು ಬಂದಿದ್ದೇನೆ ಅನ್ನುವಂತಹ ವಿಚಾರದಲ್ಲಿ ಈ ವ್ಯಕ್ತಿ ಕಾಂಗ್ರೆಸ್ನಿಂದ ಈ ಬಾರಿ ಅಖಾಡಕ್ಕೆ ಇಳಿದಿರುವಂಥದ್ದು. ಆದರೂ ಕೂಡ ಕೆಲವು ಆರೋಪಗಳಿವೆ. ಯಾವ ರೀತಿ ಅಂತ ಬಂದಾಗ, ಮೇರ್ ನಮ್ಮ ಊರ್ದತ್ತು, ಮೇರೆ ಬ್ಯಾಂಗ್ಳೂರ್ದಾರು ನಮ್ಮ ಊರ್ದ ಬಗ್ಗೆ ದಾದ ಗೊತ್ತುಂಡು ಮೇರೆಗೆ ಪನ್ಪುನಂಚಿನ ವಿಚಾರಡು ಎಂಕುಲ ತುಳು ಬರ್ಪುಂಡು ಯಾಲ್ನ ಈ ಊರಡೆ ಪುಟ್ಟದ ಬಲತಿನಾಯ್, ಈ ಊರಡೆ ಶಾಲೆಗೆ ಪೋಯಿನಾಯ್, ಕಾಲೇಜಿಗೆ ಪೋಯಿನಾಯ್, ಈ ಊರಡೆ ನಾವು ಕುಟುಂಬಪ್ಪನು ಈ ಊರನ್ನು ಉದ್ಧಾರ ಮಾಡ್ಪೋಡು, ಈ ಊರದ ಜನಸಾಮಾನ್ಯಗ ಬಾರಿ ಮಲ್ಲ ಮಟ್ಟದ ಸ್ಪಂದನೆ ಕೊರಡು ಪನ್ಪುನಂಚಿನ ವಿಚಾರಡು ಯಾನ್ ಈ ಮಣ್ಣಡೆ ದಾದಳ ಸಾಧನೆ ಮಲ್ಪಡು ಪನ್ಪುನ ವಿಚಾರಡು ಬೈದಿನಂಚಿನ ಜನನಾಯಕ. ಎಸ್, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಪ್ರತಿ ಬಾರಿ ಕೂಡ ಯುವಕರು ರಾಜಕೀಯಕ್ಕೆ ಬರಬೇಕು, ಅವರಿಂದ ಬದಲಾವಣೆ ಆಗಬೇಕು. ಹಾಗಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ
ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಸರ್. ನಮಸ್ತೆ ಸರ್. ನಮಸ್ತೆ. ಹೌ ಯು ಸರ್? ಹೇಗಿದ್ದೀರಾ? ಆರಾಮಿದ್ದೀರಾ? ಬಹಳಷ್ಟು ಖುಷಿಯಾಗುತ್ತೆ ಸರ್. ರಕ್ಷಿತ್ ಶಿವರಾಮ್ ಅವರನ್ನ ನಾನು ಬಹುಶಃ ಪ್ರಥಮವಾಗಿ ನೋಡ್ತಾ ಇರೋದು ನಿಮ್ಮನ್ನು. ಆದರೆ ನಿಮ್ಮನ್ನು ಬೇರೆ ಬೇರೆ ಸಂದರ್ಶನಗಳಲ್ಲಿ ಅಥವಾ ಟಿವಿಗಳಲ್ಲಿ ಮಾಧ್ಯಮಗಳನ್ನು ನೋಡಿದ್ದೇನೆ. ಬಹಳಷ್ಟು ಸ್ಮೈಲ್ ಇರುತ್ತೆ ತಮ್ಮ ಮುಖದಲ್ಲಿ, ಪ್ರತಿ ಬಾರಿಯೂ ಕೂಡ ಒಂದು ಸ್ಮೈಲ್. ನಾನು ಚರ್ಚೆನ ಪ್ರಾರಂಭ ಮಾಡಬೇಕು ಇದ್ದದ್ದೇ ಚುನಾವಣೆ ಅಂತ ಬಂದಾಗ ಈ ಆರೋಪ ಪ್ರತಿರೋಪ ನಾನು ಮಾತನಾಡ್ತೇನೆ. ಬಿಫೋರ್ ದಟ್ ನಿಮ್ಮ ಒಂದು ಈ ಲವಲವಿಕೆ, ನಿಮ್ಮ ಈ ಒಂದು ಉತ್ಸಾಹ, ಈ ಒಂದು ಸ್ಮೈಲ್ ಎವ್ರಿ ಟೈಮ್ ರಾಜಕಾರಣಿಗಳಿಗೆ ಇರದಿದ್ದಂತಹ ಒಂದು ಆಸ್ತಿ ಈ ಸ್ಮೈಲ್. ಏನು ಹೇಳ್ತೀರಾ ಸರ್? ಹೇಗೆ? ಒಂದು ಪ್ರೀತಿಯ ಗಾಳಿ ಬೀಸಬೇಕು. ಓಕೆ. ರಾಜಕೀಯ ಅಂದ್ರೆ ರಣರಂಗ, ಯುದ್ಧ, ರಣಕಾಹಳೆ, ಈ ರೀತಿಯ ದೊಡ್ಡ ದೊಡ್ಡ ಶಬ್ದಗಳನ್ನ ನಾವು ಉಪಯೋಗ ಮಾಡ್ತೇವೆ. ಇದೊಂದು ಪ್ರಜಾತಂತ್ರದ ಹಬ್ಬ ಅಂತ ನಾನು ಕರಿತೇನೆ. ಇದರಲ್ಲಿ ಯಾವ ಯುದ್ಧನೂ ಇಲ್ಲ. ಜನರ ಸೇವೆ ಮಾಡಲಿಕ್ಕೆ ಒಂದು ಪೈಪೋಟಿ. ನಾನು ಜನಸೇವಕನಾಗ್ತೇನೆ ಅನ್ನೋದಕ್ಕೊಂದು ಪೈಪೋಟಿ. ಆ ಪೈಪೋಟಿಯಲ್ಲಿ ಜನ ಆಶೀರ್ವಾದ ಮಾಡಿದ್ರೆ 5 ವರ್ಷದ ಕಾಲ ನಮ್ಮ ವಿಭಿನ್ನವಾದ ಆಲೋಚನೆಗಳನ್ನ, ನಮ್ಮ ವಿಭಿನ್ನವಾದ ಸೇವಾ ಮನೋಭಾವವನ್ನು ಅವ್ರನ್ನ ಮುಂದೆ ಇಡ್ತೇವೆ, ಅವರ ಸೇವೆಯನ್ನ ಮಾಡ್ತೇವೆ ಅನ್ನೋ ಒಂದೇ ವಿಚಾರ ಬಿಟ್ರೆ ಇದರಲ್ಲಿ ಯಾವ ರಣಕಹಳೆ, ರಣತಂತ್ರ, ಯುದ್ಧ ಭೂಮಿ ಅದನ್ನ ನಾನು ಒಪ್ಪಲ್ಲ. ಆದ್ರಿಂದ ಬಹಳ ಕ್ಯಾಶುವಲ್ ಆಗಿ, ಬಹಳ ಪ್ರೀತಿಯಿಂದ ಇದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಬ್ಯೂಟಿಫುಲ್ ಕ್ಯಾಪ್ಷನ್ ಕೊಟ್ರಿ. ಯಾವ ರೀತಿ ರಣಕಹಳೆ ಅಥವಾ ಯುದ್ಧ ಭೂಮಿ ಇದೆಲ್ಲ ಬಿಟ್ಟು ಪ್ರಜಾಪ್ರಭುತ್ವದ ಒಂದು ಒಳ್ಳೆಯ ವ್ಯವಸ್ಥೆ ಅಲ್ವಾ? ಮತ್ತೆ ಪ್ರಜಾಪ್ರಭುತ್ವದ ಹಬ್ಬ ಇದು. ಹಬ್ಬ. ಓಕೆ. ಅದನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕು. ದಟ್ಸ್ ವೈ ತಮ್ಮ ಮುಖದಲ್ಲಿ ಇನ್ನೂ ಕೂಡ ಆ ಟೆನ್ಷನ್ ಅನ್ನುವಂಥದ್ದು ಸುಳಿಲಿಲ್ಲ ಅಂತ ಹೇಳ್ತೀರಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಪ್ರಶ್ನೆ ಇದೆ, ರಕ್ಷಿತ್ ಶಿವರಾಮ್ ಇನ್ನೂ ಕೂಡ ಅದೇ ರೀತಿ ಚಾರ್ಮಲ್ ಇದೀರ ಅಂತ ಬಂದಾಗ ಸ್ವಲ್ಪ ಕೂಡ ಟೆನ್ಷನ್ ಇಲ್ಲ ಹಾಗಾದ್ರೆ? ಟೆನ್ಷನ್ ತಗೊಂಡು ಇದೆಲ್ಲ ಮಾಡಿದ್ರೆ ಇನ್ನು ಮುಂದಿನ ದಿನಗಳು ಇದಕ್ಕಿಂತ ಜಾಸ್ತಿ ಟೆನ್ಷನ್ ಬರುತ್ತೆ. ಆದ್ರಿಂದ ಆರಾಮಾಗಿ ಕೆಲಸ ಮಾಡೋಣ. ಕಾರ್ಯಕರ್ತರು ನಮ್ಮ ಬೆನ್ನ ಹಿಂದೆ ಇದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಕೋಆರ್ಡಿನೇಷನ್ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ. ಈಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಬಂದಾಗ ಇನ್ನೂ ಕೂಡ ಮುಖದಲ್ಲಿ ಸ್ಮೈಲ್ ಇದೆ. ಆದ್ರೂ ಕೂಡ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಸ್ವಲ್ಪ ಭಯ ಇದೆಯಾ, ನರ್ವಸ್ ಇದೆಯಾ, ಅಥವಾ ಏನೋ ಒಂದು ಕಡೆ ಗೊಂದಲ ಇದೆಯಾ? ಯಾಕಂತ ಬಂದಾಗ ತಾವು ಈ ಬಾರಿ ಅಖಾಡದಲ್ಲಿರುವಂಥದ್ದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ, ಅಂದ್ರೆ ಅಲ್ಲಿ ತಮ್ಮ ಹಾಗೇನೆ ಇನ್ನೊಬ್ರು ಯುವ ನಾಯಕರಿದ್ದಾರೆ, ಹರೀಶ್ ಪೂಂಜಾ ಅವರು. ಅವರ ಕೇಸರಿಯ ಭದ್ರಕೋಟೆ ಅಥವಾ ಹರೀಶ್ ಪೂಂಜಾ ಅವರ ಭದ್ರಕೋಟೆ ಬೆಳ್ತಂಗಡಿ, ಅಲ್ಲಿ ತಾವು ಅಖಾಡದಲ್ಲಿ ಇದ್ದೀರಾ ಅಂತ ಬಂದಾಗ ಸ್ವಲ್ಪ ಭಯ, ನರ್ವಸ್, ಗೊಂದಲ ಏನಾದ್ರು ಇದೆಯಾ ಸರ್? ಬೆಳ್ತಂಗಡಿ ಕಾಂಗ್ರೆಸ್ನ ಭದ್ರಕೋಟೆ. ಕಾಂಗ್ರೆಸ್ನ ಪ್ರಪ್ರಥಮವಾಗಿ ಕಾಂಗ್ರೆಸ್ನ ಅಲ್ಲಿ ಪ್ರತಿನಿಧಿಸಿದಂಥವ್ರು ಪೂಜ್ಯ ಕಾವಂದರಾದ ರತ್ನವರ್ಮ ಹೆಗಡೆ ಅವರು, ನಂತರ ವೈಕುಂಠ ಬಾಳಿಗ, ಈ ನಾಡು ಕಂಡಂತ ಅಪ್ರತಿಮ ನಾಯಕ, ಸ್ಪೀಕರ್ ಆಗಿ ಆಯ್ಕೆಯಾದಂಥವ್ರು, ಅವರು ಪ್ರತಿನಿಧಿಸಿದ್ರು ಕಾಂಗ್ರೆಸ್ ಪಕ್ಷದಿಂದ. ನಂತರ ಕೆ ಸುಬ್ರಹ್ಮಣ್ಯ ಗೌಡರು ಪ್ರತಿನಿಧಿಸ್ತಾರೆ, ನಂತರ ಗಂಗಾಧರ ಗೌಡರು, ನಂತರ ವಸಂತ ಬಂಗೇರ ಅವರು. ಈ ರೀತಿ ಸುದೀರ್ಘವಾಗಿ ಕಾಂಗ್ರೆಸ್ ನಾಯಕರು ಪ್ರತಿನಿಧಿಸಿದಂತ ಕ್ಷೇತ್ರ. ಅವರ ಅಭಿವೃದ್ಧಿಯ ಬೀಜವನ್ನ ಅಲ್ಲಿ ಬಿತ್ತನೆ ಮಾಡಿದ್ದಾರೆ. ಎಲ್ಲ ರೀತಿಯ ಸಮುದಾಯಗಳು ಅಲ್ಲಿ ಇದೆ. ಇಂದಿರಾ ಗಾಂಧಿ ಅವರ ಚಿಕ್ಕಮಗಳೂರು ಕ್ಷೇತ್ರದ ಭಾಗವಾಗಿತ್ತು. ಇಂದಿರಾ ಗಾಂಧಿ ಅವರನ್ನ ಗೆಲ್ಲಿಸ್ಕೊಟ್ಟಂತ ಕ್ಷೇತ್ರ. ಅದಲ್ಲದೆ ಇಂದಿರಾ ಗಾಂಧಿ ಅವರು ಪ್ರತಿ ಹಳ್ಳಿ, ಪ್ರತಿ ಗಲ್ಲಿಯಲ್ಲಿ ಭಾಷಣ ಮಾಡಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಜನರಿಗೆ ಸ್ಪಂದನೆ ಮಾಡಿದಂತ ಕ್ಷೇತ್ರ. ಆದ್ರಿಂದ ಇದು ಕಾಂಗ್ರೆಸ್ನ ಭದ್ರಕೋಟೆ. ಆದ್ರಿಂದ ಈ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಜನ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸ್ವಾಗತ ಮಾಡೋದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಒಂದು ಪಾಸಿಟಿವ್ ವೈಬ್ ನನಗೆ ಕಾಣಿಸ್ತಾ ಇದೆ. ಓಕೆ. ಕಾಂಗ್ರೆಸ್ನ ಭದ್ರಕೋಟೆ, ನೋ ಡೌಟ್. ಆ ಒಂದು ವಿಚಾರ ಈ ಹಿಂದೆ ಆ ರೀತಿ ಇತ್ತು. ಆದ್ರೆ ಬರಬರುತ್ತಾ ಇದು ಬಿಜೆಪಿಯ ಭದ್ರಕೋಟೆ, ಅದರಲ್ಲೂ ಕೂಡ ಹರೀಶ್ ಪೂಂಜಾ ಅವರ ಭದ್ರಕೋಟೆ ಆಯ್ತು ಅಂತ ಬಂದಾಗ ತಾವು ಕೂಡ ಎದುರಲ್ಲಿ ನಿಂತಿದ್ದೀರಾ. ಸ್ವಲ್ಪವೂ ಕೂಡ ನರ್ವಸ್ನೆಸ್ ಅಥವಾ ಏನೋ ಒಂದು ಸೋಲು ಗೆಲುವಿನ ಲೆಕ್ಕಾಚಾರಗಳು ಏನ್ ಹೇಳ್ತೀರಾ? ಸ್ಪರ್ಧೆ ಅಂದ್ರೆ ಸೋಲು ಗೆಲುವು ಇದ್ದಿದ್ದೆ. ಅದನ್ನ ಸ್ವೀಕಾರ ಮಾಡಬೇಕು. ಯಾವ್ದು ಬಂದ್ರು ಜನರ ಆಯ್ಕೆಯನ್ನ ನಾವು ಸ್ವೀಕಾರ ಮಾಡಲೇಬೇಕಾಗತ್ತೆ. ಆದ್ರಿಂದ ಅಂತ ದೊಡ್ಡ ಟೆನ್ಷನ್ ಏನು ಅನ್ನಿಸ್ತಾ ಇಲ್ಲ. ಆಮೇಲೆ ದೊಡ್ಡ ಎದುರಾಳಿ, ದೊಡ್ಡ ಭೂತಾಕಾರದ ಎದುರಾಳಿ ಅಂತ ನಾನೇನು ಅನ್ಕೊಳ್ಳಲ್ಲ. ಒಂದು ಯುವಕ, ನಾನು ಬಹಳ ಪ್ರೀತಿಯಿಂದ ಆ ಸ್ಪರ್ಧೆಯನ್ನ ನಾನು ಸ್ವಾಗತ ಮಾಡ್ತೇನೆ. ಓಕೆ. ಈ ಬಾರಿ ಹಾಗಾದ್ರೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ ಕೇಸರಿ ಭದ್ರಕೋಟೆನ ಚಿತ್ರ ಮಾಡ್ತೀರಾ ಹಾಗಾದ್ರೆ ತಾವು? ಅದು ನಾವು 13ನೇ ತಾರೀಕು ರಿಸಲ್ಟ್ ದಿವಸ ಗೊತ್ತಾಗುತ್ತೆ. ಓಕೆ. ಅಲ್ಲಿ ತನಕ ಗೊತ್ತಿಲ್ಲ. ಅದನ್ನ ನೀವು ಕಾದ್ ನೋಡ್ಬೇಕು. ಅದನ್ನ ಕಾದ್ ನೋಡಿದ್ರೆ ಅವತ್ತು ಗೊತ್ತಾಗುತ್ತೆ. ಯಾವ ರೀತಿ ಇದೆ ಸರ್ ಟ್ರೆಂಡ್ ಈಗ ಬಾರಿ ಬೆಳ್ತಂಗಡಿಯಲ್ಲಿ ನೋಡಿದಾಗ? ಯಾವ ರೀತಿ ಇದೆ ಟ್ರೆಂಡ್? ಒಂದು ಅದ್ಭುತವಾದ ಟ್ರೆಂಡ್ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಇವತ್ತು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಿದೆ. ಒಂದು ಉಚಿತವಾಗಿ ಕರೆಂಟ್ ಕೊಡುವಂತ ಕಾರ್ಯಕ್ರಮ, ಇನ್ನೊಂದು ಹೆಣ್ಣುಮಕ್ಕಳ ಅಕೌಂಟ್ಗೆ 2,000 ರೂಪಾಯಿ. ಈ ಹಿಂದೆ ನಾವು ದೊಡ್ಡ ದೊಡ್ಡ ಆಶ್ವಾಸನೆಗಳು 15 ಲಕ್ಷ ಬರುತ್ತೆ, ಚಿನ್ನದ ರಸ್ತೆ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಈ ರೀತಿ ಎಲ್ಲ ಆಶ್ವಾಸನೆಗಳನ್ನ ನೋಡಿದ್ವಿ. ಆದ್ರೆ ಈ ಬಾರಿ ಒಂದು ಸರಳವಾದ
ಸಿಂಪಲ್ ಆಶ್ವಾಸನೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ. Okay. ವರ್ಷಕ್ಕೆ 24,000 ರೂಪಾಯಿ ಅಕೌಂಟ್ಗೆ ಬರುತ್ತೆ. ಮಹಿಳೆಯರು ದೊಡ್ಡ ಬದಲಾವಣೆ ಮಹಿಳೆಯರಲ್ಲಿ ಕಾಣ್ತಾ ಇದೆ. ಇನ್ನೊಂದು ಅನ್ನಭಾಗ್ಯ. ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಯಾವುದಾದ್ರೂ ಒಂದು ಆಹಾರ ಅವ್ರನ್ನ ಕಾಪಾಡಿತ್ತು, ಸರ್ಕಾರದ ಯಾವುದಾದ್ರೂ ಒಂದು ಕಾನೂನು ಅವ್ರನ್ನ ಕಾಪಾಡಿತ್ತು ಅಂದ್ರೆ ಅದು ಅನ್ನಭಾಗ್ಯ. ಅದು ಅಕ್ಕಿ ಕೊಡುವಂತ ಪ್ರಮಾಣದಲ್ಲಿ ಈಗ ಕಡಿಮೆ ಆಗ್ತಾನೆ ಬರ್ತಾ ಇದೆ. 10 kg ಅಕ್ಕಿ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ನಾನು ನನ್ನ ಊರಿಗೆ ಒಂದು ವಿಶೇಷವಾದ ಪ್ರಾಮಿಸ್ ಅನ್ನ ಮಾಡಿದ್ದೇನೆ. ಅದು ನಾನು ಕುಚಲಕ್ಕಿ ಅಥವಾ ಉರ್ಪೆಲರಿ ನಾವೇನು ತಿಂತೀವಿ ಕರಾವಳಿಯಲ್ಲಿ, ಆ ಅಕ್ಕಿಯನ್ನ ನಾನು ಕೊಡ್ಲಿಕ್ಕೆ ನನ್ನ ಪ್ರಯತ್ನವನ್ನ ಮಾಡ್ತೇನೆ. ಸದನದಲ್ಲಿ ಇದ್ರ ಪರ ಧ್ವನಿಯನ್ನ ಎತ್ತೇನೆ ಅನ್ನುವ ಒಂದು ಆತ್ಮಸ್ಥೈರ್ಯ ನನಗಿದೆ. ಅದನ್ನ ಕೂಡ ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಇವತ್ತು ಯುವ ನಿಧಿ ಅನ್ನೋ ಒಂದು ಕಾರ್ಯಕ್ರಮ, ಗ್ರಾಜ್ಯುಯೇಟ್ ಆದಂಥವ್ರು ಕೆಲಸ ಇಲ್ಲದೆ ಇದ್ರೆ ಅವ್ರಿಗೆ 3,000 ರೂಪಾಯಿ ಮಾಶಾಸನ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಮಾಶಾಸನ. ಇವತ್ತೊಂದು ಹೊಸ ಕಾರ್ಯಕ್ರಮವನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಸರ್ಕಾರಿ ಸಾರಿಗೆಯಲ್ಲಿ ಉಚಿತವಾಗಿ ಅವರು ಪ್ರಯಾಣ ಮಾಡಬಹುದು ಅನ್ನೋ ಘೋಷಣೆಯನ್ನು ಇವತ್ತು ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಮನೆ ಮನಕ್ಕೆ ನಮ್ಮ ಕಾರ್ಯಕರ್ತರು ತಲುಪಿಸ್ತಾ ಇದ್ದಾರೆ. ಆದ್ರಿಂದ ಒಂದು ಅದ್ಭುತವಾದ ವಾತಾವರಣ ಇಡೀ ಕೇವಲ ಬೆಳ್ತಂಗಡಿ ಅಲ್ಲ, ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಓಕೆ, ಹಾಗಾದ್ರೆ ಈ ಬಾರಿ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿ ಖಂಡಿತ ಬರುತ್ತೆ. ಓಕೆ, ಜೊತೆಗೆ ನಾನು ಈ ಒಂದು ವಿಚಾರದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತ ಬಂದಾಗ ನಾವು ಪಕ್ಷಾತೀತವಾಗಿ ಮಾತಾಡ್ತೀವಿ ಪ್ರತಿ ಬಾರಿ ನೋಡಿದಾಗ. ಆದ್ರೆ ಈ ಬಾರಿ ನಮ್ಮ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ನಾಮಪತ್ರ ಬಿಜೆಪಿ ಅಭ್ಯರ್ಥಿಗಳ ನಾಮಪತ್ರ ಹೋಲಿಸಿದೆ. ತಮ್ಮ ಒಂದು ಕಾಂಗ್ರೆಸ್ನ ಅಭ್ಯರ್ಥಿಗಳ ನಾಮಪತ್ರದ ವಿಚಾರವಾಗಿ ತಮ್ಮ ಬಳಿ ಬಹಳಷ್ಟು ಜನರಿದ್ರು, ಬಹಳಷ್ಟು ಜನಸಾಗರ ಅಲ್ಲಿ ಬಂದಿತ್ತು. ಏನ್ ಕಾರಣ? ಯಾಕಂದ್ರೆ ಈ ಪ್ರಶ್ನೆ ಕೇಳಬೇಕಾಗುತ್ತೆ. ಹರೀಶ್ ಪೂಂಜಿ ಅವರು ಅಂತ ಬಂದಾಗ ಆ ಭಾಗದ ಸಿಟ್ಟಿಂಗ್ MLA, ಆ ಭಾಗದಲ್ಲಿ ಪ್ರಭಾವಿತ ನಾಯಕರು ಅಂತ ಬಂದಾಗ 5 ವರ್ಷ ಆಳಿದ್ದಾರೆ, ಗೊತ್ತಿದೆ. ಈ ಹಿಂದೆ ಅಲ್ಲಿ ಹುಟ್ಟಿ ಬೆಳೆದಂತಹ, ಅಲ್ಲೇ ಇದ್ದಂತಹ ವ್ಯಕ್ತಿ, ಜನ ಸೇರ್ತಾರೆ. ಆದರೆ ರಕ್ಷಿತ್ ಶಿವರಾಮ್ ಅಂತ ಬಂದಾಗ ಬೆಂಗಳೂರಿನಿಂದ ಬಂದಂತಹ ವ್ಯಕ್ತಿ, ಇಲ್ಲಿಯ ಬಗ್ಗೆ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನು ನಾನು ಕೇಳ್ಪಟ್ಟಿದ್ದೇನೆ. ಹೇಗೆ ಅಷ್ಟು ಜನ ಬಂದರು ಅನ್ನುವಂಥದ್ದು, ತಮ್ಮಗಳ ಬಗ್ಗೆ ಅಷ್ಟು ಅಭಿಮಾನ, ಜನ ಬೆಂಬಲ? ನಾನು ಬೆಂಗಳೂರಿನಿಂದ ಬಂದೋ ಇಲ್ಲಿಂದ ಬಂದೋ ಅಂತ ನಿಮ್ಮ ಮಾತೆ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಯಾಕಂತಂದ್ರೆ ನಿರಂತರವಾಗಿ ಇಲ್ಲಿಯ ಸಂಪರ್ಕ ಇಟ್ಕೊಂಡಂತವನು. ಜನನಿ ಜನ್ಮ ಭೂಮಿಶ್ಚೆ ಅಂತ ನಾವು ಸ್ವರ್ಗಾದಪಿ ಗರಿಯಸಿ ಅಂತ ನಾವು ಹೇಳ್ತೀವಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮೇಲಾದುದು ಅಂತ ಹೇಳ್ತೀವಿ. ನನ್ನ ತಾಯ್ನಾಡು ತುಳುನಾಡು, ನನ್ನ ಭಾಷೆ ತುಳು ಭಾಷೆ, ನಾನು ಕಲ್ತಿರುವಂತ ಸಂಸ್ಕೃತಿ ಸಂಸ್ಕಾರ ನೀವು ನೋಡಿರ್ಬೋದು, ಅದು ತುಳುವ ಸಂಸ್ಕೃತಿ ಸಂಸ್ಕಾರ. ಆದ್ರಿಂದ ಈ ಗಟ್ಟಿಯಾದ ಸಂಸ್ಕೃತಿಯನ್ನ ಯಾರು ಕೂಡ ಇದನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕುಟುಂಬದವರು 95% ಕುಟುಂಬದವರು ಇರುವಂಥದ್ದು ಈ ಊರಿನಲ್ಲಿ, ಈ ಭಾಗದಲ್ಲಿ. ಮತ್ತು ನಿರಂತರವಾಗಿ ಸಂಪರ್ಕ, ಅದು ಕೇವಲ ಯಾವಾಗಲೂ ಒಂದು ಸತಿ ಬಂದು ಹೋಗುವಂಥ ಸಂಪರ್ಕ ಅಲ್ಲ. ನಿರಂತರವಾಗಿ ಇಲ್ಲಿಯ ಕಾರ್ಯಕ್ರಮಗಳಲ್ಲಿ, ಇಲ್ಲಿಯ ಬೇರೆ ಬೇರೆ ವಿಚಾರಗಳಲ್ಲಿ ನನ್ನ ಸಂಪರ್ಕ ಇಟ್ಟಂಥವನು, ಇಲ್ಲಿಯ ಸಂಸ್ಕೃತಿಯಲ್ಲಿ ಆಳವಾಗಿ ಅಧ್ಯಯನ ಮಾಡಿದಂಥವನು, ಇಲ್ಲಿಯ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದಂಥವನು. ಆದ್ರಿಂದ ಒಂದು ದೊಡ್ಡ ಮಟ್ಟದ ಸಾಂಸ್ಕೃತಿಕ ನಂಟು ನನಗೆ ಈ ಭಾಗದ ಮೇಲಿದೆ. ನನ್ನ ನಾನೊಬ್ಬ ವೃತ್ತಿಯಲ್ಲಿ ವಕೀಲನಾಗಿರೋದ್ರಿಂದ, ನಾನೊಬ್ಬ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡೋ ವಕೀಲನಾಗಿರೋದ್ರಿಂದ ನಾನು ಆ ಊರನ್ನ ಆಯ್ಕೆ ಮಾಡಿದೆ. ಅಲ್ಲೆಲ್ಲ ನನ್ನ ಒಡನಾಟ ಇದೆ. ನಮ್ಮ ಕುಟುಂಬದವರು ಈ ಭಾಗದಲ್ಲಿ ಹೆಚ್ಚಿರೋದ್ರಿಂದ ಆ ಸಂಪರ್ಕ ನನ್ನನ್ನು ಈ ಮಟ್ಟಕ್ಕೆ ನನಗೆ ಜನಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯ. ಇದು ಕೇವಲ ಚುನಾವಣೆ ನಿಂತ ಮೇಲೆ ಬಂದಂಥ ಸಂಪರ್ಕ ಅಲ್ಲ. ನನ್ನ ಸುದೀರ್ಘವಾಗಿ ನನ್ನ ಜೀವನದಲ್ಲಿ ನಾನು ಬೆಳೆಸ್ಕೊಂಡಂಥ ಸಂಪರ್ಕ ಅವತ್ತು ನೀವು ನೋಡಿದ್ದೀರಿ. ಇವತ್ತು ಆ ನಮ್ಮ ನಾಮಿನೇಷನ್ ದಿವಸ ಬಂದಂತ ಜನಸಾಗರ ನೋಡಿ ವಸಂತ್ ಬಂಗೇರ್ ಅವರು ಒಂದು ಮಾತು ಹೇಳಿದ್ರು. ಅವ್ರು ಹೇಳ್ತಾರೆ, ನಾನು 11 ನಾಮಿನೇಷನ್ ಮಾಡಿದ್ದೇನೆ. ಆ 11 ನಾಮಿನೇಷನ್ ಅಲ್ಲಿ ಇತಿಹಾಸದಲ್ಲೇ ದಾಖಲೆ ಸೃಷ್ಟಿಸುವಂತ ಜನಸಾಗರ ಯಾವತ್ತಾದ್ರೂ ಬಂದಿದ್ರೆ ಅದು ನಿನ್ನ ನಾಮಿನೇಷನ್ಗೆ ಅಂತ ನನಗೊಂದು ಆಶೀರ್ವಾದ ಮಾಡಿದ್ರು. ಇದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೀನಿ. ಆ ಎಲ್ಲ ಜನರು ಪ್ರೀತಿ ವಿಶ್ವಾಸದಿಂದ ಬಂದ್ರು. ಯಾರನ್ನೂ ಕೂಡ ನಾವು ಬಸ್ ಮಾಡಿಸಿ ಪಕ್ಕದ ತಾಲೂಕುಗಳಿಂದ ಕಾರ್ಕಳ, ಮೂಡುಬಿದ್ರೆ, ಬಂಟ್ವಾಳದಿಂದ ಯಾರನ್ನೂ ಕೂಡ ಕಳಿಸಿಲ್ಲ. ಎಲ್ಲರೂ ಅಪ್ಪಟ ಬೆಳ್ತಂಗಡಿಯ ಜನ ಅವತ್ತು ಬಂದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಓಕೆ, ಹೌ ಅನ್ನುವಂಥದ್ದು ಇಷ್ಟು ಜನ ಬೆಂಬಲ ಅಥವಾ ರಕ್ಷಿತ್ ಶಿವರಾಮ್ ಹೊಸ ಮುಖ ನಮ್ಗಳಿಗೆ ಅಂತ ಬಂದಾಗ, ಆದ್ರೂ ಕೂಡ ಜಿಲ್ಲೆಯ ಜನತೆ ಅಥವಾ ಬೆಳ್ತಂಗಡಿಯ ಜನತೆ ತಮ್ಮನ್ನ ಅಪ್ಪಿಕೊಂಡಿದ್ದಾರೆ ಹೌ ಅನ್ನುವಂಥ ಪ್ರಶ್ನೆ ಹೇಗೆ? ಒಂದು 81 ಗ್ರಾಮ ಇರುವಂತ ಈ ರಾಜ್ಯದಲ್ಲೇ 3ನೇ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ 75 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇರುವಂತ ಕ್ಷೇತ್ರ. ನಾವು ಇಲ್ಲಿ ಒಂದು ಬೆಸ್ಟ್ ಫೌಂಡೇಶನ್ ಅನ್ನುವ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತೇವೆ. ಆ ಸಂಸ್ಥೆಯಲ್ಲಿ ನಾವು ಬೇರೆ ಬೇರೆ ಭಾಗಗಳಲ್ಲಿ ಮುಂಚೆ ಕೆಲಸ ಮಾಡ್ತಿದ್ವಿ. ಕಳೆದ ಒಂದು 3 ವರ್ಷದಿಂದ ಅದರ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬೆಳ್ತಂಗಡಿಯಲ್ಲಿ ಮಾಡ್ತೇವೆ. ಎಲ್ಲ ಗ್ರಾಮದಲ್ಲೂ ನಮ್ಮ ತಂಡಗಳನ್ನ ರಚನೆ ಮಾಡ್ತೇವೆ. 81 ಗ್ರಾಮದಲ್ಲೂ ಆ ಗ್ರಾಮದ ಹೆಸರಿಟ್ಟು ಬೆಸ್ಟ್ ಮುಂಡೂರು ಅಂತಾಯ್ತು,
ಇವತ್ತು ಬೆಸ್ಟ್ ಚಾರ್ಮಾಡಿ, ಬೆಸ್ಟ್ ಕಕ್ಕಿಂಜೆ, ಬೆಸ್ಟ್ ಕಾಯರ್ ತಡ್ಕ ಅಂತೇಳಿ ಎಲ್ಲ ಗ್ರಾಮದಲ್ಲಿ ನಮ್ಮ ಒಂದು ಪ್ಯಾರಲಲ್ ಫೌಂಡೇಶನ್, ಇದು ರಾಜಕೀಯೇತರ ಫೌಂಡೇಶನ್. ಇಲ್ಲಿ ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷಿಕರು ಇದರ ಭಾಗವಾಗಿದ್ದಾರೆ. ಅಲ್ಲಿ ಸಾಂಸ್ಕೃತಿಕವಾಗಿ ಕೆಲವು ಕಾರ್ಯಕ್ರಮ, ಕ್ರೀಡೆಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮ. ಒಂದು ಕಬಡ್ಡಿ ಮ್ಯಾಟು ನಾನು ಯಾವುದೋ ಒಂದು ಟೂರ್ನಮೆಂಟ್ ಕೇಳಿದಾಗ ಅವ್ರು ಹೇಳಿದ್ರು ಕಬಡ್ಡಿ ಮ್ಯಾಟ್ಗೆ 5,000 ರೂಪಾಯಿ ಆಗುತ್ತೆ, ಸರ್ಕಾರದಲ್ಲೂ ಇದೆ, ಆ ಸರ್ಕಾರದಲ್ಲಿರುವಂಥ ಮ್ಯಾಟ್ ತರಿಸ್ಲಿಕ್ಕೆ 5,000 ರೂಪಾಯಿ ಆಗುತ್ತೆ. ನಾವಾಗ ಒಂದು ಆಲೋಚನೆ ಮಾಡಿದ್ವಿ, ಯಾಕೆ ನಾವೇ ಒಂದು ಉಚಿತವಾಗಿ ಕಬಡ್ಡಿ ಮ್ಯಾಟ್ ಕೊಡಬಾರ್ದು ಅಂತೇಳಿ ಒಂದು ಉಚಿತವಾಗಿ ಕಬಡ್ಡಿ ಮ್ಯಾಟ್ ಕೊಡುವಂಥ ಕಾರ್ಯಕ್ರಮ ಮಾಡಿದ್ವಿ. ದೊಡ್ಡ ಮಟ್ಟದ ಕಬಡ್ಡಿ ಆಟಗಾರರ ಪ್ರೋತ್ಸಾಹ ಸಿಕ್ತು. ಅದಾದ ನಂತರ ನಮ್ಮ ಭಾಗದಲ್ಲಿ ನಮ್ಮ ಊರಿನ ಜನ ಯಾಕೋ ಸರ್ಕಾರಿ ಉದ್ಯೋಗದ ಬಗ್ಗೆ ಸ್ವಲ್ಪ ಕಡಿಮೆ ಆಸಕ್ತಿ. ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಫಸ್ಟ್ PU, ಸೆಕೆಂಡ್ PUC, 10th ಅಲ್ಲಿ ಮಾರ್ಕ್ಸ್ ತೆಗಿತಾರೆ, ಆದರೆ ನಂತರ ಅವ್ರು ಏನಾಗ್ತಾರೆ ಅಂತ ಗೊತ್ತಿಲ್ಲ, ಯಾವ ಕವಲು ದಾರಿಲಿ ಅವ್ರು ಹೋಗ್ತಾರೆ ಅಂತ ಗೊತ್ತಿಲ್ಲ, ಯಾವ್ದು ಅವ್ರನ್ನ ಸೆಳೆಯುತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ನಮ್ಮ ತುಳುನಾಡಿನವರು ಸರ್ಕಾರಿ ಉದ್ಯೋಗಕ್ಕೆ ಬರಬೇಕು ಅಂತ ಒಂದು IAS IPS ನ ಟ್ರೈನಿಂಗ್ ಕ್ಯಾಂಪ್ನ ನಾವು ಪ್ರಾರಂಭ ಮಾಡ್ತೀವಿ ಉಚಿತವಾಗಿ. ಅದಕ್ಕೊಂದಷ್ಟು ಸ್ಟಡಿ ಮೆಟೀರಿಯಲ್ ನಮ್ಮ ಶಶಿಕುಮಾರ್ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು, ಒಂದಷ್ಟು ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಬೇರೆ ಬೇರೆ ಶಿಕ್ಷಕರನ್ನ ಕರ್ಕೊಂಡ್ಬಂದು ಒಂದು ತರಬೇತಿ ಕಾರ್ಯಾಗಾರವನ್ನ ಮಾಡಿದ್ವಿ. ಅದಾದ ನಂತರ ಅಲ್ಲೊಂದಷ್ಟು ನಮಗೆ ಯುವಕರ ಸೆಳೆತ ಬಂತು. ಇನ್ನ ಸ್ವಲ್ಪ ವಿದ್ಯೆಯಲ್ಲಿ ಅಂತ 10th ಪಾಸ್ ಆಗಿರುವಂತವ್ರು ಅವರು ಕೇಳಿದ್ರು ನಮಗೇನಾದ್ರು ಒಂದು ಕಾರ್ಯಕ್ರಮ ಮಾಡಿ ಅಂತ. ಒಂದು ದೊಡ್ಡ ರಬ್ಬರ್ ಬೆಳೆಯುವಂತ ಪ್ರದೇಶ ನಮ್ದು. ಇಡೀ ದಕ್ಷಿಣ ಕನ್ನಡ ಉಡುಪಿಯಲ್ಲಿ 15,000 ಹೆಕ್ಟೇರ್ ಅಷ್ಟು ರಬ್ಬರ್ ಬೆಳೆಯುವಂತ ಪ್ರದೇಶ ಇದೆ. ಇವತ್ತು ದೊಡ್ಡ ಸಮಸ್ಯೆ ಟ್ಯಾಪರ್ಸ್ ಸಮಸ್ಯೆ. ಟ್ಯಾಪಿಂಗಿಗೆ ಒಳ್ಳೆ ಸಂಬಳ ಇದೆ, ಆದ್ರೆ ಟ್ಯಾಪರ್ಸ್ಗಳು ಸಿಗಲ್ಲ. ಆದ್ರಿಂದ ಅವ್ರಿಗೆ ಒಂದು ಕತ್ತಿಯ ದೀಕ್ಷೆಯನ್ನ ಕೊಟ್ವಿ ನಾವು. ಅದೇನ್ ದೀಕ್ಷೆ ಅಂದ್ರೆ ಟ್ಯಾಪಿಂಗ್ ಕತ್ತಿಯ ದೀಕ್ಷೆ. ಆ ಟ್ಯಾಪಿಂಗ್ ಕತ್ತಿ ಕೊಟ್ಟು ಅದರಿಂದ ಕತ್ತಿಯಿಂದ ಜೀವನ, ಕತ್ತಿಯಿಂದ ರಕ್ತಪಾತ, ಯುದ್ಧ ಅಲ್ಲ, ಕತ್ತಿಯಿಂದ ಜೀವನ, ಆ ಒಂದು ನಾವು ಕೊಟ್ಟು ಅವ್ರಿಗೆ ಅದರ ತರಬೇತಿಯನ್ನು ಕೊಟ್ಟು ಟ್ಯಾಪರ್ಸ್ನ ತಯಾರು ಮಾಡಿದ್ವಿ. ಇವತ್ತು ಎಲ್ಲ ಭಾಗದಲ್ಲೂ ನಮ್ಮ ತರಬೇತಿ ಪಡೆದಂತ ರಬ್ಬರ್ ಟ್ಯಾಪರ್ಸ್ ಇದ್ದಾರೆ. ಅದರೊಂದಿಗೆ ತುಳುನಾಡಿನ ಗಂಡು ಕಲೆ ಯಕ್ಷಗಾನ, ಇನ್ನು ಯುವ ಪೀಳಿಗೆಗೆ ಯಕ್ಷಗಾನದ ಮೇಲೆ ಇನ್ನೂ ಹೆಚ್ಚು ಆಸಕ್ತಿ ಬರಬೇಕು. ಒಂದು ಉಚಿತವಾದ ಯಕ್ಷಗಾನ ತರಬೇತಿ ಕಾರ್ಯಾಗಾರ ಮಾಡಿದ್ವಿ. ಅಲ್ಲೊಂದಷ್ಟು ಜನ ಸೇರ್ಕೊಂಡ್ರು. ನಿರಂತರವಾಗಿ ಪುಸ್ತಕ ಕೊಡುವಂತ ಕಾರ್ಯಕ್ರಮ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೆ, ಬಹುತೇಕ ಎಲ್ಲ ಶಾಲೆಗಳಿಗೆ ಉಚಿತ ಪುಸ್ತಕ ಮತ್ತೊಂದು ಸಣ್ಣ ಕಾರ್ಯಾಗಾರ, ಅವ್ರನ್ನೊಂದು ಮೋಟಿವೇಟ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ಸಣ್ಣ ಕಾರ್ಯಾಗಾರವನ್ನ ಮಾಡಿದ್ವಿ. ಈ ರೀತಿ ಯಕ್ಷಗಾನ, ಯಕ್ಷ ಬಳಗ ಬೆಳ್ತಂಗಡಿ ಅಂತ ಮಾಡಿ ಬೇರೆ ಬೇರೆ ಯಕ್ಷ ತಂಡಗಳನ್ನ ಕರೆಸಿ ಅಲ್ಲಿ ಪ್ರದರ್ಶನ ಮಾಡುವಂತ ಕೆಲಸ. ಈ ರೀತಿ ನಿರಂತರವಾಗಿ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಂಡಿದ್ರಿಂದ ಒಂದು ಬೇರೆ ರೀತಿಯ ಒಂದು ಪ್ಯಾರಲಲ್ ಫೋರ್ಸ್ ನಮ್ಮ ಪರ ಇವತ್ತು ಎದ್ದು ನಿಂತಿದೆ. ಓಕೆ ಬ್ಯೂಟಿಫುಲ್. ತಾವು ಹೇಳಿದಾಗ ತಮ್ಮ ಒಂದು ವಿಷನ್ ನನಗೆ ಬಹಳಷ್ಟು ಇಷ್ಟ ಆಯ್ತು. ಯಾಕಂದ್ರೆ ಬೆಳ್ತಂಗಡಿ ಬಗ್ಗೆ ಏನೋ ಒಂದು ಚುನಾವಣೆ ಇದೆ, ಹಾಗಾಗಿ ತಾವು ಒಂದು ಟಿಕೆಟ್ ಸಿಕ್ಕಿದೆ, ಹಾಗಾಗಿ ತಾವು MLA ಆಗಿ ಸ್ಪರ್ಧೆ ಮಾಡ್ತಾ ಇದ್ದೀರಾ ಅನ್ಕೊಂಡ್ರೆ ಇಲ್ಲ, ಬೆಳ್ತಂಗಡಿಯನ್ನು ಸಮಗ್ರವಾಗಿ ನೋಡಿದ್ದೀರಾ. ಅಲ್ಲಿ ಏನ್ ಸಮಸ್ಯೆಗಳಿವೆ, ಜನಸಾಮಾನ್ಯರು ಯಾರೆಲ್ಲ, ಯಾವ ವರ್ಗದವರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವ್ರುಗಳಿಗೆ ಏನೆಲ್ಲ ಬೇಕು, ಇದನ್ನೆಲ್ಲ ಫುಲ್ ಸ್ಟಡಿ ಮಾಡಿದ್ದೀರಾ. ನಾನು ಕೇಳುವಂಥದ್ದು ಸರ್, ನೇರವಾಗಿ ಕೇಳ್ತೀನಿ, ಯಾಕಂದರೆ ಒಂದು ಇಂತಹ ಈ ಕಾಲಘಟ್ಟದ ಒಂದು ರಾಜಕೀಯದಲ್ಲಿ ಇಂತಹ ಒಂದು ವಿಷನ್ಗಳು ವರ್ಕೌಟ್ ಆಗುತ್ತಾ? ಯಾಕಂದರೆ ತಮ್ಮ ಬೆಸ್ಟ್ ಫೌಂಡೇಶನ್ ಬಗ್ಗೆ ನಾನು ಕೇಳಿದ್ದೇನೆ. ಉಚಿತವಾಗಿ IAS IPSಗಳನ್ನು ಕಳಿಸ್ತೀರಾ, ಉಚಿತವಾಗಿ ಟ್ರೈನಿಂಗ್ ಕೋರ್ಸ್ಗಳನ್ನು ಕೊಡ್ತೀರಾ, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಬೆಸ್ಟ್ ಫೌಂಡೇಶನಿಂದ ಮಾಡಿದ್ದೀರಾ. ಆದರೆ ಅದೆಲ್ಲವೂ ಕೂಡ ಹೈಲೈಟ್ ಆಗಲ್ಲ ಬಹಳಷ್ಟು ವಿಚಾರಗಳಲ್ಲಿ. ಆದರೆ ತಾವು ಹೊರಗಿನಿಂದ ಬಂದಿದ್ದೀರಾ ಅನ್ನೋಂಥ ವಿಚಾರವೇ ಹೈಲೈಟ್ ಆಗುತ್ತೆ. ಸೊ ನಾನು ಕೇಳೋದು, ಇಂಥ ವಿಷನ್ಗಳು ಈ ಕಾಲಘಟ್ಟದಲ್ಲಿ ಇಸ್ ಇಟ್ ವರ್ಕೌಟ್ ಆಗುತ್ತಾ? ಇವಾಗ ನಿಮ್ಮನ್ನ ನಾನು ನೇರವಾಗಿ ರಾಜಕೀಯದಿಂದ ನೀವು ಏನಾಗಬೇಕು ಅಂತ ಕೇಳಿದ್ರೆ ನೀವು ಹೇಳ್ತಿದ್ರ ರಾಜಕೀಯ ಬದಲಾಗಬೇಕು. ರಾಜಕೀಯ ಜನಸಾಮಾನ್ಯರಿಗೆ ರಾಜಕೀಯ ಬೇಕು, ಜನಸಾಮಾನ್ಯರಿಗೆ ಅವರ ಕಾರ್ಯಕ್ರಮಗಳು ಮುಟ್ಟಬೇಕು ಅಂದ್ರೆ ರಾಜಕೀಯದಲ್ಲಿ ಬದಲಾವಣೆ ಬೇಕು. ಆ ಬದಲಾವಣೆ ಯಾವ ರೀತಿ ಅಂತ ಹೇಳಿದ್ರೆ ನೀವು ಹೇಳೋದು ಯುವಕರು ರಾಜಕೀಯಕ್ಕೆ ಬರಬೇಕು. ಮತ್ತೆ ಯಾಕೆ ಯುವಕರು, ಯಾವ ರೀತಿಯ ಯುವಕರು ಬರಬೇಕು ಅಂದ್ರೆ ನೀವು ಹೇಳೋದು ವಿದ್ಯಾವಂತ ಯುವಕರು ರಾಜಕೀಯಕ್ಕೆ ಬರಬೇಕು. ರಾಜಕೀಯನ ಹೊಲ್ಸಲ್ಲ. ಆದ್ರೆ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ನಾವು ದೂರ ಉಳಿದ್ಬಿಟ್ರೆ ಈ ವ್ಯವಸ್ಥೆ ಯಾವತ್ತಿಗೂ ಸರಿ ಆಗಲ್ಲ. ನಾನೇ ಸ್ವತಃ ಆ ವ್ಯವಸ್ಥೆ, ಆ ಚಕ್ರ ವ್ಯೂಹದ ಒಳಗೆ ಹೋಗಿ ಅಲ್ಲಿ ಬದಲಾವಣೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಬದಲಾವಣೆಯನ್ನ ತರಬಹುದು. ರಾಜಕೀಯದಿಂದ ದೊಡ್ಡ ನಿರೀಕ್ಷೆ ಜನರಿಗಿದೆ, ಜನರ ಆಸಕ್ತಿ ರಾಜಕೀಯದ ಮೇಲಿದೆ. ನಿರಂತರವಾಗಿ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ಅವರ ಅಬ್ಸರ್ವೇಷನ್ ಏನು ಅಂದ್ರೆ ನನ್ನ ಜೀವನಕ್ಕೆ ಬದಲಾವಣೆ ತರುವಂತ ನಾಯಕ ಹುಟ್ಟು ಬರ್ತಾನ ಅನ್ನೋ ನಿರೀಕ್ಷೆಯಲ್ಲಿ ಜನರು ನಿರಂತರವಾಗಿರ್ತಾರೆ. ಆ ಹುಡುಕಾಟಕ್ಕೆ ನಾವೊಂದು ಉತ್ತರವನ್ನ ಕೊಡಬೇಕು. ಇವತ್ತು ನಮಗೂ ಒಂದು ಒಳ್ಳೆ ಪ್ರೊಫೆಷನ್ ಇದೆ, ನಾವು ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು ಯಾವುದೋ ಕಾರ್ಪೊರೇಟ್ ಕ್ಲೈಂಟ್ಸ್ ಇಟ್ಕೊಂಡು ಒಳ್ಳೆ ದುಡ್ಡು ಮಾಡಿ ನಮ್ಮ ಕುಟುಂಬ ಸಂಸಾರವನ್ನ ನೋಡ್ಕೊಂಡು ಇರ್ಬೋದು. ಆದ್ರೆ ಆ ಕಾನೂನಿನ ಕೇಸ್ಗಳನ್ನ, ಬಡ ಜನರನ್ನ, ದಲಿತರನ್ನ
ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರನ್ನ, ಆದಿವಾಸಿಗಳನ್ನ, ಮಹಿಳೆಯರನ್ನ, ಯುವಕರನ್ನ ನಾವು ನೋಡ್ತಾ ಇದ್ದಾಗ, ಅವರ ಸಮಸ್ಯೆಗಳನ್ನ ನೋಡ್ತಿದ್ದಾಗ ನಾವೇ ವಿ ಶುಡ್ ಬಿ ದ ಚೇಂಜ್, ಐ ಶುಡ್ ಬಿ ದ ಚೇಂಜ್ ಅನ್ನೋ ಒಂದು ವಿಚಾರ ನನಗೆ ತಾಕತ್ತೆ. ನಾನು ಈ ಆಯ್ಕೆಯನ್ನ ಮಾಡ್ತೇನೆ. ನನ್ನ ಏನು ನಾನು ಕಲ್ತಿದ್ದೇನೆ, ನನ್ನ ವಿದ್ಯೆಯನ್ನು ಇದಕ್ಕೆ ದಾರೆ ಎಳಿಬೇಕು. ಆಗ ನಾನು ಬದಲಾವಣೆಯನ್ನು ಖಂಡಿತ ತರಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರದಲ್ಲಿ ನಾನು ಈ ಕೆಲಸಕ್ಕೆ ಕೈ ಹಾಕ್ತಿದ್ದೇನೆ. ನಾನು ನನ್ನ ಜೀವನದ ದೊಡ್ಡ ಅವಧಿಯನ್ನು ನಗರ ಪ್ರದೇಶದಲ್ಲಿ ಕಳೆದಿದ್ರು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ನನ್ನ ಸಂಪೂರ್ಣ ಜೀವನವನ್ನು ನಾನು ಸಮರ್ಪಣೆ ಮಾಡಿದ್ದೇನೆ. ಗ್ರಾಮೀಣ ಬದುಕಿನಲ್ಲಿ ಬದಲಾವಣೆ ತಂದೇ ತರ್ತೇನೆ ಅನ್ನುವ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಓಕೆ, ಗ್ರಾಮೀಣ ಭಾಗ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರಗಳು. ಆದರೆ ಕೆಲವು ವಿಚಾರಗಳು ಹೇಳುತ್ತೆ, ಬೆಂಗಳೂರಲ್ಲಿ ಸೀಟ್ ಸಿಗ್ಲಿಲ್ಲ ರಕ್ಷಿತ್ ಶಿವರಾಮ್ ಅವರಿಗೆ, ಹಾಗಾಗಿ ಅವರು ಬೆಳ್ತಂಗಡಿಗೆ ಬಂದಿದ್ದಾರೆ ಅನ್ನುವಂಥದ್ದು. ಹೌದಾ? ಟ್ರೈ ಮಾಡಿಲ್ಲ. ವೈ ಬೆಳ್ತಂಗಡಿ ಗ್ರಾಮೀಣ ಭಾಗ ಬೇಕು? ನನ್ನ ಊರು. ಓಕೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮೇಲಾದುದು. ಇವತ್ತು ನನ್ನ ಊರಲ್ಲಿ ನಾನು ಬದಲಾವಣೆ ಮಾಡೋಣ. ಬೆಂಗಳೂರಿನಂತ ಊರಲ್ಲೋ ಅಥವಾ ಬೇರೆಲ್ಲೋ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಇಲ್ಲಿ ನಾನು ನೋಡಿದಾಗ ಮೂಲಭೂತ ಸಮಸ್ಯೆಗಳು, ಮೂಲಭೂತ ಸೌಕರ್ಯದ ಕೊರತೆಗಳಿದೆ. ಆ ಕೊರತೆಗಳನ್ನ ನಾನೊಂದಷ್ಟು ಊರುಗಳನ್ನ ಸುತ್ತಿದ್ದೇನೆ, ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇನೆ, ಒಂದಷ್ಟು ಪುಸ್ತಕಗಳನ್ನ ಓದಿದ್ದೇನೆ. ಈ ಎಲ್ಲ ಅನುಭವವನ್ನ ಇಲ್ಲಿಗೆ ದಾರಿ ಎಳಿಬೇಕು, ಇಲ್ಲೊಂದು ಬದಲಾವಣೆಯನ್ನ ತರಬೇಕು ಅನ್ನೋ ವಿಚಾರದಲ್ಲಿ ಇಲ್ಲಿಗೆ ನಾನು. ಹಾಗಾದ್ರೆ ಹರೀಶ್ ಮೋದಿ ಅವರು ಬದಲಾವಣೆ ಮಾಡಿಲ್ಲ ಅಂತ ಹೇಳ್ತೀರಿ? ಅದನ್ನ ನೀವು ಹೇಳಬೇಕು. ಯಾವ ರೀತಿ ಬದಲಾವಣೆ ಅಂದ್ರೆ ಕಾಂಕ್ರೀಟ್ ರಸ್ತೆ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಬದಲಾವಣೆ ಅಂದ್ರೆ ಕೇವಲ ಕಾಂಕ್ರೀಟ್ ರಸ್ತೆ ಮಾಡದೆ ಬದಲಾವಣೆ ಅಂತಲ್ಲ. ಬದಲಾವಣೆ ಅಂದ್ರೆ ಸಮಗ್ರವಾಗಿ ಜನರ ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು, ಜನರ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಆಗಬೇಕು, ಜನರು ಅವರ ಸಂಕಷ್ಟಕ್ಕೆ ನಾವು ಬೇರೆ ಬೇರೆ ರೀತಿಯ ಪರಿಹಾರಗಳನ್ನ ಹುಡುಕೊಟ್ಟು ಅವರ ಜೀವನವನ್ನ ಸುಲಲಿತ ಮಾಡುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡಬೇಕು. ಅಂತ ರಾಜಕಾರಣಿಗಳನ್ನ ಜನರು ಇವತ್ತು ನಿರೀಕ್ಷೆ ಮಾಡ್ತಿದ್ದಾರೆ. ಓಕೆ, ಹಾಗಾದ್ರೆ ಹರೀಶ್ ಮೋದಿ ಅವರು ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಕಾಂಕ್ರೀಟ್ ರಸ್ತೆ ಮಾಡೋದು ಕೆಲಸ ಅಂತ ನಾನು ಹೇಳಲ್ಲ. ಸಮಗ್ರವಾಗಿ ಬದಲಾವಣೆ ಆಗ್ಬೇಕು. ಇಲ್ಲಿ ಶಾಲೆಗಳಿದೆ, ಆಸ್ಪತ್ರೆಗಳಿದೆ, ಇನ್ನೂ ಕೂಡ ಬಸ್ ಸ್ಟ್ಯಾಂಡ್ ಇಲ್ಲ. ಇವತ್ತಿಗೂ ಬೆಳ್ತಂಗಡಿಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇಲ್ಲ, ಸುಸಜ್ಜಿತವಾದ ಮಾರುಕಟ್ಟೆ ಇಲ್ಲ, ಒಂದು ಆಸ್ಪತ್ರೆ. ಇವತ್ತಿಗೂ ಕೂಡ ಒಂದು ಏನಾದ್ರೂ ಒಂದು ಸಣ್ಣ ಟೆಸ್ಟ್, ಒಂದು MRI ಸ್ಕ್ಯಾನ್ ಆಗ್ಬೇಕು ಅಂತ ಹೇಳಿದ್ರು, ಒಂದು CT ಸ್ಕ್ಯಾನ್ ಆಗ್ಬೇಕಂದ್ರು ಬೆಳ್ತಂಗಡಿಯಿಂದ ನಾವು ಮಂಗಳೂರಿಗೆ ಬರಬೇಕು. ಇವತ್ತು ದೇಶದ, ವಿಶ್ವದ ಅತಿ ಹೆಚ್ಚು ವೈದ್ಯರನ್ನ ಸೃಷ್ಟಿ ಮಾಡುವಂತ ಯಾವ್ದಾದ್ರು ಒಂದು ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರೆ ನಮ್ಮ ಬೆಳ್ತಂಗಡಿಯಲ್ಲಿ ಎಷ್ಟು ಜನ ವೈದ್ಯರು ಇದ್ದಾರೆ ಅಂದ್ರೆ ಒಂದು 100 ರಿಂದ 150 ಜನ ವೈದ್ಯರು. ಜನ ಎಷ್ಟಿದ್ದಾರೆ ಅಂದ್ರೆ 3.5 ಲಕ್ಷ ಜನ. ಸೀದಾ ರೇಷಿಯೋ 3.5 ಲಕ್ಷ ಜನರಿಗೆ ಒಂದು 100 ಜನ ಡಾಕ್ಟರ್ಗಳಿದ್ದಾರೆ. ಮೆಡಿಕಲ್ ಫೆಸಿಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ಮಂಗಳೂರಿನ ಮೇಲೆ ಡಿಪೆಂಡ್ ಆಗಬೇಕಾಗಿರೋ ಪರಿಸ್ಥಿತಿ. ಯಾವುದೋ ಒಂದು ಒಳ್ಳೆ ಬ್ಲಡ್ ಟೆಸ್ಟ್ ಆಗಬೇಕು, ಅದಕ್ಕೊಂದು 300 ರೂಪಾಯಿ ಇದ್ರೆ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ 300 ರೂಪಾಯಿ ಟೆಸ್ಟ್ ಮಾಡುವಂತ ಪರಿಸ್ಥಿತಿ ನಮ್ದಾಗಿದೆ. ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಗ್ರಾಮಗಳಿಗೂ ಇನ್ನೂ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಿಲ್ಲ. ಅವನ ನಂತರ ಶಾಲೆ ಆಯಿತು, ಕಾಲೇಜ್ ಆಯಿತು, ಹೈಸ್ಕೂಲು. ಎಷ್ಟು ಹೈಸ್ಕೂಲ್ ಇದೆ ನಮಗೆ? ಎಲ್ಲ ನಮ್ಮ ಪ್ರೈಮರಿ ಮಕ್ಕಳಿಗೆ ಸೀಟ್ ಕೊಡುವಂಥ ಹೈಸ್ಕೂಲ್ ಇವತ್ತಿಗೂ ಬೆಳ್ತಂಗಡಿಯಲ್ಲಿಲ್ಲ. ಹಾಸ್ಟೆಲ್ ಫೆಸಿಲಿಟಿ, ಎಷ್ಟು ಹಾಸ್ಟೆಲ್ ಫೆಸಿಲಿಟಿ ಇದೆ? ಎಲ್ಲ ಮಕ್ಕಳು ಅಲ್ಲಿ ಹೋಗಿ ಗ್ರಾಮೀಣ ಭಾಗದಿಂದ ತಾಲೂಕು ಮಟ್ಟಕ್ಕೆ ಬಂದು ಕಲಿಯುವಷ್ಟು ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ. ಈ ಎಲ್ಲ ವಿಚಾರದಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು, ಆರೋಗ್ಯ ವ್ಯವಸ್ಥೆ ಸುಧಾರಣೆ ಆಗಬೇಕು, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿದೆ. ಆದಿವಾಸಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಮಲೆಕುಡಿಯ ಕೊರಗ ಸಮುದಾಯದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ವಾಸವಿದ್ದಾರೆ. ಅವರು ಎಲ್ಲರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಕಾನೂನಲ್ಲಿ ಏನು ಸವಲತ್ತುಗಳು ಅವ್ರಿಗಿದೆಯೋ ಆ ಸವಲತ್ತುಗಳನ್ನ ತರುವಂತ ಕೆಲಸವನ್ನ ಮಾಡಬೇಕು. ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಕೂಡ ಅಲ್ಲಿ ಆಗ್ಬೇಕಾಗಿದೆ. ಓಕೆ, ತಮ್ಮ ವಿಷನ್ ಚೆನ್ನಾಗಿದೆ ಸರ್, ತಮ್ಮ ಯೋಚನೆಗಳು ಚೆನ್ನಾಗಿದೆ. ಆದ್ರೆ ನಾನು ಕೇಳುವಂತದ್ದು, ಬೆಳ್ತಂಗಡಿ ಅಂತ ಬಂದಾಗ ಹಿಂದುತ್ವದ ಭದ್ರಕೋಟೆಯಾಗಿ ಈಗ ಕನ್ವರ್ಟ್ ಆಗಿದೆ. ಒಂದು 5 ವರ್ಷಗಳಿಂದ ಈಚೆಗೆ ಕನ್ವರ್ಟ್ ಆಗಿದೆ. ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದುತ್ವ ವರ್ಕೌಟ್ ಆಗುತ್ತೆ. ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ರಕ್ಷಿತ್ ಶಿವರಾಮ್ ಅವರು ಹಿಂದುತ್ವದ ಬಗ್ಗೆ ಏನು ಹೇಳ್ತೀರಾ? ಹಿಂದುತ್ವ ಇದೆಯಾ ತಮ್ಮಲ್ಲಿ ಅಥವಾ ಸಾಫ್ಟ್ ಹಿಂದುತ್ವ? ತ್ರಿಕಾಲ ಪೂಜೆ ಮಾಡುವಂಥವ್ನು ನಾನು. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಾವು ನಮ್ಮ ದೈವಗಳ ಒಂದು ದೀಪ ಹಚ್ಚೆ ಮನೆಯಿಂದ ಆಚೆ ಬರುವಂಥವ್ರು. ನಿರಂತರವಾಗಿ ದೇವರ ಆಶೀರ್ವಾದ ಇಲ್ಲದೆ ಇಲ್ಲಿ ಯಾವುದು ಸಾಧ್ಯ ಇಲ್ಲ. ನಾನು ಅದಕ್ಕೆ ಯಾವ ಟರ್ಮಿನಾಲಜಿಯನ್ನು ಕೊಡೋದಿಲ್ಲ. ನಾನು ನಂಬುವಂಥ ದೇವರು ಇಲ್ಲಿದ್ದಾರೆ. ನಾನು ನಂಬುವಂಥ ನಮ್ಮ ಕುಟುಂಬದ ದೇವರುಗಳು, ನಾಗ ಆರಾಧನೆ ಏನು ಮಾಡ್ತೀವಿ ಎಲ್ಲ ನಮ್ಮ ಊರಿನಲ್ಲಿದೆ. ಅವ್ರನ್ನ ನಿರಂತರ ನಾವು ಸ್ಮರಣೆ ಮಾಡ್ತಾನೆ ಇರ್ತೇವೆ. ಅವರ ಆಶೀರ್ವಾದ ಇಲ್ಲದೆ ಏನೂ ಕೂಡ ಸಾಧ್ಯ ಇಲ್ಲ. ಅದನ್ನ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ನಾನಂತೂ ಬಂದಿಲ್ಲ. ಓಕೆ, ಆದ್ರೆ ಹಿಂದುತ್ವ ವರ್ಕೌಟ್ ಆಗುತ್ತೆ. ಕರಾವಳಿ ಭಾಗ ಅಂತ ಬಂದಾಗ ಹಿಂದುತ್ವದ ಪ್ರಯೋಗಶಾಲೆ ಅಥವಾ ಹಿಂದುತ್ವ ಇಲ್ಲಿ ವರ್ಕೌಟ್ ಆಗುತ್ತೆ. ಹಿಂದುತ್ವ ಬಿಟ್ಟರೆ ಬೇರೆ ಯಾವುದು ಕೂಡ ವರ್ಕೌಟ್ ಅಲ್ಲ, ತಮ್ಮ ಕೂಡ ಗೊತ್ತಿದೆ. ಸೊ ಹಾಗಾಗಿ ನಾನು ಕೇಳ್ತಾ ಇರುವಂಥದ್ದು, ತಮ್ಮದು ಯಾವ ರೀತಿ ಇದೆ ಅಂದ್ರೆ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ ಹಿಂದುತ್ವ ಸ್ವಲ್ಪ ವಾಲ್ತಾ ಇದೆ ಅನ್ನುವಂಥದ್ದು ಹೌದಾ?
ಹಿಂದುತ್ವ ತರನೇ ಬಂಧುತ್ವನ ಆಲಿಂಗನ ಮಾಡಿದಂಥವನು. ಆ ಬಂಧುತ್ವ ಇವತ್ತು ಎಲ್ಲರಲ್ಲಿ ಬೇಕು. ನಾವು ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್. ಸರ್ವೇ ಜನರ ಸುಖವನ್ನ ಬಯಸುವಂತ ಧರ್ಮ ನಮ್ದು, ಒಂದು ಅದ್ಭುತವಾದ ಧರ್ಮ. ಈ ಧರ್ಮದಲ್ಲಿ ಬೇರೆ ಬೇರೆ ಇದರ ವಿಚಾರದಲ್ಲಿ ಸಂತರು ದಾರ್ಶನಿಕರು ಇದ್ರ ಬಗ್ಗೆ ಹೇಳಿದ್ದಾರೆ. ಯಾರನ್ನು ಬಲಾತ್ಕಾರವಾಗಿ ನಾವು ಈ ಕಡೆ ಸೆಳೀಲಿಕ್ಕೂ ಆಗಲ್ಲ ಅಥವಾ ದೂರ ಮಾಡ್ಲಿಕ್ಕೂ ಆಗಲ್ಲ ಅಂತ ಒಂದು ಧರ್ಮದಲ್ಲಿ ನಾವು ಹುಟ್ಟಿದಂಥವ್ರು. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರು ಎಲ್ಲೂ ಕೂಡ ಬಲಾತ್ಕಾರದ ಪ್ರವೇಶ ಮಾಡಲಿಲ್ಲ. ಬಲಾತ್ಕಾರದ ವಿಚಾರವನ್ನ ಯಾರಿಗೂ ಅವರು ತಲುಪಿಸ್ಲಿಕ್ಕೆ ಹೋಗಿಲ್ಲ. ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನ ಒಂದ್ ಕಡೆ ಸೇರಿಸಿದ್ರು. ಆ ರೀತಿ ಬುದ್ಧ ಇರ್ಬೋದು, ಆ ರೀತಿ ಬೇರೆ ಬೇರೆ ದಾರ್ಶನಿಕರು ನಾವು ಈ ಭಾಗದಲ್ಲೇ ನೋಡಿದಂತ ಎಲ್ಲ ದಾರ್ಶನಿಕರು ಪ್ರೀತಿಯಿಂದ ಜನರನ್ನ ತಮ್ಮ ಕಡೆ ಸೆಳ್ಕೊಂಡ್ರು. ನಾವು ಉಡುಪಿ ಶ್ರೀಮಠದ ಸ್ವಾಮಿಗಳನ್ನ ನೋಡ್ತೇವೆ, ಅಲ್ಲಿ ಕನಕದಾಸರನ್ನ ನೋಡ್ತೇವೆ. ಎಲ್ಲೂ ಕೂಡ ದ್ವೇಷದ ಪ್ರಯೋಗ ಅಲ್ಲಿ ಆಗ್ಲೇ ಇಲ್ಲ. ಎಲ್ಲ ಕಡೆ ಆ ಪ್ರೀತಿಗೆ ಕೃಷ್ಣನೇ ತಿರುಗಿದ ಅನ್ನುವಂತ ಒಂದು ಇತಿಹಾಸ ಕೂಡ ಅಲ್ಲಿದೆ. ಆ ಪ್ರೀತಿಯ ಒಂದು ಗಾಳಿ ಇಲ್ಲಿ ಬೀಸಬೇಕು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ತಮ್ಮ ಮಾತುಗಳು ಬಹಳಷ್ಟು ಗೊತ್ತಿದೆ, ಹಿಂದೂಗಳ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಗೊತ್ತಿದೆ ತಮಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದೆ ಅಂತ ಬಂದಾಗ, ಹಿಂದೂಗಳು ಯಾರಿದ್ದಾರೆ ಅವರು ಬಿಜೆಪಿಗೆ ಓಟ್ ಹಾಕಬೇಕು, ಅಥವಾ ಹಿಂದೂಗಳಲ್ಲದವರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಇಂಥ ಒಂದು ಮನಸ್ಥಿತಿ ಬಂದಿದೆ. ಹಿಂದೂಗಳು ಯಾರಿದ್ರೆ ಅದು ಬಿಜೆಪಿ, ಹಿಂದುತ್ವ ಅಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ಹಿಂದುತ್ವ, ಕಾಂಗ್ರೆಸ್ ಅಂತ ಹೇಳಿದ್ರೆ ಬೇರೆ ಒಂದು ಕ್ಯಾಟಗರಿ. ಏನ್ ಹೇಳ್ತೀರಾ ಇದು? ಖಂಡಿತವಾಗೂ ನಾನು ಇದನ್ನ ಒಪ್ಪೋದಿಲ್ಲ. ಯಾಕಂತಂದ್ರೆ ತಮ್ಮ ಕಿವಿ ಕೂಡ ಬಿದ್ದಿರಬಹುದು, ಅದನ್ನ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇರುವಂತ ವಿಚಾರ. ಆದ್ರೆ ಇವತ್ತು ಕಾಂಗ್ರೆಸ್ ಯಾವುದೇ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವಂಥದ್ದಾಗ್ಲಿ ಅಥವಾ ಜಾತಿಯ ಹೆಸರಲ್ಲಿ ರಾಜಕಾರಣ ಮಾಡುವಂಥದ್ದಾಗಲಿ ಅಂತ ಪಕ್ಷ ಅಲ್ಲ. ನೇರವಾಗಿ ಜನರ ಸಮಸ್ಯೆ. ಇವತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಬಂದ್ರೆ, ನಾನು ಹಿಂದಿನ ಮುಖ್ಯಮಂತ್ರಿಗಳ ವಿಚಾರ ಮಾತಾಡ್ತೇನೆ. ಈಗ ದೇವರಾಜ ಅರಸರವರ ಕಾರ್ಯಕ್ರಮ, ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟು ಅವರು ಹೆಸರನ್ನ ಮಾಡಿದ್ರು. ಅದಾದ ನಂತರ ನಾವು ಎಸ್ ಎಂ ಕೃಷ್ಣ ಅವರನ್ನ ನೆನೆಸ್ಕೋಬಹುದು. ITCT ಈ ತರ ಒಂದು ದೊಡ್ಡ ಬದಲಾವಣೆಯನ್ನ ತಂದಂತ ನಾಯಕರು. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಭಾಗ್ಯಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಈ ರೀತಿಯ ಜನರಿಗೆ ಬೇಕಾದಂತ ಕಾರ್ಯಕ್ರಮಗಳು, ಇಂದಿರಾ ಕ್ಯಾಂಟೀನ್ ಅಂತ ಕೊಟ್ಟುವಂಥವ್ರು. ಯಡಿಯೂರಪ್ಪನವರು ಒಂದು ಸೈಕಲ್ ಕೊಟ್ಟು ಜನರಿಗೆ ಶಾಲೆಗೆ ಆಕರ್ಷಣೆ ಮಾಡುವಂತ ಕೆಲಸ ಆಗಿರ್ಬೋದು, ಮನಸ್ವಿನಿ ಅನ್ನೋ ಕಾರ್ಯಕ್ರಮ ಇರ್ಬೋದು. ಸಣ್ಣ ಅವಧಿಗೆ ಸದಾನಂದ ಗೌಡರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಸಕಾಲ ಅನ್ನುವ ಕಾರ್ಯಕ್ರಮ ಇವತ್ತಿಗೂ ಜನರ ಮನಸ್ಸಲ್ಲಿದೆ. ಆದ್ರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿರುವಂತ ಏಕೈಕ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ನೀವು ಹೇಳಿ. ಯಾವ ಕಾರ್ಯಕ್ರಮನೂ ಇಲ್ಲ. ಆ ರೀತಿಯ ಒಂದು ಬದಲಾವಣೆ ಅವರ ಅವಧಿಯನ್ನ ನಾವು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗಲಿಲ್ಲ. ಆದ್ರಿಂದ ಈ ಕಾರ್ಯಕ್ರಮಗಳು ನಾವು ಕೊಟ್ಟಿರುವಂತ, ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ ಕಾರ್ಯಕ್ರಮ ಇದು ಧರ್ಮಾಧಾರಿತ ಕಾರ್ಯಕ್ರಮಗಳು ಯಾವುದೂ ಅಲ್ಲ. ಇದನ್ನ ಧರ್ಮದಲ್ಲಿ ನಿಮ್ಮನ್ನ ಉದ್ರೇಕಗೊಳಿಸಬೇಕು ಅಥವಾ ಧರ್ಮವನ್ನ ರಾಜಕೀಯದಲ್ಲಿ ಬಳಸುವಂತ ಕಾರ್ಯಕ್ರಮವಲ್ಲ. ಜನರಿಗೆ ಮುಟ್ಟುವಂತ ಕಾರ್ಯಕ್ರಮ, ಜನರ ಬದುಕಲ್ಲಿ ಬದಲಾವಣೆ ತರುವಂತ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಜನ ಇಷ್ಟು ದೊಡ್ಡ ಸುದೀರ್ಘ ಅವಧಿಗೆ ಕಾಂಗ್ರೆಸ್ಗೆ ಅವಕಾಶವನ್ನ ಕೊಟ್ಟರು. ಆ ಅವಕಾಶ, ಆ ಬದಲಾವಣೆಯನ್ನ ನಾನು ಮುಂದೆ ತರ್ತೇನೆ ಅನ್ನೋ ವಿಚಾರ ನಾನು ಹೇಳ್ತೇನೆ. ಓಕೆ, ಎಸ್ ರಕ್ಷಿತ್ ಶಿವರಾಮ, ತಾವು ಯುವಕರಿದ್ದೀರಿ, ಹಾಗಾಗಿ ನನ್ನಲ್ಲಿ ಈ ಪ್ರಶ್ನೆ, ತಮ್ಮ ಒಂದು ವಿಷನ್ ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕಂದ್ರೆ ತಾವು ಅಲ್ಲಗಳೆಯಬಹುದು, ರಾಜಕೀಯದಲ್ಲಿ ಧರ್ಮ ಬರಬಾರ್ದು ಹೇಳಬಹುದು, ಆದರೆ ರಾಜಕೀಯದಲ್ಲಿ ಧರ್ಮ ಬೆರೆತು ಹೋಗಿದೆ, ಇತ್ತೀಚಿನ ದಿನಗಳು ಆಗಿ ಹೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಹಿಂದೂಗಳು ಯಾರಿದ್ದಾರೆ, ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಬಿಜೆಪಿಗೆ ಓಟ್ ಹಾಕಬೇಕು. ಯಾವ ರೀತಿ ಟ್ರೆಂಡ್ ಸೃಷ್ಟಿಯಾಗಿದೆ ಅಂತ ಬಂದಾಗ, ತಮ್ಮ ಮನೆಯ ಮಗಳು ಅಥವಾ ಮಗ ಕೆಲಸಕ್ಕೆ ಹೋಗಿದ್ದಾಳೆ ಅಂತ ಬಂದಾಗ ಮನೆಗೆ ವಾಪಸ್ ಸುರಕ್ಷಿತವಾಗಿ ಬರ್ಬೇಕಂತ ಬಂದಾಗ ಬಿಜೆಪಿಗೆ ಓಟ್ ಹಾಕಬೇಕು. ತಮ್ಮ ಮನೆಯ ಒಂದು ಆಕಳು ದನ ಮೇಯಕ್ಕೆ ಹೋಗಿದೆ ಅಂತ ಬಂದಾಗ ಹಟ್ಟಿಗೆ ಸುರಕ್ಷಿತವಾಗಿ ಬರ್ಬೇಕಂತ ಬಂದಾಗ ಬಿಜೆಪಿಗೆ ಓಟ್ ಹಾಕಬೇಕು. ಇಂಥ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಬಿಜೆಪಿಗೆ ಓಟ್ ಹಾಕಿದ್ರೆ ಮಾತ್ರ ಸೇಫ್ ಆಗಿರ್ತಾರೆ ಹಿಂದೂಗಳು, ಇಲ್ಲದಿದ್ರೆ ಆಗಲ್ಲ ಅನ್ನುವಂಥದ್ದು. ತಾವು ಕಾಂಗ್ರೆಸ್ಸಿಗೆ ಇದ್ದಿದ್ದೀರಾ, ತಾವು ಹೇಳ್ತೀರಾ ತ್ರಿಕಾಲ ಪೂಜೆ ಮಾಡ್ತೀರಾ, ದೇವರನ್ನ ನಂಬ್ತೀರಾ, ಬಟ್ ವೈ ಅಂಡ್ ಹೌ ಇಂತಹ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ? ಆ ಟ್ರೆಂಡ್ನ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡಬೇಕಾಗುತ್ತೆ. ಯಾವ ರೀತಿ ಕೊಲೆಗಳು ನಡೆದಿದೆ ಈ 4 ವರ್ಷದ ಅವಧಿಯಲ್ಲಿ, ಯಾವ ರೀತಿಯಲ್ಲಿ ಕೊಲೆಗಳು ನಡೆದಿದೆ, ಯಾವ ಕ್ರೈಮ್ಸ್ ಈ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅನ್ನುವ ಒಂದು ಟ್ರೆಂಡ್ನ ನೀವು ನೋಡಿದ್ರೆ, ಈ ಟ್ರೆಂಡು ರಾಜಕೀಯ ಪ್ರೇರಿತ ಅಲ್ಲ. ಆ ಕ್ರೈಮ್ ರೇಟ್ ಏನಿದೆ ಅದು ರಾಜಕೀಯ ಪ್ರೇರಿತ ಅಲ್ಲ. ಎಲ್ಲ ರೀತಿಯ ಕ್ರೈಮ್ಸ್ ನಡೀತಾನೆ ಇದೆ. ಇದನ್ನ ನಾನು ಆ ಪಕ್ಷ ಬಂದ್ರೆ ಆಗುತ್ತೆ, ಈ ಪಕ್ಷ ಬಂದ್ರೆ ಆಗಲ್ಲ ಅನ್ನೋ ವಿಚಾರ ನಾನು ಹೇಳಲ್ಲ. ಕ್ರೈಮ್ ರೇಟ್ನ ನೀವು ನೋಡಿ, ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ನ ನೀವು ತಗೊಳ್ಳಿ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಈ ರೀತಿಯ ರಾಜಕೀಯ ಪಕ್ಷದ ಮೇಲೆ ಅವಲಂಬಿತವಾಗಿ ಈ ಟ್ರೆಂಡ್ ಸೆಟ್ ಆಗಲ್ಲ. ಇದೊಂದು ಸರ್ವೇ ಸಾಮಾನ್ಯವಾಗಿ ಆಗುವಂತ ಟ್ರೆಂಡ್, ಅದನ್ನ ರಾಜಕೀಯಕ್ಕೆ ಬಳಸುವಂತ ಕೆಲಸ ಆಗ್ತಾ ಇದೆ. ಆ ಕೆಲಸ ಆಗಬಾರ್ದು. ಯಾಕಂದ್ರೆ
ತಪ್ಪು ಮಾಡಿದ್ರೆ ಅವನು ಯಾವ ಜಾತಿ ಧರ್ಮ ಎಲ್ಲಿಗೆ ಸೇರಿದ್ರು ಅದು ತಪ್ಪೇ, ಅದಕ್ಕೆ ಕ್ಷಮೆ ಇಲ್ಲ. ಆದರೆ ತಪ್ಪು ಆಗದಂಥ ರೀತಿಯಲ್ಲಿ ಜನರಿಗೆ ಭಾವನಾತ್ಮಕ ವಿಚಾರದಲ್ಲಿ ಜನರನ್ನ ಉದ್ರೇಕಗೊಳಿಸೋದು ಕೆಲಸ ಇನ್ನು ಮುಂದೆ ಆಗಬಾರ್ದು. ಬದಲಾವಣೆದಾರ ರಾಜಕೀಯ ಇವತ್ತು ಯುವ ಪೀಳಿಗೆ ಯಾಕೆ ರಾಜಕೀಯಕ್ಕೆ ದೂರ ಇದೆ ಅಂತ ಹೇಳಿದ್ರೆ ಈ ದೊಂಬಿ ಗಲಾಟೆ ಒಡಿ ಬಡಿ ಕಡಿ ಸಂಸ್ಕೃತಿ ಇವತ್ತು ಯುವಕರಿಗಂತೂ ಬೇಡ. ಇವತ್ತು ಮಿಲೇನಿಯಲ್ಸ್ ಅಂತ ಏನು ನಾವು ಕರಿತೇವೆ, ಹೊಸ ಪೀಳಿಗೆಯ ಯುವಕರು, ಅವ್ರಿಗಂತೂ ಖಂಡಿತ ಇದರಿಂದ ದೂರ ಇದ್ದಾರೆ. ಅಂತ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅಂತಾದ್ರೆ ಆ ಟ್ರೆಂಡ್ನ ನಾವು ಚೇಂಜ್ ಮಾಡಲೇಬೇಕು. ಅಂತ ಕಾಲಘಟ್ಟ ಇವತ್ತು ಬಂದಿದೆ ಅನ್ನೋ ವಿಚಾರನ ಹೇಳಲಿಕ್ಕೆ ಟ್ರೆಂಡ್ ಚೇಂಜ್ ಆಗುತ್ತಾ? ಆಗಲೇಬೇಕು. ಹಳೆ ನೀರು ಹೋಗ್ಲೇಬೇಕು, ಹೊಸ ನೀರು ಬರಲೇಬೇಕು. ಆದ್ರಿಂದ ಟ್ರೆಂಡ್ ಚೇಂಜ್ ಆಗುತ್ತೆ ಮತ್ತು ಯುವಕರೇ ಟ್ರೆಂಡ್ ಸೆಟರ್ಸ್. ನೀವು ಯಾವುದೇ ಪರಂಪರೆ ಸಂಸ್ಕೃತಿ ಏನೇ ನೀವು ನಂಬ್ಕೊಂಡ್ ಬಂದಿರಿ, ಯುವಕರು ಆ ಎಲ್ಲವನ್ನ ಬದಲಾವಣೆ ಮಾಡ್ತಾರೆ. ಆ ಯುವಕರೇ ಟ್ರೆಂಡ್ ಸೆಟರ್ಸ್, ಅವ್ರು ಟ್ರೆಂಡ್ ಸೆಟರ್ ಚೇಂಜ್ ಮಾಡೇ ಮಾಡ್ತಾರೆ. ಓಕೆ, ರಕ್ಷಿತ್ ಶಿವರಾಮ್ ಅವರು ಯುವಕರಿದ್ದೀರಿ, ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿಯ ಒಂದು ಟಿಕೆಟ್ ಸಿಗುವಂತದೇ ಬಹಳಷ್ಟು ಕಷ್ಟಕರವಾಗಿತ್ತು. ರಕ್ಷಿತ್ ಶಿವರಾಮ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈ ಬಾರಿ ಟಿಕೆಟ್ ಸಿಕ್ಕರೆ ಸಾಕು, ನಾನು ಕ್ಷೇತ್ರದಲ್ಲಿ ಇರ್ತೀನಿ, ಕಳೆದ ನೆಕ್ಸ್ಟ್ ಬಾರಿ ಅಂದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ ನಾನು ಸೋಲು ಗೆಲುವಿನ ಲೆಕ್ಕಾಚಾರ ಆವಾಗ ಮಾಡ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಾ ಈಗ? ಇಲ್ಲಪ್ಪ, ನಾನು ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಹಿಡಿದು ಯುವ ಕಾಂಗ್ರೆಸ್ಸು, ಆಮೇಲೆ ಕಾಂಗ್ರೆಸ್ನ ಪೇರೆಂಟ್ ಬಾಡಿಯಲ್ಲಿ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಹಂತದಲ್ಲಿ ಈ ಪಕ್ಷದಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಯಾವ ವಿಚಾರಕ್ಕೆ ಇಲ್ಲಿ ಟಿಕೆಟ್ ಸಿಗುತ್ತೆ, ಯಾವ ಟ್ರೆಂಡ್ ನಾವು ಸೆಟ್ ಮಾಡಬೇಕು, ಎಷ್ಟು ಶ್ರಮ ವಹಿಸಬೇಕು, ಯಾವ ರೀತಿ ಒಂದು ಇದರ ಹಿಂದೆ ಒಂದು ಗ್ರೌಂಡ್ ವರ್ಕ್ ಇದೆ, ಹೋಮ್ ವರ್ಕ್ ಇದೆ, ಆ ಹೋಮ್ ವರ್ಕ್ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಬಹಳ ಸ್ಪಷ್ಟವಾಗಿ ನನಗೆ ಗೊತ್ತಿರೋ ಕಾರಣ ಆ ಎಲ್ಲ ಹೋಮ್ ವರ್ಕ್ ಅನ್ನ ಮಾಡಿದ್ದು ಒಂದು ಮೆರಿಟ್ ಸೀಟ್ ಅನ್ನ ಇವತ್ತು ನಾನು ಪಡ್ಕೊಂಡ್ ಬಂದಿದ್ದೇನೆ. ಆದ್ರಿಂದ ಚುನಾವಣೆ ರಿಸಲ್ಟು ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಎಲ್ಲವನ್ನು ಸ್ವೀಕಾರ ಮಾಡುವಂತ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ. ಆದ್ರಿಂದ ಜನರ ಜೊತೆ ನಿರಂತರವಾಗಿ ಇರ್ತೇನೆ. ಓಕೆ, ಹಾಗಾದ್ರೆ ಈ ಬಾರಿ ಟಿಕೆಟ್ ಸಿಕ್ಕಿದ್ರೆ ಸಾಕು, ಮುಂದಿನ ಬಾರಿ ನಾವು ಸೋಲು ಗೆಲುವು ಲೆಕ್ಕಾಚಾರ ಇಲ್ಲ, ಈ ಬಾರಿ ಗೆಲ್ಲೇಬೇಕು ಅನ್ನುವಂತ ಹಠದಲ್ಲಿದ್ದೀರಾ? ಓಕೆ, ಹಾಗಾದ್ರೆ ರಕ್ಷಿತ್ ಶಿವರಾಮ್ ಹಾಗಾದ್ರೆ ಬೆಳ್ತಂಗಡಿಯಲ್ಲಿ ನಿಂತಿದ್ದಾರೆ, ತುಳು ಬರ್ಪುಂಡಿರಿಗೆ ಖಂಡಿತ ಬರ್ಪುಂಡು. ತುಳು ಬಾರಿ ಎಡ್ಡೆ ಪಾತೆರ್ವೆ ಇಲ್ಲಾಡು ಬೇತೆ ಭಾಷೆ ಪಾತೆರ್ ಲೆಕ್ಕನೇ ಇಜ್ಜಿ. ಅವು ಓಲಿತ್ತನಲ್ಲ ತುಳುಟೆ ಪಾತೆರಡು, ತುಳು ಪಾತೆರ್ದು ಬೇತೆ ಭಾಷೆ ಇಲ್ಲಾಡು ಪಾತೆರ್ ಲೆಕ್ಕನೇ ಇಜ್ಜಿ. ಓಕೆ, ಕುಡ್ಲಾಡ್ ಏತ್ ಟೈಮ್ ಮುಟ್ಟ ಇತ್ತಾರೆ ಮುಲ್ಪ ಕುಡ್ಲಾಡ್ ಬೆಳ್ತಂಗಡಿ ಮಸ್ತ್ ಸಮಯ ಬೆಳ್ತಂಗಡಿ ಹಿಡಿಯುತ್ತೆ. ಎನ್ನ ಕುಟುಂಬದಕುಲು ಎನ್ನ ಮಿಸ್ಸಸ್ ಪುರ ಅಕುಲು ಕುಡ್ಲದಕುಲು ಅಂಚ ಎಂಕ್ಲ ಯಾನ್ ಪಂಡಿಲೆಕ್ಕ ಎಂಕ್ಲ ಮಲ್ಲ ಸಮೂಹ ಎಂಕ್ಲ ಒಂಜಿ ಮಲ್ಲ ಕುಟುಂಬ ಆಯ್ತ ಮಿತ್ ಯಾನೊಂಜಿ ಈ ತುಳುನಾಡದ ಒಂಜಿ ಪ್ರತಿಷ್ಠಿತ ಮನೆತನ ಏನ್ ಅಂಚಿತ್ನ ಮುಗ್ಗಗು ಕುಟುಂಬಗ ಸೇರ್ದಿನ ಅಂಚಿತ್ನ ಎಂಕ್ಲ ಒಂಜಿ ಬಾರಿ ಮಲ್ಲ ಕುಟುಂಬ. ಆ ಕುಟುಂಬಗ ವಸಂತ್ ಬಂಗೇರ್ ಎಂಕ್ಲ ಕುಟುಂಬದಾರ್ ಆ ಕುಟುಂಬಗ ಒಂಜಿ ಟ್ರಸ್ಟ್ ಮನ್ಪುನ ರೀತಿಡ್ ಆರ ಇಡೀ ಆಲ್ತ ಸಂಸ್ಕೃತಿನ ಸಂರಕ್ಷಣೆ ಮನ್ಪುನ ಅಂಚಿತ್ನ ಬೇಲೆನಾರು ಮಂತದೇರು ಅಂಚೆ ಎಂಕುಲು ಮಾತಾಯ್ತ ಭಾಗವಾದುಲ್ಲ. ನಿರಂತರವಾದ ಮುಲ್ತ ಜನಕಲ್ನೊಟ್ಟಿಗೂ ಇತ್ತದು ಎಂಕಲ್ನ ಕುಟುಂಬದಕುಲು ಯಾನ್ ಪಂಡಿಲೆಕ್ಕ ಒಂಜಿ 95% ಎಂಕಲ್ನ ಕುಟುಂಬದಕುಲು ಮೂಲೆ ಉಪ್ಪುನಕುಲು. ಓಕೆ, ದಟ್ಸ್ ವೈ ತುಳುಲ ಬಾರಿ ಪೊರ್ಲು ಬಾರ್ಪುಡು ಎಲ್ಲಿ ಹಿಡ್ದು ಪಾತೆರ್ದು ಪೊರ್ಲ ಎಡ್ಡೆನ ಹಾಳ ಅಂದಾಯ್ತು ದಾಲೆ ಬಾರಿ ಪೊರ್ಲುಡು ಪಾತಿರ ಒಡಿ ಬಿಡುವನಾಗ ಯಾನ್ ಪಾತ್ರ ಕನ್ನಡ ಪಾತಿರಂಗ ತುಳುಟು ಪಾತಿರಂಗ ನಲ್ಲಾತು ಮೂನೆಡಿನ ತೆಲಿಕೆ ಜಾಸ್ತಿ ಅಣ್ಣ ಯಾನ್ ಅಬ್ಸರ್ವ್ ಮಲ್ತೆ. ಸೊ ದಟ್ಸ್ ವೈ ಮಸ್ತ್ ಜನ ಪನಂತೀರ ನಮ್ಮ ಊರ್ದಾರ ಬೆಳ್ತಂಗಡಿದಾರ ಬರ್ಪೇರ್ ಬನ್ನಾಗ ಬೆಳ್ತಂಗಡಿ ಉಲ್ಲೇರ್ ಬನ್ನಾಗ ತುಳು ಬರ್ಪುಣ ಎಂಚ ನಮ್ಮ ಅವ್ರನ್ನ ಓದ್ತೋಲ್ನಿ ಯಾನ್. ಎಸ್, ಇಟ್ಸ್ ವೆರಿ ಕ್ಲಿಯರ್. ಅರೆಗೆ ತುಳು ಕರೆಕ್ಟ್ ಆದ ಬರ್ಪುಣ ಏನಾದ್ರು ಪೊರ್ಲು ಪಾತಿರ ತುಳು ಕರೆಕ್ಟ್ ಆದ ಬರ್ಪುನ ಒಂಜಿ ತುಳು ಭಾಷೆದ ಮಿತ್ತು ವಿಶೇಷವಾಗಿ ನಂಚಿತ್ನ ಅಭಿಮಾನ ಯಾನ್ ಅವೆಲ್ಲ ಹೋರಾಟ ಮನ್ಪೋಡು. ತುಳು ಭಾಷೆದ ಬಗ್ಗೆ ಹೋರಾಟ ಮನ್ಪೋಡು. ತುಳು ಭಾಷೆದ ವಿತ್ ಎಂಕುಲು ಓಲೋ ಮಾರ್ಗಡ್ ಉಂತೊಂದು ಬೊಬ್ಬೆ ಪಾಡದು ತುಳು ಭಾಷೆನ 8ನೇ ಪರಿಚಯದಾಗ ಸೇರೋಡು, ತುಳು ಅಧಿಕೃತ ಭಾಷೆ ಮನ್ಪೋಡು, ತುಳು ಅವು ಮನ್ಪೋಡು ಒಂದು ಮನ್ಪೋಡು ಒಂದು ಪಂಡದು ತುಳು ಭಾಷೆನ ಅತು ಸುಲಭವಾದ ಎಂಕುಲು ಆ ಸ್ಥಾನಮಾನ ಕನವರ ಆಪುಜಿ. ಇನಿ ಈ ದೇಶಡ್ ಅವು ಏತೋ ಭಾಷೆಲು ಅವು ಏತೋ ಆದಿವಾಸಿಲು ಪಾತೆರ್ ನಂಚಿತ್ನ ಭಾಷೆ ಅವು 8ನೇ ಪರಿಚಯದಾಗ ಸೇರ್ದಿಜಿ. ದೇಶದ ಅಧಿಕೃತ ಭಾಷೆಲು ಒಂಜಿ 14 ಭಾಷೆಲೇನೆ ಈ ದೇಶದ ಅಧಿಕೃತ ಭಾಷೆ ಅಂದ ಎಂಕುಲು ಮನ್ನಣೆ ಕೊರೊಂದುಲ್ಲ. ಆಂಡ ಒಂಜಿ ಹೊಸ ಭಾಷೆನ ಆಯ್ತ ಕನ್ನಡ ಒಂದು ಪಂಡ ಆಯ್ತ ಆತೆ ಆಳವಾಯಿನಂಚಿತ್ನ ಅಧ್ಯಯನ ಕೂಡ ಅವಡು. ಪಂಚ ದ್ರಾವಿಡ ಭಾಷೆಡು ಒಂಜಾಯಿನಂಚಿತ್ನ ತುಳು ಭಾಷೆ ಒಂಜಿ ಲಿಪಿ ಉಪ್ಪುನ ಅಂಚಿತ್ನ ಭಾಷೆ. ಒಡೆಮುಟ್ಟ ನೆತ್ತಮಿತ್ತ ದಾಳಿ ಆಕ್ರಮಣ ನಡೆದಿತ್ತು ಪಂಡ ಈ ಭಾಷೆಗೆ ಲಿಪಿಯೇ ಇಜ್ಜಿ ಪನ್ಪುನ ಅಂಚಿತ್ನ ವಿಚಾರನ ಜನಕಲ್ನ ಮನಸ್ಸಿಡು ಪಾಡು ನಂಚಿತ್ನ ಬೇಲೆ ಮಂತಿತ್ತೇರು. ಅಂಡ ಇನಿ ಎಂಕಲ್ನ ದೇವಸ್ಥಾನಲೆಗ್ ಪೋನಗ ಅಲ್ಪದ ಬೇತೆ ಶಿಲಾಶಾಸನಲೆಂತೂನಗ ಅಲ್ತದ ತಾಳೆಗರಿಲೆಂತೂನಗ ಅತ್ತಂದ ಉಡುಪಿ ಶ್ರೀಮಠದ
ಉಲಾಯಿ ಉಪುನಂಚಿತ್ನ ಮಂತ್ರದ ಪಠನೆ ಆಪುನಂಚಿತ್ನ ಮಾತ ಎಂಕಲ್ನ ಅಲ್ತ ಪುಸ್ತಕಲೇನು ತೂನಗ ಅವು ಮಾತ ತುಳು ಭಾಷೆಡು ಉಂಡು ನೆತ್ತ ಮಾತ ಎಂಕುಲು ಡಾಕ್ಯುಮೆಂಟ್ ಆವಡು ನೆತ್ತ ಮಾತ ಡಿಜಿಟಲ್ ಸ್ಕ್ಯಾನಿಂಗ್ ಆವಡು ಈ ಮಾತ ವರದಿಲೇನು ಎಂಕುಲು ತಯಾರು ಮಂತದ್ದು ಈ ಭಾಷೆನ ನನೊಂಜಾತ್ ಶ್ರೀಮಂತಗೊಳಿಸದು ಈ ಭಾಷೆಗೆ ಅಧಿಕೃತ ಭಾಷೆ ಮನ್ಪೊಡ ಅದನ್ನ 8ನೇ ಪರಿಚಯದಾಗ ಕೊನೋಡ ಪನ್ಪುನಂಚಿತ್ನ ಒಂಜಿ ಟೆಕ್ನಿಕಲ್ ಅಪ್ರೋಚ್ ಲ ಬೋಡು ಆ ಬೇಲೆನೆ ಯಾನು ಮನ್ಪುವೆ ಪಂಡ ಇನಿ ಸದನಡು ಪಾತೆರೋಡು ಪಂಡ ಐತ ಬಗ್ಗೆ ಒಂದು ಜಾತ ವಿಚಾರಲ ಗೊತ್ತು ಆ ವಿಚಾರನ ತೆರಿಯೊಂದು ಅಲ್ಪ ಮಂಡನೆ ಮನ್ಪುನಂಚಿತ್ನ ಬೇಲೆನು ಯಾನು ಮನ್ಪುವೆ ಓಕೆ ಓಕೆ ಆಯ್ನತ್ತು ಬೇಗ ಆವಾರ್ಡ್ ಎಂಕಲ್ ಒಂಜಿ ಆಸೆ ಐಟ್ರಂಟ ಪಾತ್ರ ಇದೆ ಬಣಗ ಅವೇತೋ ವರ್ಷದ ಒಂಜಿ ಕನ ತುಳುನಾಡದಕ್ಲೆಗ್ ನಮ್ಮ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ತಿಕ್ಕೋಡು ಪಂದ್ ಸೊ ಆ ಒಂಜಿ ವಿಚಾರ ಯಾನ್ ತುಯ್ಯ ರಕ್ಷಿ ಶಿವರಾಮೇರು ಬರೊಂದುಲ್ಲೇರ ಅತಡ ಓಟು ಗುಂತೊಂದುಲ್ಲೇರ ಪನಾಗ ಫಸ್ಟ್ ಇರ್ನ ಬಗ್ಗೆ ಎಂಕ್ಲೆಗ್ ಪ್ರಣಾಳಿಕೆ ಅತ ಇರ್ನ ಬಗ್ಗೆ ದಾದಲ ಒಂಜಿ ಕೆಲಸ ಮನ್ಪುರನಾಗ ತುಳುತ ಭಾಷೆಗೆ ಸ್ಥಾನಮಾನ ಕೊರಡು ಬಂದ್ಬಿಟ್ಟು ವಿಚಾರ ದುಂಬ ಇದ್ದೀನಿ ಸೊ ದಟ್ಸ್ ವೈ ಹ್ಯಾಟ್ಸ್ ಆಫ್ ಟು ಯು ಆ ಒಂಜಿ ವಿಚಾರಗೆ ಎಸ್ ಸರ್ ಈ ಬಾರಿ ತಮಗೆ ಬೆಳ್ತಂಗಡಿಯಲ್ಲಿ ಟಿಕೆಟ್ ಸಿಕ್ಕಿದೆ ಅಂತ ಬಂದಾಗ ಪ್ರಮುಖವಾಗಿರುವಂತಹ ಕಾರಣ ಕಾಂಗ್ರೆಸ್ನ ಹಿರಿಯ ಮುಖಂಡರು ತಮ್ಮ ಚಿಕ್ಕಪ್ಪ ಅವರು MLC ಅವರು ಎಸ್ BK ಹರಿಪ್ರಸಾದ್ ಅವರು ಕಾರಣ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ತಮ್ಮ ಪರವಾಗಿ ಅನ್ನುವಂಥದ್ದು ಏನು ಹೇಳ್ತೀರಾ? ನನ್ನ ಕೆಲಸ ನಾನು ಈಗಾಗಲೇ ನಾ ಹೇಳಿದಾಗೆ ಕೆಲಸವನ್ನ ಬಹಳ ಬೇಗ ಪ್ರಾರಂಭ ಮಾಡಿದೆ. ಅದಕ್ಕೆ ಒಂದು ರಾಜಕೀಯದ ಅನುಭವ ಇದ್ದಿದ್ರಿಂದ ರಾಜಕೀಯಕ್ಕೆ ಬೇಕಾದಂತ ಒಂದು ಹೋಮ್ವರ್ಕ್ ನ ಮಾಡ್ಕೊಂಡೆ, ಆ ಕೆಲಸವನ್ನ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಆದ್ರಿಂದ ಒಂದು ಕಾಂಗ್ರೆಸ್ ಪಕ್ಷ ಒಂದು ಸರ್ವೆ ಅನ್ನ ಮಾಡುತ್ತೆ. ಈಗ ಏಕಾಏಕಿ ಟಿಕೆಟ್ ಅನ್ನ ಯಾರಿಗೂ ಕೂಡ ಘೋಷಣೆ ಮಾಡಲಿಲ್ಲ. ಇವತ್ತು ಅತ್ಯಂತ ಶ್ರೀಮಂತರು, ಅತ್ಯಂತ ಪ್ರಭಾವಿಗಳು, ಅತ್ಯಂತ ಸುದೀರ್ಘ ಅನುಭವ ಇರುವಂತವರು ಕೂಡ ಟಿಕೆಟ್ ನ ಆಕಾಂಕ್ಷಿಗಳಾಗಿದ್ರು, ಅತ್ಯಂತ ಅನುಭವಸ್ಥರು ಕೂಡ ಟಿಕೆಟ್ ನ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಅದನ್ನೆಲ್ಲವನ್ನು ಮೀರಿ ಈ ಬಾರಿ ಹೊಸ ಮುಖಗಳಿಗೆ ಟಿಕೆಟ್ ಅನ್ನ ಕೊಡ್ತು. ಯಾಕೆ ಟಿಕೆಟ್ ಅನ್ನ ಕೊಡ್ತು ಅಂತ ಹೇಳಿದ್ರೆ ಅವರ ಬಗ್ಗೆ ಒಂದೊಂದು ಸಣ್ಣ ಸರ್ವೆ ನಡೆಸಿದ್ರು. AICC ಈಗ ಅತ್ಯಂತ ಶಕ್ತಿಶಾಲಿ ತಂಡಗಳನ್ನ ಹೊಂದಿರುವಂತ ಒಂದು ಸಂಘಟನೆ. ಆದ್ರಿಂದ ಆ ಸಮೀಕ್ಷೆಯಲ್ಲಿ ನನ್ನ ಹೆಸರು ಬರುತ್ತೆ. ಆ ಸಮೀಕ್ಷೆಯಲ್ಲಿ ಹೆಸರು ಬಂದ ನಂತರ ರಾಹುಲ್ ಗಾಂಧಿ ಅವರ ಒಂದು ಕನಸು ಯುವಕರಿಗೆ ಒಂದು ಆದ್ಯತೆಯನ್ನ ಕೊಡಬೇಕು, ಯುವಕರಿಗೆ ಅವಕಾಶವನ್ನ ಕೊಡಬೇಕು, ಹೊಸ ಪೀಳಿಗೆಯ ಹೊಸ ರಾಜಕಾರಣವನ್ನ ನಾವು ಮಾಡಬೇಕು ಅನ್ನೋ ಸಂಕಲ್ಪ ರಾಹುಲ್ ಗಾಂಧಿ ಅವರು ಮಾಡಿರೋದ್ರಿಂದ ಹೊಸ ಮುಖಗಳಿಗೆ ನನಗೆ ಕೊಟ್ಟರು, ಮಿಥುನ್ ರೈ ಅವರು ಕೊಟ್ಟರು, ಇನಾಯತ್ ಅಲಿ ಅವರು ಕೊಟ್ಟರು, ಅಲ್ಲಿ ಕೃಷ್ಣಪ್ಪ ಅನ್ನೋರಿಗೆ ಒಂದು ಟಿಕೆಟ್ ಕೊಟ್ಟರು. ಈ ಎಲ್ಲ ಹೊಸ ಮುಖಗಳಿಗೆ ಇಲ್ಲಿ ಕೊಟ್ಟರು. ಉಡುಪಿ ಜಿಲ್ಲೆಯಲ್ಲೂ ಕೂಡ ಹೊಸ ಮುಖಗಳಿಗೆ, ಉದ್ಯಮಿಗಳಿಗೆ, ವಿದ್ಯಾವಂತರಿಗೆ ಅಲ್ಲೂ ಕೂಡ ಟಿಕೆಟ್ ಕೊಟ್ಟರು. ರಾಜ್ಯದ ಬೇರೆ ಬೇರೆ ಭಾಗಗಳನ್ನು ನೀವು ನೋಡಿದಾಗ ಎಲ್ಲ ಕಡೆ ಹೊಸ ಮುಖ, ವಿದ್ಯಾವಂತರು, ಅನುಭವಸ್ಥರಿಗೆ ಕೊಟ್ಟಿದೆ. ಆ ಒಂದು ಪಟ್ಟಿಯಲ್ಲಿ ನನ್ನನ್ನು ಕೂಡ ಸೇರಿಸಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಓಕೆ, ಹಾಗಾದ್ರೆ ತಮ್ಮ ಚಿಕ್ಕಪ್ಪ MLC BK ಹರಿಪ್ರಸಾದ್ ಅವರ ಇನ್ಫ್ಲೂಯೆನ್ಸ್ ಇಂದ ಬಂದವರಲ್ಲ ಹಾಗಾದ್ರೆ? ಮೆರಿಟ್ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಇಲ್ಲಿ ವಸಂತ್ ಬಂಗೇರ್ ಅವರು, ಈ ಬಾರಿ ವಸಂತ್ ಬಂಗೇರ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೂ ಕೂಡ ವಸಂತ್ ಬಂಗೇರ್ ಅವರು ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂತ ಆಸೆಯಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ವಸಂತ್ ಬಂಗೇರ್ ಅವರು ಒಂದು ಸೋಲಿನಿಂದ ಸೈಡ್ ಲೈನ್ ಆದ್ರ ಅನ್ನುವಂತ ಪ್ರಶ್ನೆ ಬರುತ್ತೆ. ಒಂದೇ ಒಂದು ಸೋಲಿನಿಂದ ವಸಂತ್ ಬಂಗೇರ್ ಅವರು ಸೈಡ್ ಲೈನ್ ಆದ್ರ, ರಕ್ಷಿ ಶಿವರಾಮ್ ಅವರು ಮುನ್ನೆಲೆಗೆ ಬಂದ್ರ? ವಸಂತ್ ಬಂಗೇರ್ ಅವರು ಚುನಾವಣೆಯ ಈ ಆಕಾಂಕ್ಷೆಯ ಆಯ್ಕೆ ಪ್ರಕ್ರಿಯೆ ಪ್ರಾರಂಭವಾದಾಗಲೇ ಅವರು ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ, ಸಾರ್ವಜನಿಕರ ಮುಂದೆ ಹೇಳಿದ್ರು. ಆದ್ರೂ ಕೂಡ ಅವರನ್ನ ನಂಬಿದಂತ ಜನರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತುವಂತ ಒಬ್ಬ ಮಹಾನ್ ನಾಯಕ ವಸಂತ್ ಬಂಗೇರ್ ಅವರು. ಆದ್ರಿಂದ ಆ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವ ವಿಚಾರದಲ್ಲಿ ಇವತ್ತು ಟೊಂಕ ಕಟ್ಟಿ ಅವರು ಕೆಲಸ ಮಾಡ್ತಿದ್ದಾರೆ. ನನ್ನ ಸೌಭಾಗ್ಯ ಏನು ಅಂತಂದ್ರೆ 11 ಚುನಾವಣೆಯನ್ನ ನೋಡಿದಂಥವ್ರು, 5 ಬಾರಿ ಶಾಸಕರಾಗಿದ್ದಂಥವ್ರು, 1 ಬಾರಿ ವಿಧಾನಸಭೆಗೆ ಕೂಡ, ಲೋಕಸಭೆಗೆ ಕೂಡ ಸ್ಪರ್ಧೆ ಮಾಡಿದಂಥ ವಸಂತ್ ಬಂಗೇರ್ ಅವರು ನಮ್ಮ ಸಂಪೂರ್ಣ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ದಾರೆ ಅನ್ನೋದೇ ನನ್ನ ಸೌಭಾಗ್ಯ. ಅಂತ ಒಬ್ಬ ಮಹಾನ್ ನಾಯಕನ ನೆರಳಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ ಅನ್ನೋದೇ ನನ್ನ ಸೌಭಾಗ್ಯ. ಆದ್ರಿಂದ ಅತ್ಯಂತ ಅವರ ಆಶೀರ್ವಾದ ನನ್ನ ಮೇಲಿದೆ. ಅದು ನನಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಪರಿಣಮಿಸ್ತಾ ಇದೆ. ಓಕೆ, 5 ಬಾರಿ ಗೆದ್ದಂತ ವಸಂತ್ ಬಂಗೇರ್ ಅವರು, ಅವರ ಎದುರಲ್ಲಿ ಯುವ ನಾಯಕರು ರಕ್ಷಿ ಶಿವರಾಮ್ ಅವರು, ಹೇಗೆ ಬೆಟರ್ ಅಂತ ಹೇಳ್ತೀರಾ? ತಾವು ಅವರಿಗಿಂತ ಹೇಗೆ ಬೆಸ್ಟ್ ಆರ್ ಬೆಟರ್, ಏನ್ ಹೇಳ್ತೀರಾ? ಯಾರು ಬೆಟರ್? ಇಬ್ಬರಲ್ಲಿ ಯಾರು ಹಿತವರು? ಅವರ ಎದುರು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಅವರ ಪಕ್ಕದಲ್ಲಿ ಅವರ ಆಶೀರ್ವಾದ ಎದುಕೊಂಡು ಅವರ ಪಡಿನೆರನಲ್ಲಿ ನಾನು ಇದ್ದೇನೆ ಅನ್ನೋ ವಿಚಾರವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಅನುಭವಸ್ಥರು, ಹಳೆ ಬೇರು ಹೊಸ ಚಿಗುರು ಎರಡೂ ಬೇಕು. ಯಾವುದನ್ನ ಬೇಡ ಅನ್ನೋದಕ್ಕೆ ಆಗಲ್ಲ. ಹಳೆ ಬೇರು ಬೇಕು, ಹೊಸ ಚಿಗುರು ಬೇಕು. ಇವತ್ತು ಆ ಒಂದು ಅನುಭವ
ಮತ್ತು ಆ ಉತ್ಸಾಹ ಎರಡೂ ಕೂಡಿ ಬೆಳ್ತಂಗಡಿಯಲ್ಲಿ ವಿಜಯ ಪತಾಕೆ ಕಡೆ ನಾವು ಹೆಜ್ಜೆಯನ್ನ ಹಾಕ್ತಾ ಇದ್ದೇವೆ. ಓಕೆ, ಹಾಗಾದ್ರೆ ವಸಂತ್ ಬಂಗೇರವರ ಆಶೀರ್ವಾದ ಇದೆ ತಮ್ಮ ಮೇಲೆ? ಖಂಡಿತ ಇದೆ. ಯಾಕಂದ್ರೆ ಬೆಳ್ತಂಗಡಿಯಲ್ಲಿ 3 ಬಣಗಳಾಗಿವೆ ಕಾಂಗ್ರೆಸ್ನಲ್ಲಿ ಅನ್ನುವಂತ ಒಂದು ವಿಚಾರಗಳಿವೆ. ಯಾವ ರೀತಿ ಅಂದ್ರೆ ಹೇಳಿದ್ರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರ ಬಣ, ವಸಂತ್ ಬಂಗೇರ್ ಅವರ ಬಣ, ಜೊತೆಗೆ BK ಹರಿಪ್ರಸಾದ್ ಅವರ ಬಣ. ತಾವು BK ಹರಿಪ್ರಸಾದ್ ಅವರು ಬಣದಲ್ಲಿದ್ದೀರಾ, ಹಾಗಾಗಿ 3 ಬಣದ ನಡುವೆ ಅಲ್ಲಿ ಕಿಚ್ಚಾಟ ನಡೀತಾ ಇದೆ ಅನ್ನುವಂಥದ್ದು ಏನ್ ಹೇಳ್ತೀರಾ? ವಿಧಾನಸಭಾ ಕ್ಷೇತ್ರ ಗಟ್ಟಿಯಾಗಿದ್ದಾಗ ಬಣಗಳು ಸಹಜ. ಓಕೆ, ಯಾವುದೋ ಒಂದು ಸೋಲುವ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಯಾರಿಗಾದ್ರು ಬೇಕು ಅಂದ್ರೆ ನನಗೆ ಬೇಡಪ್ಪ ಅನ್ನೋ ಒಂದು ನಾವು ನೋಡಿದ್ದೇವೆ. ಎಲ್ಲಿ ನಾವು ಗೆಲ್ತೇವೆ ಅನ್ನುವ ಆತ್ಮವಿಶ್ವಾಸ ಇರುತ್ತೋ ಅಲ್ಲಿ ಎಲ್ಲರೂ ನಮಗೆ ಟಿಕೆಟ್ ಬೇಕು ಅನ್ನೋದು ಕೇಳುವಂಥದ್ದು ಬಹಳ ಸಹಜ. ಚುನಾವಣೆ ಮುಂಚೆ ಅದು ಬಣ ಇದ್ರು, ಈಗ ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ಓಕೆ, 3 ಬಣಗಳಿಲ್ಲ, ಒಂದೇ ಬಣ ಇರುವಂತದ್ದು ಕಾಂಗ್ರೆಸ್ ಬಣ. ಓಕೆ, ಜೊತೆಗೆ ರಕ್ಷಿತ್ ಶಿವರಾಮ್ ಅವರಿಗೆ ಮೈನ್ ಮಾನದಂಡ ಈ ಬಾರಿ ಟಿಕೆಟ್ ಸಿಗಬೇಕು ಅಂತ ಬಂದಾಗ ಒಂದು ವಿಚಾರ ಇದೆ, BK ಹರಿಪ್ರಸಾದ್ ಅವರು ತಮ್ಮ ಚಿಕ್ಕಪ್ಪ, ಹಾಗಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪ್ರಮುಖವಾಗಿರುವಂತಹ ಒಂದು ಪವರ್ಫುಲ್ ವೆಪನ್ ಅಂತ ಹೇಳಿದ್ರೆ ತಮ್ಮ ಒಂದು ಜಾತಿ, ಬಿಲ್ಲವ ಜಾತಿಯವರು ತಾವು, ಹಾಗಾಗಿ ಬಿಲ್ಲವ ಜಾತಿಯಿಂದ ತಮ್ಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ನೇರವಾಗಿ ಬೆಳ್ತಂಗಡಿಯಲ್ಲಿ ಬಂಟ ಮತ್ತು ಬಿಲ್ಲವ ಫೈಟ್ ನಡೀತಾ ಇದೆ ಅನ್ನುವಂಥದ್ದು. ಒಂದ್ ಕಡೆ ಹರೀಶ್ ಪುಂಜರು, ಒಂದ್ ಕಡೆ ರಕ್ಷಿತ್ ಶಿವರಾಮ್ ಬಿಲ್ಲವರಾಗಿದ್ದಾರೆ. ಹಾಗಾಗಿ ತಮಗೆ ಒಂದು ಬಿಲ್ಲವ ಮತ ಬ್ಯಾಂಕ್ಗಳನ್ನು ಒಟ್ಟುಗೂಡಿಸಬೇಕು, ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ. ಕಾಂಗ್ರೆಸ್ ಪಕ್ಷ ಒಂದು ಸಣ್ಣ ಸಮಿತಿ ಮಾಡಬೇಕಾದ್ರೂ ಅದರಲ್ಲಿ ಸಾಮಾಜಿಕ ನ್ಯಾಯವನ್ನ ನೋಡುವಂತ ಪಕ್ಷ. ಎಲ್ಲ ವರ್ಗದವರು, ಎಲ್ಲ ಭಾಷಿಕರು, ಎಲ್ಲ ಧರ್ಮದವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ಕಾಂಗ್ರೆಸ್ನ ಮುಖ್ಯ ಉದ್ದೇಶ. ಆದ್ರಿಂದ ಇವತ್ತು ನಾವು ಹಿಂದುಳಿದ ವರ್ಗ, ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಹಿಂದುಳಿದ ವರ್ಗ 2A 2B 3A 3B ಅನ್ನು ನೋಡಿದ್ರೆ 2A ಯಲ್ಲಿ 102 ಜಾತಿಗಳಿದೆ, 2B ಯಲ್ಲಿ 103 ಜಾತಿಗಳಿದೆ. ಈ ರೀತಿ ಹಿಂದುಳಿದ ವರ್ಗ ಈ ರಾಜ್ಯದಲ್ಲಿ ಇದೆ. ಆದರೆ ಎಲ್ಲ ಹಿಂದುಳಿದ ವರ್ಗದಿಂದನೂ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದ್ಯಾ ಅಂತ ಹೇಳಿದ್ರೆ ಸಿಕ್ಕಿಲ್ಲ. ಎಷ್ಟೋ ಹಿಂದುಳಿದ ವರ್ಗದಿಂದ ಇವತ್ತಿಗೂ ಕೂಡ ಒಂದೇ ಒಂದು ಪಂಚಾಯತ್ ಮೆಂಬರ್ ಕೂಡ ಬಂದಿಲ್ಲ. ಯಾಕೆ ಇದು ಮುಖ್ಯ? ಒಬ್ಬ ರಾಜಕೀಯ ಅಷ್ಟು ಪ್ರಾಮುಖ್ಯತೆ ಇದೆಯಾ ರಾಜಕೀಯಕ್ಕೆ ಅಂದ್ರೆ ಹೌದು. ನಮ್ಮ ಒಂದು ಸಮುದಾಯದ ಪರ ಧ್ವನಿ ಎತ್ತಬೇಕು, ಹಿಂದುಳಿದ ವರ್ಗದ ಪರ ಧ್ವನಿ ಎತ್ತಬೇಕು ಅಂದ್ರೆ ರಾಜಕೀಯ ಪ್ರಾತಿನಿಧ್ಯ ಪ್ರಪ್ರಥಮವಾಗಿ ಮುಖ್ಯವಾದಂಥ ವಿಚಾರ. ಇವತ್ತು ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವು ಮುನ್ನಾಲ್ಗೆಗೆ ಬರಬೇಕು, ಅಭಿವೃದ್ಧಿಯನ್ನು ಪಡ್ಕೋಬೇಕು ಅಂದ್ರೆ ಅದರ ಹಿಂದೆ ಒಂದು ಪ್ರಬಲವಾದ ರಾಜಕೀಯ ಶಕ್ತಿ ಬೇಕಾಗುತ್ತೆ. ಅಂತ ಒಂದು ಶಕ್ತಿಯನ್ನ ಹುಡುಕುವ ಕೆಲಸ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇರುತ್ತೆ. ಬೇರೆ ಬೇರೆ ಸಮುದಾಯದಿಂದ ಜನರನ್ನ ಆಯ್ಕೆ ಮಾಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದೆ. ಆದ್ರಿಂದ ಈ ಬಾರಿ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿ ನಾವು ಈ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ಕೊಡಬೇಕು, ಬಿಲ್ಲವ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ವಿಚಾರದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿರೋದು ಅದು ನಿಜವಾದ ಮಾತು. ಓಕೆ, ಬೆಳ್ತಂಗಡಿಯಲ್ಲಿ ಬಿಲ್ಲವರು ಡಿಸೈಡರ್ಸ್, ದೇ ಆರ್ ದ ಡಿಸೈಡರ್ಸ್ ಅನ್ನೋ ಮಾತುಗಳು ಬಹಳಷ್ಟು ಜನರಿದ್ದಾರೆ ಬಿಲ್ಲವರು. ಹಾಗಾಗಿ ತಮಗೆ ಸೀಟ್ ಸಿಕ್ಕಿದೆ ಅನ್ನೋದು ಒಪ್ಕೊಳ್ತೀರಾ? ಹಾಗಾದ್ರೆ ಬಿಲ್ಲವ ಮತ ಬ್ಯಾಂಕ್ಗೋಸ್ಕರ ಈ ರಾಜ್ಯದಲ್ಲಿ ಒಂದು ಕಾಲಘಟ್ಟದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಧಾರಣ 22 ಶಾಸಕರು ಅವರು ಬಿಲ್ಲವ, ಈಡಿಗ, ನಾಮದಾರಿ ಸಮುದಾಯಕ್ಕೆ ಸೇರಿದಂತವ್ರು. ಸರಿ, ಇಲ್ಲ ತಪ್ಪಿಲ್ಲ, ಕರೆಕ್ಟ್. ಒಂದು ಸಾಮಾಜಿಕವಾಗಿರುವಂತ ನ್ಯಾಯ ಸಿಗ್ಬೇಕು, ಸ್ಥಾನಮಾನ ಸಿಗ್ಬೇಕು ಅಂತ ಹೇಳಿ ಬಂದಾಗ ತಾವು ಹೇಳಿರುವಂತಹ ಮಾತುಗಳಲ್ಲಿ ತಪ್ಪಿಲ್ಲ. ಆದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಬಂಟ ಮತ್ತು ಬಿಲ್ಲವ ವರ್ಸಸ್ ಫೈಟ್ ನಡೀತಾ ಇದೆಯಾ ಬೆಳ್ತಂಗಡಿಯಲ್ಲಿ? ಹೇಗೆ ನೇರವಾಗಿ ಜಾತಿಯ ನಡುವೆ ಫೈಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೀತಿರುವಂತ ಫೈಟ್ ಅಂತ ಬಹಳ ಸ್ಪಷ್ಟವಾಗಿದೆ. ಜಾತಿ ಮೇಲೆ ನಾವು ನೇರವಾಗಿ ಫೈಟ್ ಅಂತ ಹೇಳೋದು ಅದು ಇವತ್ತಿನ ರಾಜಕೀಯಕ್ಕೆ ಪ್ರಸ್ತುತ ಅಲ್ಲ. ಅಂತ ವಿಚಾರ ಇಲ್ಲ. ಇವತ್ತು ಅಭಿವೃದ್ಧಿಯ ವಿಚಾರದಲ್ಲಿ, ಭ್ರಷ್ಟಾಚಾರದ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಈ ರಾಜಕೀಯ ಮೇಲಾಟವನ್ನ ನೋಡ್ತಾ ಇದ್ದೇವೆ. ನೇರವಾಗಿ ಅದು ಜಾತಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಒಂದು ಜಾತ್ಯತೀತ ಪಕ್ಷದಿಂದ ಬಂದು ನಾನು, ಯಾಕಂದ್ರೆ ಬಂಟ ಸಮುದಾಯದ ಮತದಾರರು ನನ್ನ ಪರ ಇಲ್ಲ ಅಂತಿಲ್ಲ. ಅತ್ಯಂತ ಪ್ರೀತಿಯಿಂದ ಬಂಟ ಸಮುದಾಯದ ಎಲ್ಲ ನಾಯಕರು, ಬಂಟ ಸಮುದಾಯದ ಜನರು ನನ್ನನ್ನು ಸ್ವಾಗತ ಮಾಡಿದ್ದಾರೆ. ನನಗೂ ಕೂಡ ಆಶೀರ್ವಾದವನ್ನ ಈ ಬಾರಿ ಮಾಡ್ತಾರೆ. ಎಲ್ಲ ಸಮುದಾಯದವರು, ನಾನು ಒಂದು ಸಮುದಾಯವನ್ನ ಹೆಕ್ಕಿ ಹೇಳಲ್ಲ, ಎಲ್ಲ ಸಮುದಾಯ, ಅದು ಹಿಂದೂ ಸಮಾಜದವರು ಇರ್ಬೋದು, ಮುಸಲ್ಮಾನ ಸಮಾಜದವರಿರ್ಬೋದು, ಕ್ರೈಸ್ತರು ಇರ್ಬೋದು, ಜೈನ ಸಮಾಜದವರು ಇರ್ಬೋದು, ಮತ್ತು ಎಲ್ಲ ವರ್ಗದವರು ನನಗೆ ಇವತ್ತು ಆಶೀರ್ವಾದವನ್ನ ಮಾಡ್ತಿದ್ದಾರೆ. ನೇರವಾಗಿ ಇದು ಜಾತಿಯ ಫೈಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಓಕೆ, ಆದ್ರೆ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾತಿಯ ಫೈಟ್ ಬೆರಕೆಯಾಗಿದೆ ರಾಜಕೀಯಕ್ಕೆ. ಗೊತ್ತಿರಬಹುದು ತಮಗೆ, ಈ ಹಿಂದೆ ಧರ್ಮಗಳ ವಿಚಾರವಾಗಿ ನಡೀತಾ ಇತ್ತು. ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾತಿಯ ವಿಚಾರವಾಗಿಯೂ ಕೂಡ ಟಿಕೆಟ್ ಕೊಡುವಂಥದ್ದು ಅಥವಾ ವಿಚಾರಗಳು ನಡೀತಾ ಇದೆ. ಏನ್ ಹೇಳ್ತೀರಿ, ಇದು ಒಳ್ಳೆಯ ಬೆಳವಣಿಗೆ ಜಾತಿಯ ವಿಚಾರಗಳಲ್ಲಿ ರಾಜಕಾರಣ? ಜಾತಿಯ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ರಾಜಕಾರಣ ಒಳ್ಳೆಯದಲ್ಲ. ಆದ್ರೆ
ಎಲ್ಲ ಸಮುದಾಯದಿಂದನೂ ಪ್ರಾತಿನಿಧ್ಯ ಬರಬೇಕಾಗುತ್ತೆ. ಓಕೆ, ಕೇವಲ ಒಂದು ಸಮುದಾಯಕ್ಕೆ ಸೇರಿರೋರು ಮಾತ್ರ ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಸಮುದಾಯದ ಪ್ರತಿನಿಧಿಗಳು ಇವತ್ತು ಅವರ ಕಷ್ಟವನ್ನ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಯಾರೂ ಇರೋಲ್ಲ. ಆದ್ರಿಂದ ಎಲ್ಲ ಸಮುದಾಯಗಳಿಗೂ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು. ಅದು ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಸಮುದಾಯಗಳಿಗೆ ಸಿಗ್ಬೋದು, ಆದ್ರೆ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಬಹುತೇಕ ಎಲ್ಲರೂ ಬರಬೇಕು ಅನ್ನೋದೇ ಸಂವಿಧಾನದ ಆಶಯ. ಓಕೆ, ಬಿಲ್ಲವರು ಬಹಳಷ್ಟು ಜನರಿದ್ದಾರೆ ಸರ್ ತಮ್ಮ ಕ್ಷೇತ್ರದಲ್ಲಿ. ಆದ್ರೆ ಬಿಲ್ಲವರೇ ವೋಟ್ ಹಾಕಿದ್ರೆ ತಮಗೆ ನೇರವಾಗಿ ತಾವುಗಳು ಗೆಲ್ತೀರಾ, ಅದೇ ಒಂದು ಪವರ್ಫುಲ್ ವೆಪನ್ ತಮಗೆ ಈ ಬಾರಿ. ಆದ್ರೆ ಅದು ಆ ರೀತಿ ಆಗಲ್ಲ. ಬಿಲ್ಲವರು ಹಿಂದುತ್ವದ ವಿಚಾರವಾಗಿದ್ದಾರೆ, ಹಾಗಾಗಿ ಕೇಸರಿಯ ವಿಚಾರವಾಗಿದ್ದಾರೆ, ಹಾಗಾಗಿ ಬಿಜೆಪಿಗೆ ವೋಟ್ ಹಾಕ್ತಾರೆ. ಜನಾರ್ದನ ಪೂಜಾರಿ ಅವರು ಕೂಡ ದೇಶ ಕಂಡಂತಹ ಪ್ರಾಮಾಣಿಕ ರಾಜಕಾರಣಿ, ಅವರು ಕೂಡ ಸೋತಿರುವಂಥದ್ದು ಅದೇ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಬಿಲ್ಲವರೇ ವೋಟ್ ಹಾಕಿದ್ರು ಕೂಡ ಅವರು ಜಯಗಳಿಸ್ತಾ ಇದ್ರು, ಆದ್ರೆ ಅವರು ಸೋತಿದ್ದಾರೆ ಅಂತ ಬಂದಾಗ ಈ ರೀಸನ್ ಇದು ವರ್ಕೌಟ್ ಆಗಲ್ಲ ಇಲ್ಲಿ ಅನ್ನುವಂಥದ್ದು. ಅಂದ್ರೆ ಹಿಂದೂಗಳೇ, ಅಂದ್ರೆ ಬಿಲ್ಲವರೇ ಹಿಂದೂಗಳು ಬಿಜೆಪಿಗೆ ಮತ ಹಾಕ್ತಾರೆ, ಅಂದ್ರೆ ಹಿಂದುತ್ವ ಉಳಿಬೇಕು ಅನ್ನುವಂಥದ್ದು. ಹೌದಾ, ಇಸ್ ಇಟ್ ಕಾಂಗ್ರೆಸ್ಗೆ ಡ್ಯಾಮೇಜ್ ಅಲ್ವಾ? ರಾಜಕೀಯದಲ್ಲಿ 2+2 ಅದು 4 ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅದು ಯಾವ ರೀತಿ ಬೇಕಾದ್ರೂ ತಿರುಗಬಹುದು. ನೇರವಾಗಿ ಜಾತಿಗಳ ಪಟ್ಟಿ ತಗೊಂಡು ಈ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಷ್ಟು ಧರ್ಮದವರು ಇಷ್ಟಿದ್ದಾರೆ, ಇವರೆಲ್ಲ ನನಗೆ ಓಟ್ ಹಾಕ್ತಾರೆ, ಇವರೆಲ್ಲ ಇವ್ರಿಗೆ ಓಟ್ ಹಾಕ್ತಾರೆ, ಆ ಲೆಕ್ಕಾಚಾರ ರಾಜಕೀಯದಲ್ಲಂತೂ ನಡೆಯಲ್ಲ. ರಾಜಕೀಯದಲ್ಲಿ ಬೇರೆ ಬೇರೆ ವಿಚಾರಗಳು ರಾಜಕೀಯದ ಚುನಾವಣೆಯಲ್ಲಿ ಅದು ವರ್ಕೌಟ್ ಆಗುವಂತ ವಿಚಾರ. ಆದ್ರಿಂದ ನೇರವಾಗಿ ನೀವೇನು ಲೆಕ್ಕಾಚಾರವನ್ನು ಹೇಳ್ತಿದ್ದೀರಾ ಆ ಲೆಕ್ಕಾಚಾರವನ್ನ ನಾನು ಒಪ್ಪಲ್ಲ. ಬೇರೆ ಅಭಿವೃದ್ಧಿ ಯಾರು ಮಾಡ್ತಾರೆ, ಅವರ ಪರ ಯಾರು ನಿಲ್ತಾರೆ, ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಯಾರು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ, 40% ಲೂಟಿಯನ್ನ ಯಾರು ಮಾಡಿದ್ದಾರೆ, ಮರಳು ಗಣಿಗಾರಿಕೆಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಟಿಂಬರ್ ಮಾಫಿಯಾಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಒಂದು ಭಯದ ವಾತಾವರಣವನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಅದರ ಪರ ಅದರ ವಿರುದ್ಧ ಜನ ಇವತ್ತು ನಿರ್ಧಾರವನ್ನ ಮಾಡ್ತಾರೆ. ಓಕೆ, ತಮ್ಮ ಸ್ಪರ್ಧೆಯಿಂದ ಬೆಳ್ತಂಗಡಿಯಲ್ಲಿ ತಮ್ಮ ಸ್ಪರ್ಧೆ, ಹಾಗಾಗಿ ಮತ್ತೊಬ್ರು ಬಿಲ್ಲವರು ನಾಯಕರು ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಅವರಿಗೆ ಟಿಕೆಟ್ ಮಿಸ್ ಆಯಿತು ಬಿಕಾಸ್ ಆಫ್ ಯು, ಹೌದಾ? ಅದು ಸಾಧ್ಯವೇ ಇಲ್ಲದ ಪ್ರಶ್ನೆ. ಯಾಕಂತಂದ್ರೆ ನಾನು ಪ್ರಯತ್ನ ಮಾಡ್ತಿರೋದು ಬೆಳ್ತಂಗಡಿಯಲ್ಲಿ, ಅವರು ಪ್ರಯತ್ನ ಮಾಡ್ತಿದ್ದಂಥದ್ದು ಮಂಗಳೂರಿನಲ್ಲಿ. ಆದ್ರಿಂದ ನನ್ನಿಂದ ಅವರು ಟಿಕೆಟ್ ಸಿಗ್ಲಿಲ್ಲ ಅನ್ನೋದು ಅದು ಸತ್ಯಕ್ಕೆ ದೂರವಾದಂತ ಮಾತು. ಓಕೆ, ಆ ಮಾತುಗಳನ್ನ ಅಲ್ಲಗಳಿತೀರಾ ಅನ್ನುವಂಥದ್ದು. ಓಕೆ, ಜೊತೆಗೆ ಈಗ ಬೆಳ್ತಂಗಡಿಯಲ್ಲಿ ಸದ್ಯದ ಪರಿಸ್ಥಿತಿ, ತಾವು ತಮ್ಮ ಬಗ್ಗೆ ಟ್ರೆಂಡ್ ಇದೆ ಅನ್ನುವಂತ ಹೇಳ್ತೀರಾ. ಜೊತೆಗೆ ಮುನ್ನೆ ತನ ನಡೆದಿರುವಂತಹ ಕೆಲವು ವಿಚಾರಗಳು ಬಹಳಷ್ಟು ಬೆಳ್ತಂಗಡಿ ಅಂತ ಬಂದಾಗ ಈ ಹಿಂದೆ ಆ ರೀತಿ ಇರಲಿಲ್ಲ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲೂ ಕೂಡ ಕೆಲವು ಕೋಮು ಸೂಕ್ಷ್ಮವಾಗಿರುವಂತಹ ಘಟನೆಗಳು ನಡೀತಾ ಇದೆ. ಜನರ ಮನಸ್ಸಿನಲ್ಲಿ ಆ ಒಂದು ಭಾವನೆಗಳು ಈಗ ಆಗ್ತಾ ಇದೆ. ಏನ್ ಹೇಳ್ತೀರಿ, ಏನ್ ಕಾರಣ ಅಂತ ಹೇಳ್ತೀರಾ? ಕೋಮು ಸೂಕ್ಷ್ಮ ಘಟನೆಗಳು ಬೆಳ್ತಂಗಡಿಯಲ್ಲಿ ಕರಾವಳಿಯ ಎಲ್ಲ ಭಾಗವನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಸ್ವಲ್ಪ ಕಮ್ಮಿಯೇ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅತ್ಯಂತ ಪ್ರೀತಿ ಸಹಬಾಳ್ವೆಯಿಂದ ಭ್ರಾತೃತ್ವದಿಂದ ಬದುಕುವಂತ ಜನರು ಅಲ್ಲಿ ಹೆಚ್ಚಿರೋದ್ರಿಂದ ಅಂತ ದೊಡ್ಡ ಘಟನೆ ಅಥವಾ ಅಂತ ದೊಡ್ಡ ಗಲಭೆ ನಾವು ಹತ್ತಿರದ ದಿನಗಳಲ್ಲಿ ನೋಡಿಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಘಟನೆಗಳು ನಡೆಯುತ್ತೆ. ಅದಕ್ಕೆ ಈ ಕೋಮು ಬಣ್ಣವನ್ನ ಹಚ್ಚುವಂತ ಕೆಲಸಗಳು ನಡೀತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡಿ ಅಲ್ಲಿ ಆ ಶಾಂತಿಯನ್ನ ನೆಲೆಸುವಂತ ಕೆಲಸವನ್ನ ನಾವು ಖಂಡಿತವಾಗಿಯೂ ಮಾಡ್ತೇವೆ. ಓಕೆ, ರಕ್ಷಿತ್ ಶಿವರಾಮ್ ಅವರು ಈಗ ಬೆಳ್ತಂಗಡಿಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಆದರೆ ಈ ಹಿಂದೆ ಬೆಳ್ತಂಗಡಿಯಲ್ಲಿ ಒಂದು ಕಾಂಗ್ರೆಸ್ ಇಂದ ಪಂಚಾಯತ್ ಚುನಾವಣೆಗೂ ಕೂಡ ಅಭ್ಯರ್ಥಿ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತ ಬೆಳ್ತಂಗಡಿಯಲ್ಲಿ? ಈ ಚುನಾವಣೆಯ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಜ್ಜಾಗಿದ್ದಾರೆ, ನಮ್ಮ ನಾಮಪತ್ರಕ್ಕೆ ಬಂದಂತ ಜನರ ಸಂಖ್ಯೆ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಓಕೆ, ಯಾವ ರೀತಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು, ಇವತ್ತು ಯಾವ ರೀತಿ ಆಗಿದೆ ಅನ್ನೋದು ನೀವು ಅಲ್ಲಿ ಫೀಲ್ಡ್ಗೆ ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗ ಹುಮ್ಮಸ್ಸಿನಲ್ಲಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಅತ್ಯಂತ ಬಲಿಷ್ಠವಾಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಓಕೆ, ಎಲ್ಲೋ ಒಂದ್ ಕಡೆ ಹರೀಶ್ ಪೂಂಜ್ ಅವರೆಲ್ಲ ಕ್ಲೀನ್ ಸ್ವೀಪ್ ಮಾಡಿ ಬಿಟ್ರು ಆ ಭಾಗದ ಯುವಕರನ್ನುವಂತ ಮಾತುಗಳಿತ್ತು. ಯಾಕಂದ್ರೆ ಆ ರೀತಿಯ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಹರೀಶ್ ಪೂಂಜಾ ಅವರು. ಕಾಂಗ್ರೆಸ್ ಏಟಿಗೆ ಎದುರೇಟನ್ನ ನಿರಂತರವಾಗಿ ಅಲ್ಲಿ ಕೊಡ್ತಾ ಇದೆ. ಓಕೆ, ಸರಿ. ಜೊತೆಗೆ ರಕ್ಷಿತ್ ಶಿವರಾಮ್ ಅವರು ಈಗ ಅಭ್ಯರ್ಥಿ ಆಗಿದ್ದಾರೆ. ಆದರೆ ಈ ಹಿಂದೆ ಆ ಭಾಗದಲ್ಲಿ ನಡೆದಿರುವಂತಹ ಪ್ರಮುಖವಾಗಿರುವಂತಹ ಸಭೆಗಳು ಸಿದ್ದರಾಮಯ್ಯವರು ಬಂದಾಗಲೂ ಆ ವೇದಿಕೆಯಲ್ಲೂ ಕೂಡ ರಕ್ಷಿತ್ ಶಿವರಾಮ್ಗೆ ಅವಕಾಶ ಇರಲಿಲ್ಲ, ಆ ರೀತಿಯ ನಾಯಕನಾಗಿರಲಿಲ್ಲ. ಆದರೆ ಏಕಾಏಕಿ ರಕ್ಷಿತ್ ಶಿವರಾಮ್ ಅವರು ಮುನ್ನೆಲೆಗೆ ಬರ್ತಾರೆ. ಏನು ಯಾವುದೇ ವಿಚಾರದ ಸಂಘಟನೆಯಲ್ಲಿ ನಮ್ಮ ಹೈರಾರ್ಕಿಗಳಿರುತ್ತೆ. ಏಕಾಏಕಿ ನಾನು ಬಲಾತ್ಕಾರದ ಪ್ರವೇಶ ನಾನು ಎಲ್ಲೂ ಕೂಡ ಮಾಡಲಿಕ್ಕೆ ಒಪ್ಪುವಂತ ನಾನಲ್ಲ. ಆದ್ರೂ ಕೂಡ ನಮ್ಮ ನಾಯಕರು ಬಂದಾಗ ನಮ್ಮನ್ನ ಅತ್ಯಂತ ಸಂಯಮದಿಂದ ನಮ್ಮನ್ನೆಲ್ಲ ನೋಡಿದ್ದಾರೆ. ಒಂದು ಅವಕಾಶವನ್ನ ಸಿದ್ದರಾಮಯ್ಯ ಅವರೇ ಒಂದು ಅವಕಾಶವನ್ನ ಈ ಸರ್ತಿ ನನಗೂ ಕೂಡ ಕೊಟ್ಟಿದ್ದಾರೆ. ಒಂದು ಹಿಂದುಳಿದ ವರ್ಗದಿಂದ ಒಬ್ಬ ನಾಯಕನನ್ನ ನಾವು ತಯಾರು ಮಾಡಬೇಕು, ಆ ಭಾಗಕ್ಕೆ ಒಬ್ಬ ನಾಯಕನನ್ನ ನಾವು ತಯಾರು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು
ಇವತ್ತು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶದ ಸದ್ಬಳಕೆಯನ್ನು ನಾನು ಮಾಡ್ತೇನೆ. ಈ ಹಿಂದೆ ತಾವುಗಳು ಬೆಳ್ತಂಗಡಿಗೆ ಬಂದಿದ್ದೀರಿ ಈಗ ಅಂತ ಬಂದಾಗ, ಈ ಹಿಂದೆ ತಮ್ಮ ಜೊತೆ ಇದ್ದಂತಹ ಸಪೋರ್ಟರ್ ಆಗಿದ್ದಂತಹ ವ್ಯಕ್ತಿ ಯಾರು ಸರ್? ತಮಗೆ ರೋಲ್ ಮಾಡೆಲ್ ರಾಜಕೀಯದಲ್ಲಿ ಅಂತ ಬಂದಾಗ ಯಾರು? ನನಗೆ ರಾಜಕೀಯದ ರೋಲ್ ಮಾಡೆಲ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ. ಯಾವತ್ತು ನಾನು ಕಾನೂನು ಕಾಲೇಜಿನಲ್ಲಿ ಸಂವಿಧಾನವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ನೋ ಅವತ್ತಿಂದ ಈ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಅನ್ನೋ ಒಂದು ಫೈರನ್ನು ನಮ್ಮಲ್ಲಿ ಹುಟ್ಟಿಸಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಅವ್ರನ್ನ ರೋಲ್ ಮಾಡೆಲ್ ಆಗಿ ಇಡ್ತಾ ಇದ್ದೇನೆ. ಅವರ ದೂರದೃಷ್ಟಿ, ಉದ್ದೇಶಗಳು, ಅವರ ಆಶಯಗಳನ್ನು ನಾವು ಜನರಿಗೆ ತಲುಪಿಸ್ಬೇಕು. ಆಗ ಮಾತ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ನಿರಂತರವಾಗಿ ಜೀವನದ ಬೇರೆ ಬೇರೆ ಮಜಲಿನಲ್ಲಿ ನಾನು ಕಲ್ತ್ಕೊಂಡಂಥವನು. ಈ ದೇಶದ ಭಾಗ್ಯ ವಿಧಾತ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ. ಅಂಬೇಡ್ಕರ್ ಅವರ ತತ್ವ ಆದರ್ಶ ಸಿದ್ಧಾಂತಗಳನ್ನ ತಾವು ಮೈಗೂಡಿಸಿಕೊಂಡಿದ್ದೀರ ಅನ್ನೋದು. ಜೊತೆಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ತಮ್ಮನ್ನ ಇಲ್ಲೇ ನಿಲ್ಬೇಕು ತಾವು ಕಾಂಗ್ರೆಸ್ನಲ್ಲಿ ಅಂತ ಹೇಳಿದವರು ಯಾರು? ಆ ಆಯ್ಕೆ ನನ್ನ ಊರು. ಅದೇ ಈಗ ತಮ್ಮದೇ ಆಯ್ಕೆ. ನಮ್ಮ ಆಯ್ಕೆ ಯಾಕಂದ್ರೆ ನಾವು ನಮಗೆ ಸಂಪರ್ಕ ಇರುವಂತ ಜಾಗದಲ್ಲಿ, ನಮ್ಮ ಬೇರಿರುವಂತ ಜಾಗದಲ್ಲಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಪರಿಸರ ಎಲ್ಲ ಇರುವಂತ ಜಾಗದಲ್ಲಿ ನಾವು ಹುಟ್ಟಬೇಕು. ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ, ಯಾವುದೇ ಭಾಗದ ತಿನಿಸನ್ನ ತಿನ್ನಿ, ಎಲ್ಲೇ ಹೋಗಿ, ಕಡೆಯಲ್ಲಿ ನೀವು ಒಂದು ಬಾರಿ ಆದ್ರೂ ನೀವು ಹೇಳುವಂಥದ್ದು ನನ್ನ ಊರಿಗೆ ನಾನು ಹೋಗ್ಬೇಕು, ನನ್ನ ಊರೇ ನನಗೆ ಅತ್ಯಂತ ಸ್ವರ್ಗ ಅಂತ ನೀವು ಅನ್ಕೊಳ್ತೀರಾ, ನಾನು ಅನ್ಕೊಳ್ತೀನಿ. ಆ ರೀತಿಯಲ್ಲಿ ನನ್ನ ಊರಿಗೆ ಬಂದು ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೆ. ಓಕೆ, ಸರಿ. ತನ್ನ ಊರು, ಹಾಗಾಗಿ ನನಗೆ ಪ್ರೀತಿ ಇದೆ, ಹಾಗಾಗಿ ಬೇರೆ ಆಪ್ಷನ್ಸ್ಗಳಿಲ್ಲ, ಕೊಡ್ತಾ ಇಲ್ಲ. ಓಕೆ, ನೀವೇ ಜೊತೆಗೆ ಸರ್ ರಾಕ್ಷಿ ಶಿವರಾಮ್ ಅವರು, ಈಗ ನಿಮ್ಮ ಊರಲ್ಲಿ ನಾನು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಒಂದು ವಿಚಾರ ಬಹಳಷ್ಟು ಕಾಡ್ತಾ ಇದೆ, ಇದನ್ನ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ ಯಾವುದು? ಶಿಕ್ಷಣ ವ್ಯವಸ್ಥೆ. ಜೊತೆಗೆ ಆ ಭಾಗದಲ್ಲಿ ಎಂಡೋಸಲ್ಫಾನ್ ಪೀಡಿತರು ಬಹಳಷ್ಟು ಜನರಿದ್ದಾರೆ. ಆ ಬಗ್ಗೆ ಏನಾದರೂ ಆಲೋಚನೆಗಳನ್ನು ತೆಗೆದುಕೊಂಡಿದ್ದೀರಾ ಹೇಗೆ? ಒಂದು ಎಂಡೋಸಲ್ಫಾನ್ ಅನ್ನೋದನ್ನ ಇವತ್ತು ಎಲ್ಲೂ ನಾವು ಆ ಮಕ್ಕಳನ್ನ, ಆ ಎಂಡೋಸಲ್ಫಾನ್ ಪೀಡಿತರನ್ನ ನಾವು ಇವತ್ತು ಮಾಧ್ಯಮದಲ್ಲೂ ಅಷ್ಟರ ಮಟ್ಟಿಗೆ ಅದನ್ನ ತೋರಿಸ್ತಾ ಇಲ್ಲ. ಒಂದು ಬಾರಿ ಏನಾದರೂ ಈ ರಾಜ್ಯದ ಜನರು ಆ ಎಂಡೋಸಲ್ಫಾನ್ ಪೀಡಿತರ ಮನೆಗೆ ಹೋದ್ರೆ, ಇವತ್ತು 22-30 ವರ್ಷದ ಹುಡುಗರು, ಯುವಕರು ಆ ಎಂಡೋಸಲ್ಫಾನ್ ಪೀಡಿತರನ್ನ ನೋಡಿದ್ರೆ ನಮ್ಮ ಮನಸ್ಸು ಕರಗಿ ಬರುತ್ತೆ. ಇವತ್ತು ಮದುವೆ ಆಗಬೇಕಾಗಿರುವಂಥ ಒಂದು ವಯಸ್ಸಿನಲ್ಲಿ ಹಾಸಿಗೆಯಿಂದ ಎದೊಳ್ಳಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಆ ಎಂಡೋಸಲ್ಫಾನ್ ಪೀಡಿತರಿದ್ದಾರೆ. ಅವರ ತಂದೆ ತಾಯಿಗಳು ಅವ್ರನ್ನ ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಮನೆಗೆ ಒಂದು ಬಾರಿ ಭೇಟಿ ಕೊಡಬೇಕು. ಆದರೆ ಸರ್ಕಾರಗಳು, ಇಂದಿನ ವ್ಯವಸ್ಥೆ ಅವ್ರನ್ನ ಎಷ್ಟು ಅಮಾನುಷವಾಗಿ ಅವ್ರನ್ನ ನೋಡಿದ್ದೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ನಾವು ಈ ಹಿಂದೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲೊಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಿ ಅವ್ರನ್ನ ಒಂದು ರಾಜಕೀಯ ವಸ್ತುವಾಗಿ ಅವ್ರನ್ನ ಉಪಯೋಗ ಮಾಡಿ ಅಧಿಕಾರ ಬಂದ ನಂತರ ಅವ್ರಿಗೆ ಒಂದೇ ಒಂದು ಸವಲತ್ತು ಕೂಡ ಕೊಡದಂತ ವಿಚಾರವನ್ನ ನಾವು ಈ ಹಿಂದೆ ನೋಡಿದ್ದೇವೆ. ಅವ್ರನ್ನ ಫ್ರೀಡಮ್ ಪಾರ್ಕ್ ಮುಂದೆ ಕೂರಿಸಿ ಅವರಲ್ಲಿ ದೊಡ್ಡ ಒಂದು ಪ್ರೊಟೆಸ್ಟರ್ ಎಲ್ಲ ಮಾಡಿ ಎಲ್ಲ ಆಯ್ತು. ಆದ್ರೆ ಅಧಿಕಾರ ಸಿಕ್ಕಿದಾಗ ಯಾವ ಸವಲತ್ತು ಇವತ್ತು ಅವರಿಗೆ ಬಂದಿಲ್ಲ. ನನಗೇನಾದ್ರೂ ಅಧಿಕಾರ ಸಿಕ್ಕಿದ್ರೆ ಈ ಎಂಡೋಸಲ್ಫಾನ್ ಪೀಡಿತರಿಗೆ ಏನು ಮಾಶಾಸನ ಸಿಗ್ತಾ ಇದೆ ಅದನ್ನ ಹೆಚ್ಚು ಮಾಡಬೇಕು, ಅವರಿಗೆ ಎಲ್ಲ ಸವಲತ್ತನ್ನ ಕೊಡಬೇಕು, ಅವರಿಗೆ ಒಂದು ನೆಮ್ಮದಿಯ ಒಂದು ಸ್ವಾಭಿಮಾನದ ಬದುಕನ್ನ ಕೊಡಬೇಕು ಅನ್ನೋದು ದೊಡ್ಡ ಉದ್ದೇಶ ನನಗೆ ಇದೆ. ಅದನ್ನ ಮಾಡಿಯೇ ನಾನು ತೀರ್ತೇನೆ. ಓಕೆ, ಎಂಡೋಸಲ್ಫಾನ್ ವಿಚಾರವಾಗಿ. ಜೊತೆಗೆ ಸರ್, ಈಗ ತಮ್ಮ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಈ ಹಿಂದೆ ತಮಗೆ ಯಾರು ಸಪೋರ್ಟರ್ಸ್ ಇದ್ರು ಅವರು ಈಗಲೂ ಕೂಡ ತಮ್ಮ ಜೊತೆ ಬೆಂಬಲಿಗರಾಗಿ ಇದ್ದಾರಾ ಅಥವಾ ತಮ್ಮ ಕೈ ಬಿಟ್ಟಿದ್ದೀರಾ ಹೇಗೆ? ಸಾಕಷ್ಟು ಜನ ನಮ್ಮಲ್ಲಿ ನಾನು ದೊಡ್ಡ ನಾಯಕರ ಜೊತೆ ಗುರುತಿಸ್ಕೊಂಡವನಂತ. ನಾನು ಸಣ್ಣ ಯುವಕರ ಜೊತೆ, ಸಣ್ಣ ವಿದ್ಯಾರ್ಥಿ ನಾಯಕರ ಜೊತೆ, ಎಲ್ಲ ವರ್ಗದ ಬೇರೆ ಬೇರೆ ಸ್ತರದಲ್ಲಿರುವಂತ ನಾಯಕರ ಜೊತೆ ಗುರುತಿಸ್ಕೊಂಡಂತವನು. ಆ ಒಂದು ಏನು ಯುವ ಸಂಘಟನೆಯನ್ನ ನಾವು ಕಟ್ಟಿದೀವೋ ಆ ಸಂಘಟನೆ ಇವತ್ತು ನನಗೆ ನನ್ನ ಬೆನ್ನಿಂದೆ ನಿಂತಿರುವಂಥದ್ದು. ಇವತ್ತು ಎಷ್ಟೋ ಅವಮಾನಗಳನ್ನ ನಾನು ಎದುರಿಸಿದೆ, ಎಷ್ಟೋ ಕಡೆ ನನಗೆ ಸ್ವಾಗತ ಇರಲಿಲ್ಲ, ಎಷ್ಟೋ ವೇದಿಕೆಗೆ ನನಗೆ ಸ್ವಾಗತ ಇರಲಿಲ್ಲ, ಎಷ್ಟೋ ಕಡೆ ನನ್ನನ್ನು ಕೆಲವು ವೇದಿಕೆಗೆ ನನ್ನ ಕರಿಬಾರದು ಅನ್ನೋ ಫರ್ಮಾನ್ ಕೂಡ ಅಲ್ಲಿಯ ಶಾಸಕರು ಹೊರಡಿಸಿದ್ರು. ಈ ಎಲ್ಲ ಆದರೂ ಕೂಡ ನನ್ನ ಬೆನ್ನ ಹಿಂದೆ ನಿಂತಂಥವ್ರು ಈ ಯುವ ಶಕ್ತಿ. ಆ ಯುವ ಶಕ್ತಿಯ ಬಲದಿಂದ ನಾನು ಈ ಸ್ಥಾನಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಓಕೆ, ಕೆಲವು ಕಡೆಗಳಲ್ಲಿ ತಮ್ಮನ್ನು ಬಹಿಷ್ಕಾರ ಮಾಡಲಾಗಿತ್ತು ತಮ್ಮ ಬೆಳ್ತಂಗಡಿಯಲ್ಲಿ ಅನ್ನುವಂಥ ಮಾತುಗಳು, ಅಂದರೆ ತಮ್ಮಿಂದ ಕೊಟ್ಟಿರುವಂಥ ದೇಣಿಗೆಯನ್ನು ಕೂಡ ಸ್ವೀಕಾರ ಮಾಡಬಾರ್ದು ಅನ್ನುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಆ ರೀತಿ? ಯಾಕಂದರೆ ಬಹುಶಃ ನಾನು ನಿಮ್ಮನ್ನು ನೋಡಿದಾಗ ಟು ಬಿ ಫ್ರಾಂಕ್ಲಿ ಹೇಳುವಂಥದ್ದು, ಎಲ್ಲೋ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಚಿಕ್ಕಪ್ಪ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪವಾದರೂ ಕಮ್ಯುನಿಸ್ಟ್ ಆಗಿರುವಂತಹ ವಿಚಾರಗಳು, ಸಿದ್ಧಾಂತಗಳು ಇರುತ್ತೆ ಅನ್ನುವಂಥದ್ದು. ಬಟ್ ಸ್ಟಿಲ್ ನಥಿಂಗ್,
ತುಂಬ ಕ್ಯಾಶುವಲ್ ಆಗಿ ತುಂಬ ಕ್ಲಿಯರ್ ಆಗಿದ್ದಾರೆ, ತಮ್ಮ ದಾರಿ ಬಗ್ಗೆ ವಿಷನ್ಗಳ ಬಗ್ಗೆ ತುಂಬ ಕ್ಲಾರಿಟಿ ಇದೆ ತಮಗೆ. ಬಟ್ ವೈ ಆ್ಯಂಡ್ ನೇರವಾಗಿ ತಮ್ಮ ಪರಿಚಯ ಇಲ್ಲದಿದ್ದರೂ ಕೂಡ, ತಮ್ಮ ಬಗ್ಗೆ ಗೊತ್ತಿಲ್ಲದಿದ್ರು ಕೂಡ ಹೇಗೆ ತಮ್ಮಗಳ ವಿಚಾರವಾಗಿ ಬಹಿಷ್ಕಾರ ಅಥವಾ ತಮ್ಮಿಂದ ದೇಣಿಗೆನ ಸ್ವೀಕಾರ ಮಾಡಬಾರ್ದು ಅನ್ನುವಂಥ ಇಂಥ ಒಂದು ವಿಚಾರಗಳು ಹೇಗೆ ಬಂತು? ಥ್ರೆಟ್ ಇರ್ಬೋದು, ಶಿವರಾಮ್ ಒಬ್ಬ ಥ್ರೆಟ್ ಇರ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋ ವಿಚಾರ. ಓಕೆ, ಅಷ್ಟೇ. ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಇತಿಹಾಸವನ್ನು ನಾವು ನೋಡಿದ್ದೇವೆ. ಯಾವ ದೇವಾಲಯಕ್ಕೆ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರೋ ಆ ದೇವಾಲಯಕ್ಕೆ ನಮ್ಮದೇ ಪ್ರತ್ಯೇಕ ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರವನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಯಾರಿಗೂ ನೋವು ಮಾಡಲಿಲ್ಲ, ಯಾವ ಬಲಾತ್ಕಾರದ ಪ್ರಯೋಗ ಅಲ್ಲಿ ಪ್ರವೇಶ ಆಗಲಿಲ್ಲ. ಅಂಥ ಒಂದು ಪರಂಪರೆಯಿಂದ ಬಂದಂಥವನು. ಇವತ್ತು ನನ್ನನ್ನು ಈ ಕಾಲಘಟ್ಟದಲ್ಲೂ ಕೂಡ ನನಗೆ ದೇವಾಲಯದ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು, ನನಗೆ ವೇದಿಕೆಯ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು. ನನ್ನ ಹೆಸರು ಆ ಆಮಂತ್ರಣ ಪತ್ರಿಕೆಯಲ್ಲಿದ್ದರೆ ಆ ಕಾರ್ಯಕ್ರಮವನ್ನೇ ರದ್ದು ಮಾಡುವಂಥ ಕೆಲಸವನ್ನು ಮಾಡಿದ್ರು. ನಾನು ಕೊಟ್ಟಿರುವಂಥ ದೇಣಿಗೆಯನ್ನು ಮತ್ತೆ ನನಗೆ ಬಂದು ವಾಪಸ್ ಕೊಡುವಂಥ ಕೆಲಸ ಮಾಡಿದ್ರು. ಒಂದು ದೇವಾಲಯಕ್ಕೆ ನಾನು ಬಾಲ್ಯದಿಂದಲೂ ನಂಬಿರುವಂಥ ಒಂದು ದೇವಾಲಯಕ್ಕೆ ನಾನು ಹಾಕಿಸಿದ ಇಂಟರ್ಲಾಕನ್ನು ತೆಗೆಯುವಂಥ ಕೆಲಸ ಮಾಡಿದ್ರು. ಈ ಎಲ್ಲ ಆಕ್ರಮಣವನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇನೆ. ಇದನ್ನು ನಾನು ಪ್ರತಿರೋಧ ಮಾಡ್ಬೋದಾಗಿತ್ತು, ಇದರ ಬಗ್ಗೆ ಪ್ರತಿಭಟನೆ ಮಾಡ್ಬೋದಾಗಿತ್ತು, ಇದರ ಬಗ್ಗೆ ವಿಚಾರವನ್ನು ತೆಗಿಬೋದಾಗಿತ್ತು. ನಾನು ಎಲ್ಲಿಯೂ ತೆಗಲಿಲ್ಲ. ಯಾಕಂತಂದರೆ ನನ್ನ ಪೂರ್ವಜರು ಈ ನೋವನ್ನು ನೋಡಿದ್ದಾರೆ, ನನ್ನ ಪೂರ್ವಜರು ಇದನ್ನು ಅನುಭವಿಸಿದ್ದಾರೆ. ಆ ಕಥೆಗಳನ್ನು ಕೇಳಿ ಬೆಳೆದಂಥವ್ನು ನಾನು. ಇದನ್ನು ನಾವು ಎಲ್ಲೋ ದ್ವೇಷಕ್ಕೆ ನಾವು ಅದನ್ನು ಮಾರ್ಪಾಡು ಮಾಡಿದ ತಕ್ಷಣ ಸಮಾಜದಲ್ಲಿ ಶಾಂತಿಗೆ ಭಂಗ ಉಂಟಾಗುತ್ತೆ ಅಂತ ನಾನು ಈ ನೋವನ್ನು ನನ್ನ ಒಳಗೇನೆ ನಾನು ಇಟ್ಕೊಂಡಿದ್ದೆ. ಇವತ್ತು ನೀವು ಕೇಳಿದ್ರಿ ಅಂತ ಈ ವಿಚಾರವನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ನನಗೂ ಕೂಡ ನೋವಾಯಿತು. ನಾನೊಬ್ಬ ತುಳುನಾಡಿನಲ್ಲಿ ಹುಟ್ಟಿದಂಥವನು, ನಾನು ನಂಬುವಂಥ ದೇವಸ್ಥಾನ, ದೇವರು, ಬ್ರಹ್ಮಕಲಶಕ್ಕೆ ನನ್ನನ್ನು ಕರೀತಾರೆ ಅಂದರೆ ಅಲ್ಲಿ ಇನ್ನೊಬ್ಬರು ಯಾರೋ ಅದನ್ನು ವಿರೋಧ ಮಾಡ್ತಾರೆ ಅಂದರೆ ನನಗೂ ಕೂಡ ಅತ್ಯಂತ ನೋವಾಯಿತು. ಆದರೆ ನಾನು ಹೇಳ್ತೇನೆ, ನಾನು ನಂಬಿರುವಂಥ ದೇವರು ನನ್ನ ಕೈ ಬಿಡೋಲ್ಲ. ನಾನು ನಂಬಿರುವಂಥ ದೇವರು ಮುಂದೆ ಒಂದು ಕಾಲವನ್ನು ತಂದೇ ತರ್ತಾರೆ. ಯಾರು ನನ್ನನ್ನು ಬರಬೇಡ, ನಿನ್ನನ್ನು ನಾವು ಕರೆಯಲ್ಲ, ನಿನ್ನನ್ನು ಆಮಂತ್ರಣ ಪತ್ರಿಕೆಯಿಂದ ತೆಗಿತೇವೆ, ನಿನ್ನ ದುಡ್ಡು ಬೇಡ, ನಿನ್ನ ದೇಣಿಗೆ ಬೇಡ ಅಂತ ಹೇಳಿದ್ರು ಅಂಥ ಜನರು ಮತ್ತೆ ನನ್ನ ಬಳಿ ಬರುವಂಥ ದಿನ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಓಕೆ, ಇಂಥ ಘಟನೆಗಳು ಆಗಿರುವಂಥದ್ದು ಸತ್ಯ, ನಿಜ ಅಲ್ವಾ? ಯಾಕೆಂದರೆ ಆ ಭಾಗದಲ್ಲಿ ಇಂತಹ ವಿಚಾರಗಳಿತ್ತು, ಇಂಥ ಆರೋಪಗಳಿತ್ತು. ಆದರೆ ಎಲ್ಲೋ ಅನ್ಕೊಂಡಿದ್ವಿ ಏನೋಪ್ಪ ತತ್ವ ಸಿದ್ಧಾಂತಗಳಿರುತ್ತೆ ಅಥವಾ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಮಾತಾಡ್ತಾರೆ ವಿಚಾರವಾದಿಗಳ ರೀತಿಯಲ್ಲಿ. ಆದರೆ ಇಲ್ಲ, ರಕ್ಷಿತ್ ಶಿವರಾಮ್ ಜೊತೆ ಮಾತಾಡಿದಾಗ ಆ ರೀತಿ ಇಲ್ಲ ಆ ವ್ಯಕ್ತಿ. ಆದರೆ ಯಾಕೆ ಅಂತಹ ಒಂದು ವಿಚಾರಗಳು ಬಂತು? ಅದು ಕೂಡ ನಮ್ಮ ಕರಾವಳಿ ಭಾಗದಲ್ಲಿ, ಪಕ್ಕದ ಭಾಗದಲ್ಲಿ ಈ ರೀತಿ ಒಂದು ದೇಣಿಗೆಯನ್ನು ವಾಪಸ್ ಕೊಡುವಂಥ ಬಹಿಷ್ಕಾರ ಹಾಕುವಂಥದ್ದು ದೇವಾಲಯಗಳಿಗೆ ಬಹಳಷ್ಟು ಗೊತ್ತಿಲ್ಲ ಏನಾಯಿತು ಅನ್ನುವಂಥದ್ದು. ಎನಿವೇ ಸರ್, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದಾಗ ಬಹಳಷ್ಟು ರಕ್ಷಿತ್ ಶಿವರಾಮ್ ಅವರು 18 ಗಂಟೆಗಳ ಕಾಲ ಇಡೀ ಜಾತ್ರೆ, ಸಮಾರಂಭ, ಆಟ, ಕೋಲ, ನೇಮ ಇದಕ್ಕೇನೆ ಹೋಗ್ತೀರಾ ಅನ್ನುವಂಥದ್ದು ಏನು ಕತೆ? ಒಂದು ಪ್ರೀತಿಯಿಂದ ಜನರು ಕರೆದಾಗ ನಾವು ಬರಲ್ಲ ಅನ್ನೋದು ಅಂತ ಹೇಳಲಿಕ್ಕಾಗಲ್ಲ. ನಮ್ಮಲ್ಲಿ ದೈವಾರಾಧನೆ, ಭೂತಾರಾಧನೆ, ನಮ್ಮ ಈ ಯಕ್ಷಗಾನ ಇದೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. 81 ಗ್ರಾಮಗಳಿದೆ. 81 ಗ್ರಾಮಗಳು ಅದೇ ಒಂದು ಮಿನಿ ವಿಧಾನಸಭಾ ಕ್ಷೇತ್ರ. 81 ವಿಧಾನಸಭಾ ಕ್ಷೇತ್ರ ಥರ ಅಲ್ಲಿಯ ಆಚಾರ ವಿಚಾರ, ಅಲ್ಲಿಯ ದೇವಸ್ಥಾನ, ಅಲ್ಲಿಯ ಒಂದು ರಾಜಕೀಯ, ಅಲ್ಲಿಯ ಜನರ ಸಮಸ್ಯೆಗಳೇ ಬೇರೆ. ಆದ್ದರಿಂದ ಪ್ರತಿ ಗ್ರಾಮದಲ್ಲೂ ಒಂದೊಂದು ರೀತಿಯ ಅಭಿಮಾನಿಗಳು ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋದು, ಫೋನ್ ರಿಸೀವ್ ಮಾಡದೇ ಇರೋವಂಥದ್ದು, ಒಂಥರ ಏನೋ ಒಂದು ಅವರ ಒಂದು ಗ್ಯಾಪ್ ಫಾರ್ಮ್ ಆಗ್ತಾ ಇತ್ತು. ಆದ್ರಿಂದ ಆ ನಂಟನ್ನು ನಾವು ಬೆಳೆಸಬೇಕು ಅಂದರೆ ಅವ್ರ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆದಾಗ ಅದನ್ನು ನಿರಾಕರಣೆ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಇನ್ನೇನೋ ದೇಣಿಗೆ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಖಂಡಿತವಾಗಿಯೂ ಯಾರೂ ಕೂಡ ಕರೆದಿಲ್ಲ. ಅವ್ರು ಕರೆಯೋದ್ರಲ್ಲೇ ಆ ಪ್ರೀತಿ ಇದ್ದಾಗ ಆಗ ಅದು ರಾತ್ರಿ ಆಗಲಿ ಹಗಲಾಗಲಿ ನಮ್ಮ ಜನರ ಪರ ನಾನು ಹೋಗ್ತೇನೆ, ಅದನ್ನು ಹೋಗಿದ್ದೇನೆ. ಆದ್ರಿಂದ ನಿರಂತರವಾಗಿ ಈ 3-3.5 ವರ್ಷದಿಂದ ಅವರ ಸಂಪರ್ಕದಲ್ಲಿ ನಾನಿದ್ದೇನೆ. ಓಕೆ, ನೀವು ಈ ಒಂದು ವಿಚಾರ ಪ್ರಸ್ತಾಪ ಮಾಡಿದಾಗ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಬಂತು. ಬಾಲ್ಯದಿಂದಲೇ ಇದ್ದಂತಹ ಹೋಗ್ತಾ ಇದ್ದಂಥ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹಾಕಿರೋ ಇಂಟರ್ಲಾಕ್ ಅನ್ನು ತೆಗೆಸಿದ್ರು. ಏನು ಕಾರಣ, ಏನಾಗಿತ್ತು? ಒಂದು ಬ್ರಹ್ಮಕಲಶನೇ ಒಂದು ರಾಜಕೀಯದ ಅಸ್ತ್ರ ಆಗಿ ರಾಜಕೀಯದ ಎಲ್ಲರನ್ನೂ ಕೂಡಿಸಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಆದ್ರಿಂದ ಅಲ್ಲಿ ಯಾರು ಕೂಡ ಬರಬಾರ್ದು, ಯಾರಿಗೂ ಕೂಡ ಅಲ್ಲೊಂದು ಮೈಲೇಜ್ ಸಿಗಬಾರ್ದು, ಯಾರಿಗೂ ಕೂಡ ಒಂದು ಪಾಪ್ಯುಲಾರಿಟಿ ಸಿಗಬಾರ್ದು. ಅದು ಸಿಗಬಾರ್ದು ಅಂದ್ರೆ ಅದನ್ನ ಕಟ್ ಮಾಡಬೇಕು. ಸರ್ಕಾರ ಅವ್ರದ್ದಿದ್ದಾಗ ನಾವು ಕೆಲವು ಕಾಯ್ದೆ ಕಾನೂನುಗಳು ಅವರ ಕೈಯಲ್ಲಿರೋದ್ರಿಂದ ಅದನ್ನ ದುರುಪಯೋಗ ಪಡಿಸುವಂತ ಕೆಲಸ, ಇಂಥ ಒಂದು ಪ್ರವೃತ್ತಿ ಬಹುಶಃ ದಕ್ಷಿಣ ಕನ್ನಡದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿಲ್ಲ.
ಇಲ್ಲ ಅಂತ ಒಂದು ಹಿಟ್ಲರ್ ಸಂಸ್ಕೃತಿ ಅಲ್ಲಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಾರ್ದು. ಓಕೆ, ಹಾಗಾಗಿ ಬೇಸರ ಇದೆ ಹಾಗಾದ್ರೆ? ಬೇಸರ ಖಂಡಿತ ಇದೆ. ಯಾಕಂತಂದ್ರೆ ಒಂದು ನಾನು ನಂಬಿರುವಂಥ, ನಾನು ಪೂಜೆ ಮಾಡುವಂಥ ದೇವರ ಬ್ರಹ್ಮಕಲಶ ನಡೆಯುತ್ತೆ ಅಂತ ಸಂದರ್ಭ, ಅಂತ ಒಂದು ಸುಸಂದರ್ಭದಲ್ಲಿ ನಾವು ಇರಬೇಕು. ಅದನ್ನು ಅಂಥ ಅಭಿಷೇಕವನ್ನು, ಅಂಥ ಅಲಂಕಾರವನ್ನು, ಅಂಥ ವ್ಯವಸ್ಥೆಯನ್ನು ನಾವು ಕಣ್ಣಾರೆ ನೋಡಿ ಪಾವನರಾಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನೀನು ಬರಬೇಡ, ನಿನಗೆ ಇಲ್ಲಿ ಅವಕಾಶ ಇಲ್ಲ, ನಿನಗೆ ಪ್ರವೇಶ ಇಲ್ಲ, ನಿನ್ನ ಪ್ರವೇಶವನ್ನು ನಿರಾಕರಣೆ ಮಾಡಿದ್ದೇನೆ, ನಿನ್ನ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರೆ ನಾನು ಆ ಕಾರ್ಯಕ್ರಮಕ್ಕೆ ಬರಲ್ಲ, ಈ ರೀತಿ ಹೇಳಿದಾಗ ಮನಸ್ಸಿಗೆ ತುಂಬ ನೋವಾಗಿರುವಂಥ ಸಂದರ್ಭಗಳಿದೆ. ಓಕೆ, ಎಷ್ಟು ರೆಡಿ ಆಗಿದ್ದೀರಾ ಈಗ ಅಂದರೆ ಮಾನಸಿಕವಾಗಿಯೂ ಕೂಡ ದೈಹಿಕವಾಗಿಯೂ ಕೂಡ? ಯಾಕಂದರೆ ಒಂದು ಕಡೆ ಇಲ್ಲಿ ಬಹಳಷ್ಟು, ಒಂದು ಕಡೆ ಎದುರಾಳಿ ಅಂದರೆ ಎದುರು ವಿರೋಧ ಪಕ್ಷದ ನಾಯಕರು ಅಥವಾ ಕ್ಯಾಂಡಿಡೇಟ್, ಇನ್ನೊಂದು ಕಡೆ ತಮ್ಮ ಪಕ್ಷದಲ್ಲೂ ಕೂಡ ಕೆಲವು ಗೊಂದಲಗಳಿದೆ ಅನ್ನುವಂಥದ್ದು. ಎಷ್ಟು ರೆಡಿ ಆಗಿದ್ರೆ ಇದು ಎಲ್ಲದಕ್ಕೂ ಕೂಡ? ಎವರ್ ರೆಡಿ, ಎಲ್ಲದಕ್ಕೂ ರೆಡಿ. ಓಕೆ, ರೆಡಿ ಆಗಿದ್ದೀರಾ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ತಾವು ಯುವಕರನ್ನ ಸಂಘಟಿಸಿದಂತಹ ರೀತಿ, ಅಂದ್ರೆ ಬೆಳ್ತಂಗಡಿಗೆ ಬಂದು ಸಂಘಟಿಸಿದಂತಹ ರೀತಿ, ಬಹಳಷ್ಟು ಯುವಕರು ತಮ್ಮ ಜೊತೆ ಇದ್ದಾರೆ. ನಾವು ಅನ್ಕೊಂಡಿರ್ಲಿಲ್ಲ ಮಾಧ್ಯಮಗಳನ್ನು ನೋಡಿದಾಗ ಇಷ್ಟು ಯುವಕರು ರಕ್ಷಿತ್ ಶಿವರಾಮ್ ಅವರ ಹಿಂದೆ ಬರ್ಬೋದು. ಹೇಗೆ ಸಂಘಟಿಸಿದ್ರೆ ಆ ಯುವಕರನ್ನ? ಯುವಕರ ಸಮಸ್ಯೆಗೆ ಸ್ಪಂದನೆ, ಅವರ ಆಸಕ್ತಿಗಳೇನಿದೆ, ದೊಡ್ಡ ಮಟ್ಟದಲ್ಲಿ ಕಬಡ್ಡಿ ಆಟಗಾರರಿರುವಂಥ ಕ್ಷೇತ್ರ, ವಾಲಿಬಾಲ್ ಆಟಗಾರರು, ಕ್ರಿಕೆಟು, ಕಂಬಳದ ಪ್ರೇಮಿಗಳಿರುವಂಥ ಕ್ಷೇತ್ರ. ಆದ್ದರಿಂದ ಈ ಎಲ್ಲ ಸಂಘಟನೆಯಲ್ಲಿ ಅತ್ಯಂತ ತೋರ್ಪಡಿಕೆಗೆ ಅಲ್ಲಿ ಹೋಗಿ ಅವ್ರ ಜೊತೆ ಭಾಗಿಯಾಗೋದಂಥದ್ದಲ್ಲ. ನಾನು ಒಬ್ಬ ಕಬಡ್ಡಿ ಆಟಗಾರ, ನಮ್ಮ ಕಂಬಳದ ಬಗ್ಗೆ ಅತ್ಯಂತ ಆಸಕ್ತಿ ಉಳ್ಳವನು. ಆ ವಿಚಾರದಲ್ಲಿ ಅವರ ಜೊತೆ ನಿರಂತರವಾಗಿ ಅವರ ಜೊತೆ ಸಂಪರ್ಕ, ಆ ಆಯೋಜನೆ ಮಾಡುವಾಗ ಅವ್ರ ಜೊತೆ ಇದ್ದಿದ್ದರಿಂದ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು. ಯುವಕರಿಗೆ ಒಬ್ಬ ಮಾರ್ಗದರ್ಶಕರು ಬೇಕು. ಇವತ್ತು ಎಷ್ಟೋ ಯುವಕರಿಗೆ ಅವ್ರಿಗೆ ಒಂದು ಸರಿಯಾದ ದಾರಿ ಯಾವುದು ಅಂತ ತೋರಿಸುವಂಥ ಅವ್ರು ಬೇಕು. ಯಾರೋ ಹಿರಿಯರು ಹೇಳ್ತಾರೆ ಅಂದರೆ ಅವ್ರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಯುವಕರಿಲ್ಲ. ಅವರ ವಯಸ್ಸಿನ ಹತ್ತತ್ರ ಇರುವಂಥವ್ರು ಹೇಳಿದ್ರೆ ಎಲ್ಲೋ ಅವರು ಅದನ್ನು ಕೇಳ್ತಾರೆ. ಅವ್ರನ್ನ ಒಳ್ಳೆ ಮಾರ್ಗಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದಾಗ ನನ್ನ ಹಿಂದೆ ಇವತ್ತು ಯುವಕರು ಬರ್ತಾ ಇದ್ದಾರೆ. ಓಕೆ, ಯುವಕರನ್ನ ಆ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್, ಯುವಕರ ವಿಚಾರವಾಗಿ ಮಾತನಾಡಿದಾಗ ತಮ್ಮ ಪಕ್ಷದಲ್ಲಿ ಈಗ ಯುವ ನಾಯಕರಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ತಾನೇ ತಾವು ಭೇಟಿ ಮಾಡಿ ಬಂದ್ರಿ. ಇವೆಲ್ಲದರ ಜೊತೆಗೆ ರಾಹುಲ್ ಗಾಂಧಿಯ ವಿಚಾರವಾಗಿ ಯಾವ ರೀತಿ ಇದೆ ಅಂತ ಬಂದಾಗ ತಮ್ಗೆ ಗೊತ್ತಿರಬಹುದು. ರಾಹುಲ್ ಗಾಂಧಿ ಅಂತ ಬಂದಾಗ ಸಮರ್ಥ ನಾಯಕರಲ್ಲ. ಬಿಜೆಪಿ ಅಂತ ಬಂದಾಗ ಅಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಸಮರ್ಥ ನಾಯಕರಿದ್ದಾರೆ. ರಾಹುಲ್ ಗಾಂಧಿ ಅಂತ ಬಂದಾಗ ಅಲ್ಲಿ ಪಪ್ಪು ಅನ್ನುವಂತಹ ವಿಚಾರಗಳಲ್ಲಿ ಪೋರ್ಟ್ರೇಟ್ ಆಗುತ್ತೆ. ಏನು ಹೇಳ್ತೀರಾ ತಾವು ಕೂಡ ಯುವ ನಾಯಕರಾಗಿ? ಅವರ ಸಾಮರ್ಥ್ಯವನ್ನ ಇವತ್ತು ನಾವು ಯಾರ ಜೊತೆನೋ ಕಂಪೇರ್ ಮಾಡಿ ನಾವು ಹೇಳುವಂಥದ್ದೇನಿಲ್ಲ. ಇವತ್ತು ಅವರ ಸಾಮರ್ಥ್ಯ ಇಡೀ ವಿಶ್ವದಲ್ಲೇ ಈ ರೀತಿಯ ಒಂದು ಲಾಂಗ್ ಮಾರ್ಚ್ ಎಲ್ಲೂ ಕೂಡ ಆಗಿಲ್ಲ. ಈ ರೀತಿಯ ಒಂದು ಭಾರತ್ ಜೋಡೋ ಎನ್ನುವಂಥ ಕಾರ್ಯಕ್ರಮ, ಇದರಲ್ಲಿ ಕೇವಲ ವಿಷನ್ ಇದ್ರೆ ಸಾಲದು, ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿತನ ಬೇಕು. ಇಂಥ ಒಂದು ಸುದೀರ್ಘವಾದ ಭಾರತ್ ಜೋಡೋ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಸಣ್ಣ ವಿಚಾರ ಅಲ್ಲ. ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ಚೈನಾದಲ್ಲಿ ಯಾಕೆ ಇಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲೊಂದು ಲಾಂಗ್ ಮಾರ್ಚ್ ಅನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. 20 ವರ್ಷಗಳ ಕಾಲ ಒಂದು ಕಾಲ್ನಡಿಗೆ ಜಾಥಾ ಚೈನಾದಲ್ಲಿ ನಡೆಯುತ್ತೆ. ಆ ಜಾಥಾ ಆ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡ್ತು ಅಂತ ಹೇಳಿದ್ರೆ ಇತಿಹಾಸದಲ್ಲೇ ಯಾರು ಕೂಡ ಆ ಪಕ್ಷವನ್ನ ಅಲ್ಲಿ ಅಲ್ಲಗಲಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಅಲ್ಲಿ ಸಂಘಟನೆ ಮಾಡಿದೆ. ಆ ರೀತಿಯ ಒಂದು ಜಾಥವನ್ನ ಭಾರತ್ ಜೋಡೋ ಯಾತ್ರೆ ನಾನು ಕೂಡ 21 ದಿವಸಗಳ ಕಾಲ ಆ ರಾಹುಲ್ ಗಾಂಧಿ ಇದ್ದಂಥ ಕ್ಯಾಂಪ್ನ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಅನುಭವ ಇದೆ. ಎಷ್ಟು ಶ್ರಮವನ್ನು ವಹಿಸ್ತಾ ಇದ್ರು, ಎಷ್ಟು ಮಾನಸಿಕವಾಗಿ ದೈಹಿಕವಾಗಿ ಅದಕ್ಕೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರು ಅಂತ ನಾನು ನೋಡಿದ್ದೇನೆ. ಅಂತ ಒಬ್ಬ ನಾಯಕ. ಒಂದು ಇವತ್ತು ಟೀಕೆಗಳು ಬರ್ಬೋದು, ಟೀಕೆಗಳು ಬಂದಿದೆ ಅಂತ ಒಂದು ಪ್ರಶ್ನೆಗೆ ನಾವು ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಎಂಥ ಟೀಕೆ ಬರಲಿ, ಗುಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ಬೂಟ್ ಏಟಿಗೆ ಎದರಲಿಲ್ಲ, ಲಾಠಿ ಏಟಿಗೆ ಎದರಲಿಲ್ಲ. ಅಂತ ಪಕ್ಷ ಈ ಗೊಡ್ಡು ಟೀಕೆಗಳಿಗೆ ಹೆದರುವಂತ ಪ್ರಶ್ನೆನೇ ಇಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ. ಇಸ್ ಇಟ್ ಎಫೆಕ್ಟಿವ್? ಭಾರತ್ ಜೋಡೋ ಫ್ಲಾಪ್ ಆಯ್ತು ಅಂತ ಹೇಳ್ತಾರೆ. ಭಾರತ್ ಜೋಡೋ ಎಫೆಕ್ಟ್ನ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಚುನಾವಣೆಯಲ್ಲಿ ಕೂಡ ಅದರ ಎಫೆಕ್ಟ್ ನಿಮಗೆ ಕಾಣಿಸುತ್ತೆ. ಓಕೆ, ಇದು ರಾಜ್ಯದ ವಿಚಾರವಾಗಿ ಮಾತಾಡಿದಾಗ ಇಬ್ಬರು ಘಟಾನುಘಟಿ ನಾಯಕರಿದ್ದಾರೆ, DK ಅವರು ಜೊತೆಗೆ ಸಿದ್ದರಾಮಯ್ಯ ಅವರು. ಯಾರು ಹಿತವರು ಇಬ್ಬರಲ್ಲಿ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಈಗಾಗಲೇ ಕುರ್ಚಿಗೋಸ್ಕರ ಕಿತ್ತಾಟ ನಡೀತಾ ಇದೆ. ಏನು ಹೇಳ್ತೀರಾ? ಕಿತ್ತಾಟ ಸಹಜ. ಒಂದು ರಾಜಕೀಯ ಪಕ್ಷದಲ್ಲಿ ಆಸೆಗಳು ಎಲ್ಲರಿಗೂ ಇರುತ್ತೆ. ಅವರವರು ಸುದೀರ್ಘವಾಗಿ ರಾಜಕೀಯದಲ್ಲಿ ಇದ್ದಂಥವ್ರು, ಅವರ ಸರ್ವಸ್ವವನ್ನು ರಾಜಕೀಯಕ್ಕೆ ತ್ಯಾಗ ಮಾಡಿದಂಥ ಇಬ್ಬರು ಮಹಾನ್ ನಾಯಕರು. ಆದರೆ ನಮ್ಮ ಪಕ್ಷದಲ್ಲಿ ಯಾರೇ ಪಕ್ಷ ಆಯ್ಕೆ ಆದ ನಂತರ ಅದನ್ನು ನಮ್ಮ MLAಗಳು ಸೇರಿ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆ ನಿರ್ಧಾರದ ಪ್ರಕಾರ ಅವರು ಹೆಜ್ಜೆಯನ್ನು ನಾವು ಇಡ್ತೇವೆ. ಓಕೆ, ತಮ್ಮ ಚಿಕ್ಕಪ್ಪ BK ಹರಿಪ್ರಸಾದ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ತಮಗೆ ಪೂರಕವಾಗಿದೆ ರಾಜಕೀಯಕ್ಕೆ? ಅವರ ಒಂದು ಕಪ್ಪು ಚುಕ್ಕೆ ರಹಿತ ರಾಜಕಾರಣ, ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡದೇ ಇರುವಂಥ ರಾಜಕಾರಣ, ನೇರ ನಡೆ, ಅದೆಲ್ಲ ಒಂದು ರೀತಿಯ ಒಂದು ನಮಗೂ ಕೂಡ ಒಂದು ಮಾನದಂಡ.
ನಾನು ಕೂಡ ರಾಜಕಾರಣದಲ್ಲಿ ಅವರ ಒಂದು ಕುಟುಂಬದಿಂದ ಬಂದು ನಾನು ಕೂಡ ಅವರಷ್ಟೇ ಸ್ವಚ್ಛಂದವಾದ ರಾಜಕಾರಣವನ್ನು ಮಾಡಬೇಕು. ಎಲ್ಲೂ ಕೂಡ ಕೈ ಆಗಲಿ ಬಾಯಿ ಆಗಲಿ ಇದನ್ನು ನಾವು ಕೇಳಿಸ್ಕೊಂಡು ನಾವು ನಮ್ಮ ಕುಟುಂಬಕ್ಕಾಗಲಿ ನಂಬುದಂಥವ್ರಿಗೆ ನಾವು ಅವಮಾನ ತರುವಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಬಾರ್ದು. ಆದ್ದರಿಂದ ಭಾಳ ಸೂಕ್ಷ್ಮವಾಗಿ ಹೆಜ್ಜೆಗಳನ್ನು ಇಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾನಿದ್ದೇನೆ. ಓಕೆ, ರಕ್ಷಿತ್ ಶಿವರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ನನಗೆ ಈ ಸಂದರ್ಭ ನಿಮ್ಮ ಜೊತೆ ಒನ್ ವರ್ಡಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋಂಥದ್ದು. ಈ ಸಂದರ್ಭ ತಮ್ಮ ಒಂದು ವಿಷನ್ಗಳನ್ನು ನೋಡಿದಾಗ ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ ಸರ್, ಒನ್ ವರ್ಡಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ತಾವು. ಎಸ್, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ. ಓಕೆ, ಸಿದ್ದರಾಮಯ್ಯ ಅವರು ಒಂದು ಅದ್ಭುತವಾದ ನಾಯಕ. DKಶಿ ಅವರು ಒಂದು ದೊಡ್ಡ ಸಂಘಟಕ. BJP ಎದುರಾಳಿ ಪಕ್ಷ. ಕಾಂಗ್ರೆಸ್ ಈ ದೇಶದ ಭವಿಷ್ಯ. ಓಕೆ, ನಳಿನ್ ಕುಮಾರ್ ಕಟೀಲ್ ಇಲ್ಲಿಯ MP. ಓಕೆ, ಹರೀಶ್ ಕುಮಾರ್ ಅವರು ತಮ್ಮ ಜಿಲ್ಲಾಧ್ಯಕ್ಷರು. ಒಬ್ಬ ಅದ್ಭುತವಾದ ಸಂಘಟಕ, ಅದ್ಭುತವಾಗಿ ಕಾಂಗ್ರೆಸ್ನ ನಡೆಸ್ತಾ ಇದ್ದಾರೆ. ಓಕೆ, ತಮ್ಮ ಎದುರಾಳಿ ಹರೀಶ್ ಪೂಂಜಾ ಅವರು ಮಾಜಿ ಶಾಸಕರು. ಓಕೆ, BK ಹರಿಪ್ರಸಾದ್ ಅವರು ನನ್ನ ಚಿಕ್ಕಪ್ಪ ಮತ್ತು ನೇರ ನುಡಿಯ ರಾಜಕಾರಣಿ. ಜೊತೆಗೆ ಹಿಂದೂ ಧರ್ಮ. ಓಕೆ, RSS ಒಂದು ದೊಡ್ಡ ಸಂಘಟನೆ. ಓಕೆ, ರಕ್ಷಿತ್ ಶಿವರಾಮ್ ಭವಿಷ್ಯದ ನಾಯಕ. ಓಕೆ, ಬೆಳ್ತಂಗಡಿ ನನ್ನ ಕಾರ್ಯಕ್ಷೇತ್ರ. ಓಕೆ, ಮಿಥುನ್ ರಾಯ್ ಅವರು ಯುವ ನಾಯಕ. ಓಕೆ, ಬ್ರಹ್ಮಶ್ರೀ ನಾರಾಯಣ ಗುರು ಎಲ್ಲರಿಗೂ ಒಬ್ಬ ಸ್ಫೂರ್ತಿ ಕೊಡುವಂಥ ಒಬ್ಬ ಮಹಾನ್ ದಾರ್ಶನಿಕ. ಓಕೆ, ಪದ್ಮರಾಜ್ ಅವರು ಮುಂದೆ ಬರುವಂಥ ಒಬ್ಬ ದೊಡ್ಡ ನಾಯಕ, ದೊಡ್ಡ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥ ನಾಯಕ, ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಥಾನಮಾನಕ್ಕೆ ಏರುವಂಥ ಎಲ್ಲ ಲಕ್ಷಣಗಳು ಅವರಲ್ಲಿದೆ. ಓಕೆ, ಥ್ಯಾಂಕ್ ಯು. ಸಡನ್ ಆಗಿ ರಕ್ಷಿತ್ ಶಿವರಾಮ್ ಜೊತೆ ಒನ್ ವರ್ಡಲ್ಲಿ ಉತ್ತರವನ್ನು ಬೇಕಾಗಿತ್ತು, ಹಾಗಾಗಿ ಒನ್ ವರ್ಡಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಇವೆಲ್ಲದರ ಜೊತೆಗೆ ಕೊನೆಯದಾಗಿ ಈ ಸಂದರ್ಭ ತಮ್ಮ ಕ್ಷೇತ್ರದ ಜನತೆ, ಬೆಳ್ತಂಗಡಿಯ ಕ್ಷೇತ್ರದ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದು, ಯಾಕಂದರೆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಬಂದಿದ್ದೀರಾ, ಹಾಗಾಗಿ ಭಾಳಷ್ಟು ನಾನು ಪ್ರಶ್ನೆಗಳನ್ನು ಕೇಳಲ್ಲ. ಜೊತೆಗೆ ತಮ್ಮ ಒಂದು ವಿಷನ್ ಭಾಳಷ್ಟು ಚೆನ್ನಾಗಿದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೆಳ್ತಂಗಡಿಯವರು ಬದಲಾವಣೆ ಮಾಡಬೇಕು, ಹೊಸ ಪೀಳಿಗೆಯ ರಾಜಕಾರಣವನ್ನು ನೋಡಬೇಕು, ಹೊಸ ಯುವಕರು ಏನು ಮಾಡ್ಬೋದು ಅನ್ನೋ ಸಂಕಲ್ಪ ಇವತ್ತು ನಾನು ಮಾಡಿದ್ದೇನೋ ಅದನ್ನು ಮಾಡಿಯೇ ತೋರಿಸ್ತೇನೆ. ಅವರ ಸರ್ವತೋಮುಖ ಅಭಿವೃದ್ಧಿ ಬೇಕಾದಲ್ಲಿ ಅವರು ನನ್ನನ್ನು ಆಯ್ಕೆ ಮಾಡಬೇಕು. ಈ ಬಾರಿ ಖಡಾಖಂಡಿತವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿದ್ದಲ್ಲಿ ಅತಿ ಹೆಚ್ಚು ಅನುದಾನವನ್ನು ತರಬಹುದು, ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ತರಬಹುದು. ಮೂಲಭೂತವಾದ ಸಮಸ್ಯೆಗಳು ಇವತ್ತು 94C ಅಕ್ರಮ ಸಕ್ರಮ, ನೀರಿನ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ನಾವು ಖಂಡಿತವಾಗಿಯೂ ಮಾಡಬಹುದು. ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿ ಅನ್ನೋ ವಿಚಾರವನ್ನು ಅವನ ಮುಂದೆ ಇಡ್ತಾ ಇದ್ದೇನೆ. ಓಕೆ, ಒನ್ಸ್ ಅಗೇನ್ ಕೇಳ್ತಾ ಇದ್ದೇನೆ ಸರ್, ಹರೀಶ್ ಪೂಂಜಾ ಅವರು ಈಗ ಬೆಳೆದಿದ್ದಾರೆ, ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಬಹಳಷ್ಟು ವರ್ಚಸ್ಸಿದೆ ಅವರಿಗೆ BJPಯಲ್ಲಿ. ಕಳೆದ ಬಾರಿ ಸಂಸದರ ಚುನಾವಣೆಯಲ್ಲೂ ಕೂಡ 1 ಲಕ್ಷ ಕೂಡ ಅಧಿಕ ಮತಗಳು ತಮ್ಮ ಕ್ಷೇತ್ರದಿಂದಲೇ ಬಂದಿತ್ತು BJPಗೆ. ಜೊತೆಗೆ ಕಳೆದ ಬಾರಿಗಳು 98,000 ಮತಗಳಿಂದ ಜಯಗಳಿಸಿದ್ರು ಹರೀಶ್ ಪೂಂಜಾ. ಒನ್ಸ್ ಅಗೇನ್ ಕೇಳ್ತಾ ಇದ್ದೀನಿ, ಹೀಸ್ ಪವರ್ಫುಲ್ ಅನ್ನುವಂಥದ್ದು ಅನ್ಕೊಳ್ಳಲ್ವಾ ತಾವು? ಬಹಳಷ್ಟು ಕಷ್ಟ ಇದೆ ಅನ್ನುವಂಥದ್ದು ಅನ್ಕೊಳ್ಳಲ್ವಾ ತಾವು? ಈಗ 13ನೇ ತಾರೀಕಿನ ರಿಸಲ್ಟು ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಓಕೆ, ಅಷ್ಟೇ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ರಕ್ಷಿತ್ ಶಿವರಾಮ್ ಅವರು ಕಾಂಗ್ರೆಸ್ನ ಬೆಳ್ತಂಗಡಿ ಕ್ಷೇತ್ರದ ಅಭ್ಯರ್ಥಿ. ರಕ್ಷಿತ್ ಶಿವರಾಮ್ ಅಂತ ಬಂದಾಗ ಹೊಸ ಮುಖ ನಮ್ಮ ಕರಾವಳಿ ಭಾಗಕ್ಕೆ. ಬಹಳಷ್ಟು ವಿಚಾರಗಳು, ಬಹಳಷ್ಟು ಆರೋಪ ಪ್ರತ್ಯಾರೋಪಗಳು ಇವರ ಬಗ್ಗೆ ಇತ್ತು. ಯಾವ ರೀತಿ ಅಂತ ಬಂದಾಗ ಇವರು ಬೆಂಗಳೂರಿಂದ ಬಂದಿದ್ದಾರೆ, ಬೆಳ್ತಂಗಡಿ ಅಂದರೆ ಏನು ಗೊತ್ತು ಇವರುಗಳಿಗೆ, ಅಥವಾ ಕರಾವಳಿ ಭಾಗ ಅಂದರೆ ಏನು ಗೊತ್ತು, ತುಳು ಬರ್ತದ ಇವರುಗಳಿಗೆ, ಇಂತಹ ವಿಚಾರಗಳು. ಇವೆಲ್ಲದರ ಜೊತೆಗೆ ಚಿಕ್ಕಪ್ಪ BK ಹರಿಪ್ರಸಾದ್ ಅವರು ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು. ಸೊ ಎಲ್ಲೋ ಒಂದು ಕಡೆ ಅವರ ಮಾತುಗಳನ್ನು ನೋಡಿದಾಗ ಸ್ವಲ್ಪ ಆದರೂ ಕೂಡ ಕಮ್ಯುನಿಸ್ಟ್ ಸಿದ್ಧಾಂತಗಳು ಇರುತ್ತೆ ಅಂತ ಬಂದಾಗ ಶಿವರಾಮ್ ಅವರು ಕೂಡ ಅದೇ ರೀತಿ ಸಿದ್ಧಾಂತಗಳು ಇರುತ್ತೆ ಅನ್ನುವಂಥದ್ದು ನಾವು ಅಂದ್ಕೊಂಡಿದ್ರೆ ತಪ್ಪು. ಅಂತಹ ಯಾವುದೇ ಸಿದ್ಧಾಂತಗಳಿಲ್ಲ, ಅಂತಹ ಯಾವುದೇ ವಿಚಾರಧಾರೆಗಳಿಲ್ಲ. ತ್ರಿಕಾಲ ಪೂಜೆಯನ್ನು ಮಾಡ್ತೀನಿ, ನಾನು ದೇವರುಗಳನ್ನು ನಂಬ್ತೀನಿ, ಹಿಂದುತ್ವ ನನ್ನ ಜೀವಾಳ, ಹಿಂದೂ ಅನ್ನುವಂಥ ನನ್ನ ಧರ್ಮ, ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನನ್ನ ಗುರುಗಳು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳನ್ನು. ಇವೆಲ್ಲದರ ಜೊತೆಗೆ ಬೆಳ್ತಂಗಡಿ ಅಂದರೆ ಏನು, ಅಲ್ಲಿ ಹೋಗಿದ್ದೀರಾ ಸರ್, ನೋಡಿದ್ದೀರಾ ಅಂತ ಬಂದಾಗ ಬೆಳ್ತಂಗಡಿ ಸಮಗ್ರ ಚಿತ್ರಣವನ್ನು ಕೊಡ್ತಾರೆ. ಅಲ್ಲಿ ಯಾವ ರೀತಿ ಸಮಸ್ಯೆಗಳಿವೆ ಅನ್ನುವಂಥದ್ದನ್ನು ನೋಡಿದ್ದಾರೆ. ಜೊತೆಗೆ ಬೆಸ್ಟ್ ಫೌಂಡೇಶನ್ ಅನ್ನುವಂತಹ ಫೌಂಡೇಶನ್ ಮೂಲಕ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡಿದ್ದಾರೆ. ಒಟ್ಟಿನಲ್ಲಿ ನನಗೆ ನಿಮ್ಮ ಜೊತೆ ಮಾತನಾಡಿದಾಗ ಗೊತ್ತಾಗಿರುವಂಥದ್ದು ಒಂದು, ಇಂತಹ ಯುವಕರು ಬರಬೇಕು ನಮ್ಮ ರಾಜಕೀಯಕ್ಕೆ. ಜೊತೆಗೆ ದ ಮ್ಯಾನ್ ವಿತ್ ವಿಷನ್ ಅನ್ನುವಂಥದ್ದು. ನೋ ಡೌಟ್, ನಾನು ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಯಾಕೆ ಯು ಆರ್ ಡಿಫ್ರೆಂಟ್ ಅಂತ ಬಂತು ಅಂತ ಬಂದಾಗ, ಎಲ್ಲೂ ಕೂಡ ವಿರೋಧ ಪಕ್ಷದ ಬಗ್ಗೆ ವಾಗ್ದಾಳಿಗಳಿಲ್ಲ, ಎಲ್ಲೂ ಕೂಡ ವಿರೋಧ ಪಕ್ಷದ ಇತರ ನಾಯಕರು ಅಂತ ಬಂದಾಗ ಅಥವಾ ತನ್ನ ಎದುರಿರುವಂಥ ನಾಯಕರು ಅಂತ ಬಂದಾಗ ಎಲ್ಲೂ ಕೂಡ ಡಿಫೆಕ್ಟ್ಗಳಿಲ್ಲ. ಆ ಒಂದು ವಿಚಾರಗಳ ಬಗ್ಗೆ ವಾಗ್ದಾಳಿಗಳನ್ನು ಮಾಡಿಲ್ಲ. ನಾನಿರುವಂಥದ್ದು ಈ ರೀತಿ, ನಾನು ಕೆಲಸವನ್ನು ಮಾಡ್ತೀನಿ, ನನಗೊಂದು ಅವಕಾಶವನ್ನು ಕೊಡಿ, ಇಷ್ಟೇ ಮಾತನಾಡಿರುವಂಥದ್ದು ತಾವು.
ನನಗೆ ಅದಕ್ಕೆ ಬಹಳಷ್ಟು ಡಿಫ್ರೆಂಟ್ ಅಂತ ಅನಿಸಿತು. ದ್ಯಾಟ್ಸ್ ವೈ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಅಭಿನಂದನೆಗಳು ಆ್ಯಂಡ್ ಆಲ್ ದ ಬೆಸ್ಟ್ ಸರ್, ಶುಭವಾಗಲಿ ಅನ್ನೋಂಥದ್ದು ನಾವು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ದ ಮ್ಯಾನ್ ವಿತ್ ದ ವಿಷನ್ ಅನ್ನೋಂಥದ್ದು ಬಹುಶಃ ರಕ್ಷೇಶ್ ಅವರ ನಮ್ಮ ಜೊತೆ ನನ್ನ ಪ್ರಥಮ ಮಾತುಕತೆ ಇದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಬಿಸಿ ಶೆಡ್ಯೂಲ್ ನಮ್ಮ ಜೊತೆ ಬಂದಿದೆ ನಮ್ಮ ಕುಡ್ಲ ವಾಹಿನಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.